Doctor, 2024 ನಲ್ಲಿ ಪ್ಲಾಸ್ಟಿಕ್ ಸರ್ಜರಿ ಅಂದ್ರೆ ಏನು? ವಾಟ್ ಆರ್ ದ ಲೇಟೆಸ್ಟ್ ಪ್ರೊಸೀಜರ್ಸ್ ಪೀಪಲ್ ಆರ್ ಲುಕಿಂಗ್ ಫಾರ್? ಯಾವಾಗಾದರೂ ಕಾಸ್ಮೆಟಿಕ್ ಸರ್ಜರಿ ಹೇಳೋದು ಫಸ್ಟ್ ಒಂದು ಸ್ಮಾಲ್ ಬ್ಯಾಕ್ಗ್ರೌಂಡ್, ಬಿಕಾಸ್ ತುಂಬ ರಾಂಗ್ ಇನ್ಫಾರ್ಮೇಷನ್ ಇದೆ. ಇನ್ನು ನಾರ್ಮಲಿ ಜನ ಅನ್ಕೋತಾರೆ ಪ್ಲಾಸ್ಟಿಕ್ ಸರ್ಜರಿ ಅಂದರೆ ಏನಾದರೂ ಪ್ಲಾಸ್ಟಿಕ್ ಯೂಸ್ ಮಾಡ್ತಾರಾ. ಸರ್ಜರಿ ಅಂದ ತಕ್ಷಣ ದೇಸ್ ಅ ಕಟ್. ನಾವು ಕಟ್ ಮಾಡಿದ ತಕ್ಷಣ ಅದನ್ನ ನಾವು ರಿವರ್ಸ್ ಮಾಡೋಕ್ಕಾಗಲ್ಲ. ಸುಳ್ಳು ಮೋಸಗಳು ಈ ಕ್ಷೇತ್ರದಲ್ಲಿ ನಡೆಯೋದು ತುಂಬ ಜಾಸ್ತಿ ಆಗಿದೆ. ಅವ್ರು ಬಿಡಿ ಡಾಕ್ಟರೇ ಅಲ್ಲ, 12th ಪಾಸ್, ಅಯ್ಯೋ 10th ಪಾಸ್ ಕೂತಿದ್ದಾರೆ, ಅಲ್ಲಿ ಮಾತಾಡೋಕ್ಕೆ ಬರುತ್ತೆ. ನನ್ನ ಕ್ಲಿನಿಕಲ್ಲಿ ಆಲ್ಮೋಸ್ಟ್ ಎವ್ರಿ ಡೇ ಸಮ್ ಅದರ್ ಪರ್ಸನ್ ಇಸ್ ಕಮಿಂಗ್ ಆ್ಯಂಡ್ ಆಸ್ಕಿಂಗ್ ಮ್ಯಾಮ್ ಡು ಯು ಡೂ IV ಗ್ಲೂಟಥಯಾನ್. ತುಂಬ ರ್ಯಾಂಪೆಂಟು ಫಾರ್ ಸ್ಕಿನ್ ವೈಟ್ನಿಂಗ್. Only reason I say I don't do it for skin whitening, I don't want to promote white is beautiful. Today on Just Curious, it is Dr. Pinky Devi Ayyapanoru, who is one of the best plastic surgeons and cosmetic surgeons in Bangalore. Just Curious ಗೆ ಕರೆಕ್ಟ್ ಜಾಗಕ್ಕೆ ಬಂದಿದ್ದೀರಾ ಮ್ಯಾಮ್, ಬಿಕಾಸ್ ವಿ ಆರ್ ಆಲ್ ಸೋ ಕ್ಯೂರಿಯಸ್ ಅಬೌಟ್ ಪ್ಲಾಸ್ಟಿಕ್ ಸರ್ಜರಿ. ಕೆಲವು ಸತಿ ತುಂಬ ಟ್ಯಾಬು ಸಬ್ಜೆಕ್ಟ್ ಕೂಡ, ಬಟ್ ವೆರ್ ಎವರ್ ದೆರ್ ಇಸ್ ಅ ನೆಸೆಸಿಟಿ ದೇರ್ ಇಟ್ ಇಸ್ ಅ ಲೈಫ್ ಸೇವಿಂಗ್ ಸ್ಕಿಲ್. ಸಾರಿ, ಗಾಡ್ ಸೇವಿಂಗ್ ಲೈಫ್ ಸೇವಿಂಗ್ ಸ್ಕಿಲ್ ಅಂತ. ಸೊ ಫಸ್ಟ್ಲಿ ವೆಲ್ಕಮ್ ಟು ದ ಸ್ಟುಡಿಯೋ. ಹೇಗಿದ್ದೀರಾ? ಥ್ಯಾಂಕ್ ಯು ರಶ್ಮಿ, ತುಂಬ ಚೆನ್ನಾಗಿದ್ದೀನಿ. ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮಿ ಹಿಯರ್. ಏನು ನೀವು ನೋಡಿದ್ರೆ ಇಷ್ಟೇಷ್ಟು ಉದ್ದ ಇದ್ದೀರಾ. ನಿಮ್ಮ ಏನಂತಾರೆ ಟೈಟಲ್ಸ್ ಎಲ್ಲೋದನ್ನ ಹೋಗ್ಲಿ ನಾನು. DAFPRS ಫೆಲೋಶಿಪ್ ಇನ್ ಕಾಸ್ಮೆಟಿಕ್ ಸರ್ಜರಿ ಇನ್ ಬೆಲ್ಜಿಯಂ, that is under Dr. Patrick Tonert. ಮತ್ತು observation in rhinoplasty, facial aesthetic surgery fellowship, observership in cosmetic surgery at Villa Bella Clinic, ಇಟಲಿನಲ್ಲಿ, ಮತ್ತು ಇಯರ್ ರೀಕನ್ಸ್ಟ್ರಕ್ಷನ್ ಟ್ರೈನಿಂಗ್, ಹಾಗೆಯೇ ಅಬ್ಸರ್ವರ್ಶಿಪ್ ಇನ್ ರೈನೋಪ್ಲಾಸ್ಟಿ. ಇಷ್ಟೆಲ್ಲ ಓದೇನೆ ನಾನು ಅಂದ್ಕೊಂಡೆ, ಓ ಮೈ ಗಾಡ್, ಅಂದರೆ ಇಸ್ ಪ್ಲಾಸ್ಟಿಕ್ ಸರ್ಜರಿ ಆ್ಯಂಡ್ ಕಾಸ್ಮೆಟಿಕ್ ಸರ್ಜರಿ ಇನ್ ಕ್ಯಾಟಗರಿ ಇಸ್ ಇಟ್ ಸೋ ಲೇಯರ್ಡ್? ಅಂದರೆ ಅಷ್ಟು ಅದಕ್ಕೆ ಅಪ್ಗ್ರೇಡೇಷನ್ನು, ಟೈಮ್ ಟು ಟೈಮ್ ಅಪ್ಸ್ಕಿಲ್ ಆಗಿರೋ ಕೋರ್ಸಸ್ ಬೇಕಾ ಅಂತ? ಡೆಫಿನೆಟ್ಲಿ, ಬಿಕಾಸ್ ಈಗ ದ ವೇ ಆ ಸ್ಪೀಡಲ್ಲಿ ದ ವರ್ಲ್ಡ್ ಇಸ್ ಚೇಂಜಿಂಗ್. ಈಗ ನಮ್ಗೆ ನಮ್ಮಲ್ಲಿ ಏನಾದರೂ ಚೇಂಜಸ್ ಬೇಕಾದರೆ ವಿ ವಾಂಟ್ ದ ಬೆಸ್ಟ್. ಹೌದು, ಇಂಡಿಯಲ್ಲಿ ಈಗ ತುಂಬ ಡಿಮ್ಯಾಂಡ್ ಇದೆ. ಹೌದಾ? ಹೌದು, ತುಂಬ ಅಂದರೆ ಇಟ್ಸ್ ಮುಂಚೆ ನಾವು ನೋಡ್ತಾ ಇದೀವಿ ಬರೀ ಸೆಲಿಬ್ರಿಟೀಸ್ ಮಾಡಿಸ್ಕೊಳ್ತಾ ಇದ್ದಾರೆ. ಕರೆಕ್ಟು. ಈಗ ನನ್ನ ಪೇಷಂಟ್ ನೋಡಿದ್ರೆ ನಾರ್ಮಲ್ ಮನೆಯಲ್ಲಿ ಹೌಸ್ ವೈಫ್, ನಾನ್ ವರ್ಕಿಂಗ್ ಪೀಪಲ್, ಅವರು ಕಾಸ್ಮೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ ಬರ್ತಾ ಇದ್ದಾರೆ. ಹೌದು. ಸೊ ನಮ್ಮದು ಇದು ಒಂದು ಡ್ಯೂಟಿ ಟು ಬಿ ಅಪ್ ಟು ಡೇಟ್, ಅಂದರೆ ಬೆಸ್ಟ್ ವಾಟ್ ಎವರ್ ಪಾಸಿಬಲ್ ಇನ್ ದ ವರ್ಲ್ಡ್ ನಾವು ನಮ್ಮ ಇಂಡಿಯಾಗೆ ತಂದು ಇಲ್ಲಿ ಮಾಡಬೇಕು ಅಂತ. ವೆರಿ ನೈಸ್. ಸೊ ಅದಕ್ಕೆ ವಿ ಹ್ಯಾವ್ ಟು ಬಿ ಅಪ್ ಟು ಡೇಟ್. So I think ಈಗ ನೀವು your 10+ years in this journey and over 25 types of procedures, ಅಂದರೆ 25 ತರತರಾವರಿ procedures across thousands of cases. So firstly, ನಾನು actually was going through some stats which is like, I was like, wow, ಹಿಂಗೆಲ್ಲ ಇದೆಯಾ ಅಂತ. So correct me if I'm wrong, Venezuela is rather in 2013 ಪ್ರಕಾರ it was world leader number of procedures ಅಂತ ಬಂದಾಗ per capita ಅಂತ. ಆಮೇಲೆ ಬ್ರೆಜಿಲು, ಕೊಲಂಬಿಯಾ ಆ್ಯಂಡ್ ಇಂಡಿಯಾ 1,000 ಜನದಲ್ಲಿ 0.26% ಮಾತ್ರ ಪ್ಲಾಸ್ಟಿಕ್ ಸರ್ಜರಿ ಅಂತ ಔಟ್ ಮಾಡ್ತಾ ಇದ್ದದಂತೆ, ವಿಚ್ ಇನ್ 2021 ಈಗ ಇಟ್ಸ್ ಲೈಕ್ ಆಲ್ಮೋಸ್ಟ್ 3,70,000 ಕಾಸ್ಮೆಟಿಕ್ ಸರ್ಜರೀಸ್, ವಿಚ್ ಇಸ್ ಲೈಕ್ ರ್ಯಾಂಕಿಂಗ್ ಹೈ ಗ್ಲೋಬಲಿ ಅಂತ ಅಲ್ಲಿವರೆಗೂ. ಸೊ ದೆ ಮೆನಿ ಪ್ರೊಸೀಜರ್ಸ್, ಆಗ್ಮೆಂಟೇಷನ್ ಅಂತೆ, ಬ್ರೆಸ್ಟ್ ಆಗ್ಮೆಂಟೇಷನು, ಲೈಪೋಸಕ್ಷನ್ನು, ರೈನೋಪ್ಲಾಸ್ಟಿ, ಹೇರ್ ಟ್ರಾನ್ಸ್ಪ್ಲಾಂಟೇಷನು. ಸೊ ಇಷ್ಟೆಲ್ಲ ಒಂದು ಅಲ್ಲಿಂದ ಇಲ್ಲಿವರೆಗೂ ನಾವು ದೇಶವಾಗಿ ಬಂದಿದ್ದೀವಲ್ಲ. ಫಸ್ಟ್ಲಿ ಐ ವಾಂಟ್ ಟು ನೋ ಡಾಕ್ಟರ್, 2024 ನಲ್ಲಿ ಪ್ಲಾಸ್ಟಿಕ್ ಸರ್ಜರಿ ಅಂದರೆ ಏನು? ವಾಟ್ ಆರ್ ದ ಲೇಟೆಸ್ಟ್ ಪ್ರೊಸೀಜರ್ಸ್ ಪೀಪಲ್ ಆರ್ ಲುಕಿಂಗ್ ಫಾರ್? ಈಗ ನಾವು ಯಾವಾಗಾದರೂ ಕಾಸ್ಮೆಟಿಕ್ ಸರ್ಜರಿ ಹೇಳೋದು ಫಸ್ಟ್ ಒಂದು ಸ್ಮಾಲ್ ಬ್ಯಾಕ್ಗ್ರೌಂಡ್. ಹೌದು, ಫಸ್ಟ್ ವಾಟ್ ಈಸ್ ಪ್ಲಾಸ್ಟಿಕ್ ಸರ್ಜರಿ ಅಂತ, ಬಿಕಾಸ್ ತುಂಬ ರಾಂಗ್ ಇನ್ಫಾರ್ಮೇಷನ್ ಇದೆ. ಇನ್ನು ನಾರ್ಮಲಿ ಜನ ಅನ್ಕೋತಾರೆ ಪ್ಲಾಸ್ಟಿಕ್ ಸರ್ಜರಿ ಅಂದರೆ ಏನಾದರೂ ಪ್ಲಾಸ್ಟಿಕ್ ಯೂಸ್ ಮಾಡ್ತಾರಾ. ದಟ್ ಇಸ್ ಅ ಗ್ರೀಕ್ ವರ್ಡ್ ಅಲ್ಲ? ಹೌದು, ಪ್ಲಾಸ್ಟಿಕ್ ಇಸ್ ಕಾಲ್ಡ್ ಪ್ಲಾಸ್ಟಿಕೋಸ್, ಅಂದರೆ ಮೋಲ್ಡ್ ಮಾಡೋದು, ಇಲ್ಲಾಂದರೆ ರೀಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದೀವಿ. ಗ್ರೀಕ್. ಹೌದು, ಬಟ್ ನಮ್ಮಲ್ಲಿ ಏನಾಗಿದೆ ಪ್ಲಾಸ್ಟಿಕ್ ಸರ್ಜರಿ ಅಂದರೆ, ನನ್ನ ಹತ್ರ ಪೇಷಂಟ್ ಬಂದಾಗ ಪ್ಲಾಸ್ಟಿಕ್ ಅಂದರೆ ಒಂದು ಕಡೆಯಿಂದ ಸ್ಕಿನ್ ಚರ್ಮ ತೆಗೆದು ಬೇರೆ ಕಡೆಗೆ ಹಾಕ್ತಾ ಇದ್ದೀನಿ, ಸ್ಕಿನ್ ಗ್ರಾಫ್ಟಿಂಗ್ ಅನ್ಕೋತಾರೆ. ಇಲ್ಲಾಂದರೆ ಏನಾದರೂ ಆರ್ಟಿಫಿಷಿಯಲ್ ಪ್ಲಾಸ್ಟಿಕ್ ಯೂಸ್ ಮಾಡ್ತಾ ಇದ್ದೀನಿ. ಅಂಥದ್ದು ಏನಿಲ್ಲ. ಪ್ಲಾಸ್ಟಿಕ್ ಎನಿಥಿಂಗ್ ಯಾವಾಗ ನಾವು ರೀಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದೀವಿ, ಇಲ್ಲಾಂದರೆ ಎಕ್ಸಾಕ್ಟ್ಲಿ ರಿಪೇರ್ ಮಾಡ್ತಾ ಇದ್ದೀವಿ, ಮೋಲ್ಡ್ ಮಾಡ್ತಾ ಇದ್ದೀವಿ, ಇಲ್ಲಾಂದರೆ ಫುಲ್ಲಿ ಹೊಸದೇ ಕ್ರಿಯೇಟ್ ಮಾಡ್ತಾ ಇದ್ದೀವಿ, ಇಂಥದ್ದೆಲ್ಲ ಪ್ಲಾಸ್ಟಿಕ್ ಸರ್ಜರಿ. ಬಟ್ ಕಾಸ್ಮೆಟಿಕ್ ಸರ್ಜರಿ ಅನ್ನೋದು ಪ್ಲಾಸ್ಟಿಕ್ ಸರ್ಜರಿ ಒಂದು ಚಿಕ್ಕ ಭಾಗ ಅಷ್ಟೇ. ಬಟ್ ಜನ ಏನು ಅನ್ಕೋದ್ರೆ ಪ್ಲಾಸ್ಟಿಕ್ ಸರ್ಜರಿ ಕಾಸ್ಮೆಟಿಕ್ ಸರ್ಜರಿ ಸೇಮು. ಏನು ಡಿಫ್ರೆನ್ಸು? ಹೌದು,
ಕಾಸ್ಮೆಟಿಕ್ ಸರ್ಜರಿ ಅಂದಾಗ ನಾವು ಬರೀ ಈಗ ನಾರ್ಮಲ್ ಪರ್ಸನ್ ಇರ್ತಾರೆ, ಏನು ಅವ್ರ ಪ್ರಾಬ್ಲಮ್ ಏನಿಲ್ಲ, ಬಟ್ ಸರ್ಟನ್ ಲುಕ್ಸ್ ಇಷ್ಟ ಆಗಿರಲ್ಲ. ಅಂದರೆ ನೋಸ್ ಕ್ರೂಕೆಡ್ ಇರ್ಬೋದು, ಸೊಟ್ಟ ಇರ್ಬೋದು, ಇಲ್ಲಾಂದ್ರೆ ಚಿಕ್ಕದಿರ್ಬೋದು, ಅದು ಚೇಂಜ್ ಮಾಡೋಕ್ಕೆ. ಬಟ್ ಅವ್ರಿಗೆ ಅದರಿಂದ ಪ್ರಾಬ್ಲಮ್ ಆಗ್ತಾಯಿಲ್ಲ. ಈಗ ಟಮ್ಮಿ ಟಕ್ ಅಂದ್ಕೊಳ್ಳಿ, ಅಂದರೆ ಆಫ್ಟರ್ ಯು ಆರ್ ಪ್ರೆಗ್ನೆಂಟ್, ತುಂಬ ವೇಟ್ ಗೇನ್ ಆದಮೇಲೆ ಯು ಕ್ಯಾನ್ ಗೋ ಫಾರ್ ಟಮ್ಮಿ ಟಕ್. ಬಟ್ ಈ ಕ್ಯಾಟಗರಿ ಆಫ್ ಪೇಷಂಟ್ಸ್ ಎಲ್ಲ ನಾರ್ಮಲ್, ಅಂದರೆ ಏನು ಡಿಸೀಸ್ ಏನೂ ಇಲ್ಲ, ಹೆಲ್ತಿ ಪೀಪಲ್. ಸೊ ದೇರ್ ಇಸ್ ನೋ ಮೆಡಿಕಲ್ ರಿಕ್ವೈರ್ಮೆಂಟ್ ಆಸ್ ಸಚ್, ಬಟ್ ಇದು ನಿಮ್ಮ ಆಸೆಗೆ ಇರೋದನ್ನ ನೀವು ಕರೆಕ್ಟ್ ಮಾಡ್ಕೊಳ್ಳೋಕ್ಕೋಸ್ಕರ ಉಪಯೋಗಿಸೋದನ್ನ ಕಾಸ್ಮೆಟಿಕ್ ಸರ್ಜರಿ ಅಂತಾರೆ. ಪ್ಲಾಸ್ಟಿಕ್ ಸರ್ಜರಿ ಲೈಕ್ ರಿಸರ್ಚ್ ಮಾಡಬೇಕಾದ್ರೆ ಈಗ ಆಕ್ಸಿಡೆಂಟಲಿ ಮಕ್ಕಳಿಗೆ ಈಗ ಕ್ಲೆಫ್ಟ್ ಅಪ್ಪರ್ ಲಿಪ್ ಪ್ರಾಬ್ಲಮ್ ಇರೋದು ಅಥವಾ ಆಕ್ಸಿಡೆಂಟ್ಸ್ ಅಲ್ಲಿ ಫೇಸ್ ಅನ್ನ ರೀಕನ್ಸ್ಟ್ರಕ್ಟ್ ಮಾಡೋದನ್ನ, ಸೊ ಅದನ್ನ ಪ್ಲಾಸ್ಟಿಕ್ ಸರ್ಜರಿ ಬರ್ತಾರೆ. ಎನಿಥಿಂಗ್. ಸೊ ರಶ್ಮಿ ಹೇಗೆ ಈಗ ಪ್ಲಾಸ್ಟಿಕ್ ಸರ್ಜರಿ ಇಸ್ ಅ ವೈಡ್ ಫೀಲ್ಡ್. ಹೆಡ್ ಟು ಟೋ ಟ್ರೀಟ್ ಮಾಡ್ತಾ ಇದ್ವಿ. ಸೊ ಅದರಲ್ಲಿ ಕ್ಯಾಟಗರೀಸ್ ಹೇಳ್ತೀವಿ. ಅಂದರೆ ಟ್ರಾಮ್ಯಾಟಿಕ್ ಸರ್ಜರಿ ಅಂದರೆ ನೀವು ಬಿದ್ದು ಆಕ್ಸಿಡೆಂಟ್ ಆಗಿ ಕಟ್ ಆದರೆ ಪ್ಲಾಸ್ಟಿಕ್ ಸರ್ಜನ್ ರಿಪೇರ್ ಮಾಡೋದು ಡಿಫ್ರೆಂಟ್ ಇರುತ್ತೆ ದ್ಯಾನ್ ಅ ನಾರ್ಮಲ್ ಸರ್ಜನ್. ಓಹೋ. ಈಗ ಸ್ಮಾಲ್ ಕಟ್ಟೆ ಇರಲಿ, ಈಗ ಎಲ್ಲರಿಗೂ ಸ್ಕಾರ್ ಬೇಡ, ದೇ ವಾಂಟ್ ಟು ಲುಕ್ ಗುಡ್. ಸೊ ಅವಾಗ ಪ್ಲಾಸ್ಟಿಕ್ ಸರ್ಜನ್ ಇದು ಸೇಮ್ ಜಾಬ್ನ ಮಾಡಿದಾಗ ತುಂಬ ರಿಸಲ್ಟ್ಸ್ ವೇರಿ ಆಗುತ್ತೆ. ಟೆಕ್ನಿಕ್ ಬೇರೆನಾ? ಟೆಕ್ನಿಕ್ ಬೇರೆ, ಸೂಚರ್ ಮೆಟೀರಿಯಲ್ಸ್ ಡಿಫ್ರೆಂಟ್. ಟಿಶ್ಯೂ ಹ್ಯಾಂಡಿಂಗ್ ಅಂತೀವಿ, ನಾವು ಟಿಶ್ಯೂನ ಹೆಂಗೆ ಹ್ಯಾಂಡಲ್ ಮಾಡ್ತೀವಿ, ನಾವು ತುಂಬ ಸಾಫ್ಟ್ಲಿ ಡೆಲಿಕೇಟ್ಲಿ ಮಾಡ್ತೀವಿ. ಸೊ ಅದರಿಂದ ರಿಸಲ್ಟ್ಸ್ ತುಂಬಾ ಡಿಫ್ರೆಂಟ್ ಇರುತ್ತೆ. ಇದು ಒಂದು ಟ್ರೊಮ್ಯಾಟಿಕ್. ಆಮೇಲೆ ಸಪೋಸ್ ಕೆಲವ್ರಿಗೆ ಕ್ಯಾನ್ಸರ್ ಆಯಿತು, ಕ್ಯಾನ್ಸರ್ ಆದಾಗ ಆಂಕೋ ಸರ್ಜನ್ ಆ ಕ್ಯಾನ್ಸರ್ ಪಾರ್ಟ್ನ ತೆಗಿತಾ ಇದ್ದಾರೆ, ಬಟ್ ಅದನ್ನ ರೀಕನ್ಸ್ಟ್ರಕ್ಟ್ ಮಾಡಬೇಕು, ಹಾಗೆ ಬಿಡೋಕ್ಕಾಗಲ್ಲ ಓಪನ್. ಆವಾಗ ನಮ್ಮ ರೋಲ್ ಬರುತ್ತೆ, ಆವಾಗ ಆಂಕೋ ಪ್ಲಾಸ್ಟಿಕ್ ಸರ್ಜರಿ ಅಂತೀವಿ. ಆಮೇಲೆ ನೀವು ಹೇಳಿದಾಗ ಹುಟ್ಟೋ ಮಕ್ಕಳಿಗೆ ಕೆಲವು ಡಿಫೆಕ್ಟ್ಸ್ ಇರುತ್ತೆ, ಕ್ಲೆಫ್ಟ್ ಲಿಪ್ ಕೇಳಿರಬಹುದು, ಕ್ಲೆಫ್ಟ್ ಪ್ಯಾಲೆಟ್, ಬೆರಳುಗಳು ಜಾಯಿಂಟ್ ಇರುತ್ತೆ, ಸಿಂಡೆಕ್ಟಿಲಿ ಅಂತೀವಿ, ಎಕ್ಸ್ಟ್ರಾ ಬೆರಳಿರುತ್ತೆ. ಇಂಥಲ್ಲೆಲ್ಲ ಕರೆಕ್ಟ್ ಮಾಡೋದು ಕಾಂಜೆನೆಟಲ್ ಡಿಫೆಕ್ಟ್ ಅಂತೀವಿ. ಇದು ಪ್ಲಾಸ್ಟಿಕ್ ಸರ್ಜರಿಲಿ ಬರುತ್ತೆ. ಸೊ ಹೀಗೆ ಕಾಸ್ಮೆಟಿಕ್ ಸರ್ಜರಿ ಒಂದು ಭಾಗ, ಬಟ್ ರೀಕನ್ಸ್ಟ್ರಕ್ಟಿವ್ ಏನಾದರೂ ಎಲ್ಲಾದರೂ ಬಾಡಿಯಲ್ಲಿ ಪ್ರಾಬ್ಲಮ್ ಇದೆ, ನಾವು ರೀಕನ್ಸ್ಟ್ರಕ್ಟ್ ಮಾಡಬಹುದು. ಸೊ ಪ್ಲಾಸ್ಟಿಕ್ ಸರ್ಜರಿ ಇಸ್ ಅ ವೇರಿಡ್ ಫೀಲ್ಡ್, ಹ್ಯೂಜ್ ಫೀಲ್ಡ್ ಅಂತೀವಿ. ಬಟ್ ಈಗೇನಾಗಿದೆ, ನಾವು ಎಲ್ಲ ನಮಗೂ ಪರ್ಫೆಕ್ಟಾಗಿ ಮಾಡೋಕ್ಕಾಗಲ್ವಲ್ಲ, ನಾವೆಲ್ಲ ಕಲ್ತಿದ್ದೀವಿ. ಸೊ ನಾವೇನು ಮಾಡ್ತಾಯಿದ್ದೀವಿ, ಈಗ ಕೆಲವು ಪ್ಲಾಸ್ಟಿಕ್ಸ್ ಓನ್ಲಿ ಟ್ರೊಮ್ಯಾಟಿಕಲ್ ಫಾಲೋ ಮಾಡ್ತಾ ಇದ್ದಾರೆ, ಅವ್ರದ್ದು ಫೋಕಸ್ ಅಲ್ಲೇ ಇರುತ್ತೆ. ಕೆಲವರು ಕ್ಯಾನ್ಸರ್ ರಿಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ, ಹಾಗೆ ನಾನು ಬರೀ ಕಾಸ್ಮೆಟಿಕ್ ಮಾಡ್ತಾಯಿದ್ದೀನಿ. ಸೊ ಅದೇ ನಿಮ್ಮ ಒಂದು ಕ್ಲಿನಿಕ್ಕು ಪಿಂಕ್ ಆಪಲ್ ಏಸ್ಥೆಟಿಕ್ಸ್ ಮೂಲಕ. ಸೊ ಯು ಆರ್ ಓನ್ಲಿ ಫೋಕಸಿಂಗ್ ಆನ್ ದ ಕಾಸ್ಮೆಟಿಕ್ ಸೈಡ್. ಹೌದು. ಓಕೆ, ನೌ ದಟ್ ನಾವು ಯು ಅಂಡರ್ಸ್ಟುಡ್ ದ ಬ್ಯಾಕ್ಗ್ರೌಂಡ್ ಆಫ್ ವಾಟ್ ಪ್ಲಾಸ್ಟಿಕ್ ಸರ್ಜರಿ ಇಸ್ ಇನ್ 2024, ಡಿಫ್ರೆನ್ಸ್ ಬಿಟ್ವೀನ್ ಕಾಸ್ಮೆಟಿಕ್ ಏನಿದು. ಈಗ ಕಾಸ್ಮೆಟಿಕ್ ಸರ್ಜರಿಗೆ ನುಗ್ಗೋಣ. ನೀವು ಆಗಲೇ ಮಾತಾಡ್ತಾ ಒಂದು ಮಾತು ಹೇಳಿದ್ರಿ, ಈಗ ಉದಾಹರಣೆಗೆ ಮೂಗ್ ಸೊಟ್ಟ ಇರೋರು, ಕೆಲವು ಸತಿ ಉಸಿರಾಟ ತೊಂದರೆ ಇರೋರು ಅದನ್ನ ಮಾಡಿಸ್ಕೋಬಹುದು. ಅಥವಾ ಇನ್ನೊಂದು, ಈಗ ನೋಡೋಕ್ಕೆ ಹೆಂಗೋ ಒಂದಿರ್ತಾರೆ, ಈಗ ನನಗೂ ರೈಟ್ ಮೂಗ್ ಸೈಡಲ್ಲಿ ಒಂದು ಮೋಲ್ ಇದೆ, ಎಷ್ಟೊಂದು ಜನ ಮೋಲ್ ತೆಗೆಸ್ಕೊಳ್ಳೋಕ್ಕೂ ಸರ್ಜರಿ ಮಾಡಿಸ್ಕೊಳ್ತಾರೆ. ಅಥವಾ ದೇರ್ ಕ್ಯಾನ್ ಬಿ ದೇರ್ ಆರ್ ಮೆನಿ ಟ್ರೀಟ್ಮೆಂಟ್ಸ್ ಅಲ್ಲ, ಎಸ್ಪೆಷಲಿ ಬ್ಯೂಟಿ ಇಂಡಸ್ಟ್ರಿನಲ್ಲಿ ಇರೋರು ಪೀಪಲ್, ಅವ್ರ ಲುಕ್ಸೇ ಅವ್ರಿಗೆಲ್ಲ ಅಂತ ಇರೋದು. ಏನೀಗ ದೊಡ್ಡ ದೊಡ್ಡ ಆಕ್ಟರ್ಸ್ಗಳ ಹೆಸರುಗಳನ್ನ ನಾನು ತಗೋತೀನಿ. ಸ್ಟಾರ್ಟಿಂಗ್ ಫ್ರಮ್ ಐಶ್ವರ್ಯ ರೈ, ಅನುಷ್ಕಾ, ಕಂಗನಾ ರನೌತ್, ಶಿಲ್ಪಾ ಶೆಟ್ಟಿ, ಪ್ರಿಯಾಂಕಾ ಚೋಪ್ರಾ, ರಾಖಿ ಸಾವಂತ್, ಜೂಹಿ ಚಾವ್ಲಾ, ಜಾನ್ವಿ ಕಪೂರ್, ಆ ಫ್ಯೂ ನೇಮ್ಸ್ ವಿ ಆಲ್ ನೋ ದೇವ್ ಗಾನ್ ಅಂಡರ್ ದ ಸಿಸರ್, ಅಂದ್ರೆ ಕಾಸ್ಮೆಟಿಕ್ ಸರ್ಜರಿ ಮಾಡಿಸ್ಕೊಂಡು ಅವರ ಒಂದು ಸೌಂದರ್ಯವನ್ನ ವರ್ಧಿಸ್ಕೊಂಡಿದ್ದಾರೆ. ವರ್ಸಸ್ ನ್ಯಾಚುರಲ್ ಅಥವಾ ಅದು ಸೋ ಕಾಲ್ಡ್ ಆಡು ಭಾಷೆನಲ್ಲಿ ಬರೋದು ಇವಳು ನ್ಯಾಚುರಲ್ ಬ್ಯೂಟಿ ಅಂತ, ಅದು ಒಂದು 30 ವರ್ಷದ ಮುಂಚೆ ಇತ್ತು. ವರ್ಸಸ್ ಟುಡೇ ಅಲ್ಲಿಗೆ ಬಂದಿದೆಯಲ್ಲ. ಯಾಕೆ ಇಷ್ಟೆಲ್ಲ ಹೇಳಿದೆ ಅಂತಂದರೆ, ನಮಗೂ ಗೊತ್ತು, ಎಲ್ಲರಿಗೂ ಗೊತ್ತು, ದ ಮಿನಿಟ್ ಅವ್ರೇನೋ ಕಾಸ್ಮೆಟಿಕ್ ಸರ್ಜರಿ ಮಾಡಿಸ್ಕೊಂಡು ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂದ ತಕ್ಷಣ ಅದನ್ನು ಒಂದು ಕಳಂಕ ಆಗಿ ನೋಡ್ತಾರೆ, ಟ್ಯಾಬು. ಬಿಡ್ರಿ ಸರ್ಜರಿ ಮಾಡಿಸ್ಕೊಂಡು ಬಂದಿದ್ದಾರೆ, ಅಥವಾ ಟ್ರೋಲಿಂಗು. ಯಾಕಂದ್ರೆ ಸೋ ಶಾಕ್ ಟು ಸಿ ಐಶ್ವರ್ಯ ರೈ ಅವ್ರದ್ದು ರೀಸೆಂಟಾಗಿ ಯಾವುದೋ ಒಂದು ರೆಡ್ ಕಾರ್ಪೆಟ್ ಇದರಲ್ಲಿ, ಐ ಆಮ್ ಜಸ್ಟ್ ಕೋಟಿಂಗ್ ವಾಟ್ ಇಸ್ ರಿಟರ್ನ್ ಇನ್ ಕಾಮೆಂಟ್ಸ್, ಆಂಟಿ ಪ್ಲೀಸ್ ಗೋ ಈಸಿ ಆನ್ ಫಿಲ್ಲರ್ಸ್ ಆ್ಯಂಡ್ ಬೋಟಾಕ್ಸ್, ಯು ಡೋಂಟ್ ನೀಡ್ ಟು ಬಾಚ್ ಯುವರ್ ಫೇಸ್ ಅಂತ ಯಾರ್ದು. ಇನ್ನೊಬ್ರದ್ದು ಐ ಥಿಂಕ್ ಇವರು ಓಷನಲ್ಲಿರೋ ಅರ್ಧ ಪ್ಲಾಸ್ಟಿಕ್ಕನ್ನು ಇವಳೇ ಹೀರ್ಕೊಂಡಂಗಿದೆ ಅಂತ ಇನ್ಯಾರು. ಅದೇ ಫೈರ್ ಹರ್ ಬೋಟಾಕ್ಸ್ ಟೀಮ್. ಸೊ ದಿಸ್ ಇಸ್ ಅ ವರ್ಲ್ಡ್ ವಿ ಆರ್ ಲಿವಿಂಗ್ ಇನ್. ಈ ಮಧ್ಯ ಆಸ್ ಅ ಡಾಕ್ಟರ್, ಬಿಕಾಸ್ ಇಟ್ಸ್ ಯೋರ್ ಪ್ರೊಫೆಷನ್ ಆ್ಯಂಡ್ ಯು ಸಿ ಆಲ್ ಸಾರ್ಟ್ಸ್ ಆಫ್ ಪೇಷಂಟ್ಸ್ ಟುಡೇ, ವೇರ್ ಹೌ ಸೇಫ್ ಇಸ್ ದಿಸ್, ಆ್ಯಂಡ್ ದೆನ್ ಐ ಮೀನ್ ಹೂ ನೀಡ್ಸ್ ದಿಸ್ ಅಂತ ಅಲ್ಲಿಂದ ಸ್ಟಾರ್ಟ್ ಮಾಡೋಣ. ಐ ಮೀನ್ ಯು ವಾಂಟ್ ಟು ಅಡ್ರೆಸ್ ದ ಟ್ಯಾಬೂಸ್ ಫಸ್ಟ್. ಸಿ ಇಲ್ಲ, ಯಾರು ಬೇಕು ಅಂದರೆ ಕಾಸ್ಮೆಟಿಕ್ ಸರ್ಜರಿ ಯಾರಿಗ ಆಸೆ ಇದೆ ಮಾಡಿಸೋದ್ರಲ್ಲಿ ಏನೂ ತಪ್ಪಿಲ್ಲ.
ಇದು ನಿಮ್ಮ ಜೀವನ. ನಾನು ಹೇಳೋದು ಬೆಸ್ಟ್ ಪೇಷಂಟ್ ಅಂದರೆ ಅವ್ರಿಗೇ ಸರ್ಜರಿ ಬೇಕಿದೆ ಅಂತ ಬರ್ತಾರೆ. ಈಗ ನಿಮಗೆ ನಿಮ್ಮ ಮೂಗಲ್ಲಿ ಸಪೋಸ್ ಈ ಮೋಲ್ ಇದೆ, ನೀವು ಹೇಳಿದ್ರಿ, ನಿಮ್ಗೆ ಅದು ಟ್ರಬಲ್ ಆಗ್ತಾಯಿದೆ, ಅದನ್ನ ತೆಗ್ಸೋದ್ರಲ್ಲಿ ಏನು ತಪ್ಪಿದೆ? ಅದು ಯಾಕೆ ನೀವು ಯಾರಿಗಾದ್ರೂ ಆನ್ಸರ್ ಮಾಡಬೇಕು ಅದ್ರ ಬಗ್ಗೆ? ನನ್ನ ಬಾಡಿ ನನ್ನ ಚಾಯ್ಸ್ ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ರೈಟ್, ಓಕೆ, ನಮ್ಮ ಬಾಡಿ ನಮ್ಮ ಚಾಯ್ಸು. ಬಟ್ ಇನ್ನೊಂದು ಗ್ರೂಪ್ ಇದೆ, ಅಂದರೆ ಏನು ಪ್ರಾಬ್ಲಮ್ ಇಲ್ಲ ನಿಮ್ಮ ಬಾಡಿಯಲ್ಲಿ, ಪರ್ಫೆಕ್ಟಾಗಿದ್ದೀರಾ. ಆದರೆ ನೀವು ಮಿರರಲ್ಲಿ ನೋಡಿದಾಗ ನಿಮಗೆ ಏನೋ ಅಬ್ನಾರ್ಮಲಿಟಿ ಕಾಣ್ತಾ ಇದೆ, ಅಂದರೆ ನೀವು ಫಿಕ್ಸೇಟೆಡ್ ಇದ್ದೀರಾ. ಅಂದರೆ ಜನಕ್ಕೆ ಕಾಣ್ತಾ ಇಲ್ಲ ಅದು ನಿಮ್ಮಲ್ಲಿ. ಸೊ ನಿಮಗೆ ನೀವೇ ಇಲ್ಲ ಇದೆ ಚೆನ್ನಾಗಿಲ್ಲ ಅಂತ. ಸೊ ಅದನ್ನ ನಾವು ಬಾಡಿ ಡಿಸ್ಮಾರ್ಫಿಕ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಇಟ್ಸ್ ಎ ವೆಲ್ ಎಸ್ಟಾಬ್ಲಿಷ್ ಸೈಕಾಟ್ರಿಕ್ ಡಿಸಾರ್ಡರ್ ಅಂತೀವಿ. ಸೊ ನಿಮ್ಮ ಮೇಲೆ ನೀವು ಕೀಳರಿಮೆ, ನಂದೇನೋ ಚೆನ್ನಾಗಿಲ್ಲ, ನಂದು ಇನ್ನೂ ಇದೆ. ಓಕೆ. ಸೊ ಅವರು ಯಾವಾಗಲೂ ಐಡಿಯಲ್ ಪೇಷಂಟೇ ಅಲ್ಲ, ಅಂಥ ಪೇಷಂಟನ್ನು ನಾವು ಮುಟ್ಟಕ್ಕೆ ಹೋಗಲ್ಲ. ಯಾಕಂದರೆ ಏನು ಮಾಡಿದರೂ ಅವ್ರು ಹ್ಯಾಪಿ ಆಗಲ್ಲ. ಅದನ್ನ ಹೆಂಗೆ ನೋಡ್ತೀರಾ? ಈಗ ಉದಾಹರಣೆಗೆ ನಾನು ಪೇಷಂಟಾಗಿ ಬರ್ತೀನಿ ಕನ್ಸಲ್ಟೇಷನ್ಗೆ, ಅದೇನಾದ್ರು ಒಂದು ಪ್ರಾಸೆಸ್ ಇದೆಯಾ? ನಮ್ಮನ್ನು ಸೈಕಾಲಜಿ ಮೂಲಕ ಅನಲೈಸ್ ಮಾಡ್ತೀರಾ? ಸೊ ನಮ್ಮದು ಕನ್ಸಲ್ಟೇಷನ್ ಅಂತೀವಲ್ಲ, ಫಸ್ಟ್ 45 minutes ತುಂಬ ಇಂಪಾರ್ಟೆಂಟು. ಈಗ ನೀವು ಮಾತಾಡೋ ರೀತಿಯಲ್ಲೇ ಗೊತ್ತಾಗತ್ತೆ ನೀವು ತುಂಬಾ ಓವರ್ಲಿ ಸ್ಟ್ರೆಸ್ಡ್ ಆಗಿದ್ದೀರಾ. ಅಂದರೆ ನಿಮ್ಮ ಲೈಫ್ನ ಎಲ್ಲ ಬಿಟ್ಟು ಓದ್ತಾ ಇಲ್ಲ, ಜಾಬ್ ಮಾಡ್ತಾ ಇಲ್ಲ, ನಿಮ್ಮದು ಓನ್ಲಿ ಫೋಕಸ್ ಆ ಮೋಲು. ಸಪೋಸ್ ನಿಮ್ದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಈಗ ನೀವೆಲ್ಲ ನಿಮ್ಮ ಕೆಲಸ ಎಲ್ಲ ಬಿಟ್ಟು ಆ ಮೋಲ್ ಬಗ್ಗೆನೇ 24 hours ಯೋಚನೆ ಮಾಡ್ತಾಯಿದ್ದೀರಾ. ಸೊ ನಮ್ಗೆ ಗೊತ್ತಾಗುತ್ತೆ ಆವಾಗ ಆಬ್ವಿಯಸ್ಲಿ ಏನೂ ಕರೆಕ್ಟ್ ಇಲ್ಲ ಲೈಫಲ್ಲಿ ಅವ್ರಿಗೆ. ಸೊ ಅವ್ರು ಬಂದು ಮಾತಾಡೋ ರೀತಿಯಲ್ಲೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಇವ್ರು ಎಂಥವ್ರು, ಕೇಸ್ ಹೆಂಗೆ, ಇವ್ರ ಸೈಕಾಲಜಿ ಹೆಂಗೆ, ಇವ್ರು ಯಾವ ಇಂಟೆನ್ಷನ್ ಇಟ್ಕೊಂಡು ಬರ್ತಾ ಇದ್ದಾರೆ ಅಂತ. ಸರಿ, ಸೊ ಕನ್ಸಲ್ಟೇಷನ್ ಆದಮೇಲೆ ಸೊ ಕನ್ಸಲ್ಟೇಷನ್ ಇಂಥ ನಾರ್ಮಲಿ ಈಗ ಒಂದು ಪೇಷಂಟ್ಗೆ ನಾವು ಕಂಫರ್ಟಬಲ್ ಇಲ್ಲ, ನಮ್ಗೆ ಅನ್ಸೋದಿಲ್ಲ ಇದು ಐಡಿಯಲ್ ಪೇಷಂಟ್ ಅಲ್ಲ. ಸೊ ನಾರ್ಮಲಿ ಅಂಥ ಪೇಷಂಟ್ ನಾವು 2nd, 3rd ಕನ್ಸಲ್ಟೇಷನ್ ಕರಿತೀವಿ ಟು ಅಸೆಸ್ ಅಗೇನ್. ಬಂದ ತಕ್ಷಣ ಮಾಡಿಬಿಡೋದಲ್ಲ. ಈಗ ನೀವು ಯಾವುದೋ ಪ್ರೊಫೆಷ್ನಲ್ ಹತ್ರ ಹೋದರೆ, ಕ್ವಾಲಿಫೈಡ್ ಪ್ಲಾಸ್ಟಿಕ್ ಸರ್ಜನ್, ಇವತ್ತು ಬಂದ್ರಿ ನಾಳೆ ಸರ್ಜರಿ ಆಗಲ್ಲ. ಆ ಥರ ನಾವು ಅಸೆಸ್ ಮಾಡಬೇಕು ಫಸ್ಟ್. ನಿಮಗೆ ಬರೀ ದುಡ್ಡುಗೋಸ್ಕರ ಬಂದರು ಇಲ್ಲ, ಅದೇ ಆಗಲ್ಲ ಆ ಥರ. ಸೊ ಈಗ ನೀವು 2nd ಕನ್ಸಲ್ಟೇಷನ್ ಕೆಲವು ಸಲ ಏನಾಗುತ್ತೆ, ಐಡಿಯಲ್ ಪೇಷಂಟ್ ಈಗ ನಿಮ್ಗೆ ಕರೆಕ್ಟಾಗಿ ಇಲ್ಲ ಅಂದ್ಕೊಳ್ಳಿ ನಿಮ್ಮ ಮನಸ್ಸಲ್ಲಿ, 2nd ಕನ್ಸಲ್ಟೇಷನ್ಗೆ ಬರೋದೇ ಇಲ್ಲ ನೀವು. ಫಸ್ಟಲ್ಲೆಲ್ಲ ಕ್ಲಾರಿಫೈ ಆಗಿಬಿಡುತ್ತೆ, ಇಲ್ಲ ಎಸ್ ಆರ್ ನೋ ಅಂತ. ಇಲ್ಲ, ತುಂಬ ಪೇಷಂಟ್ಗೆ ಇವತ್ತು ಮಾತಾಡಿದ್ರಿ, ಇಮ್ಮಿಡಿಯೇಟ್ಲಿ ಸರ್ಜರಿ ಮಾಡಬೇಕು ಇಲ್ಲ ನಾಳೆ ಮಾಡಬೇಕು, ನಾವು ಬೇಡ ಅಂದ ತಕ್ಷಣ ಅವರು ಹೊರಟೋಗ್ತಾರೆ. ಸೊ ಇದು ಒಂದು ಅರ್ಜ್ ಅಂತೀವಿ. ಟಕ್ಕಂತ ಒಂದು ದಿವಸ ಕೂತಿದ್ದಾರೆ, ನಮಗೆ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಳ್ಳೋಣ ಅಂತ ಬರ್ತಾರೆ. ಅಂಥವ್ರಿಗೆ ನಾವು ಡಿಲೇ ಮಾಡ್ತೀವಿ ಪರ್ಪಸ್ಫುಲಿ. 1 ತಿಂಗಳು ಆದಮೇಲೆ ಬನ್ನಿ, ಟೆಸ್ಟ್ ಮಾಡ್ತೀರಾ. ಎಕ್ಸಾಕ್ಟ್ಲಿ. ಅಂದರೆ ನೀವು ಆ್ಯಕ್ಚುಲಿ ನಿಮ್ಗೆ ಆ ಸರ್ಜರಿ ಬೇಕಾ, ಸುಮ್ಮನೆ ಮೊಮೆಂಟ್ರಿ ಆ ಮೂಮೆಂಟಲ್ಲಿ ಅನಿಸ್ತು. ಯಾಕಂದರೆ ನಾವು ಯಾವ ಸರ್ಜರಿ ಅಂದ ತಕ್ಷಣ ದೇಸ್ ಅ ಕಟ್, ನಾವು ಕಟ್ ಮಾಡಿದ ತಕ್ಷಣ ಅದನ್ನ ನಾವು ರಿವರ್ಸ್ ಮಾಡೋಕ್ಕಾಗಲ್ಲ. ಈಗ ನೀವೇನೋ ಮಾಡಿಸ್ಕೊಂಡ್ರಿ, ನಾಳೆ ನಿಮ್ಗೆ ಇಷ್ಟ ಆಗಿಲ್ಲ, ನಂಗೆ ಅದು ರಿವರ್ಸ್ ಮಾಡೋಕ್ಕಾಗಲ್ಲ ಅಲ್ವಾ, ಆಗೋಯ್ತು ಅಷ್ಟೇ, ಅದು ಪರ್ಮನೆಂಟು. ಸೊ ಅದಕ್ಕೆ ನಮ್ಮ ರೆಸ್ಪಾನ್ಸಿಬಿಲಿಟಿ ತುಂಬ ದೊಡ್ಡದಾಗೋಗುತ್ತೆ. ವಿ ಶುಡ್ ನೋ ವೆದರ್ ಯುವರ್ ಆ್ಯಕ್ಚುಲಿ ನಿಮ್ಮ ಲೈಫಲ್ಲಿ ಅದು ಬೇಕಿದೆಯೋ ಇಲ್ವೋ ಅಂತ. ಸೊ ಇಸ್ ದಿಸ್ ಆಲ್ಸೋ ಒನ್ ಯಾರ್ಡ್ ಸ್ಟಿಕ್ ಟು ಮೆಷರ್ ಅ ಗುಡ್ ಪ್ಲಾಸ್ಟಿಕ್ ಸರ್ಜನ್ ದೆನ್? 100%. ಸೊ ರಶ್ಮಿ, ಈಗ ಹೇಳೋದು ಅಂದರೆ ಈಗ ಪ್ರಾಕ್ಟೀಸ್ ಈಗ ಬ್ಯಾಂಗ್ಳೂರಲ್ಲಿ ಹೆಂಗಾಗಿದೆ ಅಂದರೆ, ಪೇಷಂಟು ಡಾಕ್ಟರ್ನ ನೋಡೋಕ್ಕೆ ರೆಡಿ ಇಲ್ಲ, ಬರೀ ಫೋನಲ್ಲಿ ಕಾಸ್ಟ್ ಹೇಳಿಬಿಡಿ. 90% ಆಫ್ ದ ಕಾಲ್ಸ್ ನಮ್ಮ ಕ್ಲಿನಿಕ್ ಬರೋದು ಕಾಸ್ಟ್ ಹೇಳಿ. ಲೈಕ್ ಏನು ಬಟ್ಟೆ ಬೈ ಮಾಡ್ತಾಯಿದ್ದೀರಾ, ಏನು ಬೈ ಮಾಡ್ತಾಯಿದ್ದೀರಾ? ಅಂದರೆ ಅವ್ರಿಗೆ ಡಾಕ್ಟರ್ ಕ್ವಾಲಿಫಿಕೇಷನ್ ಬೇಕಿಲ್ಲ, ಕ್ಲಿನಿಕ್ ಹೆಂಗಿದೆ ಸೇಫ್ ಇದೆಯೋ ಏನೂ ಬೇಕಿಲ್ಲ, ಚೀಪೆಸ್ಟ್ ಆಫರ್ ಮಾಡ್ತೀರಾ, ಅಲ್ಲಿ ಹೋಗಿ ಮಾಡಿಸ್ಕೊತಾ ಇದ್ದಾರೆ. ಸೊ ಅದು ತುಂಬ ಸ್ಯಾಡ್ ಸಿನಾರಿಯೋ ಅನಿಸುತ್ತೆ. ನಿಮಗೆ ಡಾಕ್ಟರ್ ಹೆಸರು ಕೂಡ ಗೊತ್ತಿಲ್ಲ, ಚೀಪೆಸ್ಟ್ ಇಸ್ ದ ಬೆಸ್ಟ್ ಥರ ಅಂದ್ಕೊಂಡ್ಬಿಟ್ಟಿದ್ದಾರೆ. ಬಟ್ ನಾನು ಯಾವಾಗಲೂ ಪೇಷಂಟ್ ಹೇಳ್ತೀನಿ, ನೀವೊಂದು ಫೋನೇ ಬೈ ಮಾಡ್ತಾಯಿದ್ದೀರಾ, ಎಷ್ಟು ರಿಸರ್ಚ್ ಮಾಡ್ತೀರಾ? ಫೀಚರ್ಸು ಚೆನ್ನಾಗಿದೆಯಾ, ರಿವ್ಯೂಸು, ಬೇರೆ ಬೇರೆ ಪ್ಲಾಟ್ಫಾರ್ಮ್ಸಲ್ಲಿ ಏನೇನು ಆಫರ್. ಎಕ್ಸಾಕ್ಟ್. ಬಟ್ ಇಲ್ಲೇನಾಗಿದೆ, ಏನು ಬೇಕಿಲ್ಲ, ಬರೀ ಅದು ಕಾಸ್ಟ್. ಸೊ ಅದು ತುಂಬಾ ಒಂದು ಡೇಂಜರಸ್ ಟ್ರೆಂಡ್ ಅಂತೀವಲ್ಲ, ತುಂಬಾ. ಅಂದರೆ ಈಗ ನೀವು ನನ್ನ ಕ್ಲಿನಿಕ್ ಬಂದ್ರಿ, ನಿಮ್ಗೆ ಹೆಂಗೆ ಗೊತ್ತು ನಾನು ಡಾಕ್ಟರೇ ಅಂತ? ಅಲ್ವಾ, ಫಸ್ಟು ಸರ್ಟಿಫಿಕೇಟ್ ನೋಡಬೇಕು. ಎಕ್ಸಾಕ್ಟ್ಲಿ. ಈಗ ನೀವು ಯಾವುದಾದ್ರು ಜೆನ್ಯೂನ್ ಸೆಂಟರ್ ಹೋಗ್ತೀರಾ ವಿತ್ ದ ಡಾಕ್ಟರ್ಸ್, ಅವ್ರದ್ದೆಲ್ಲ ಸರ್ಟಿಫಿಕೇಟ್ ಇರುತ್ತೆ. ಈಗ ನೀವು ನನ್ನ ಹೆಸರು ಸರ್ಚ್ ಮಾಡಿದರೆ, ನಮ್ಮ ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ ಇದೆ, ಅದ್ರಲ್ಲಿ ಕಾಣುತ್ತೆ ರಿಜಿಸ್ಟ್ರೇಷನ್, ಅದು ಆನ್ಲೈನು ಚೆಕ್ ಮಾಡ್ಬೋದು. ಎಕ್ಸಾಕ್ಟ್ಲಿ. ಬಟ್ ಜನ ಮಾಡಲ್ಲ. ಆಮೇಲೆ ನಮ್ದು ಇಂಡಿಯನ್ ಅಸೋಸಿಯೇಷನ್ ಆಫ್ ಪ್ಲಾಸ್ಟಿಕ್ ಸರ್ಜರಿ ಇದೆ, ಅದು ನಮ್ಮ ಹೆಸರು ಇರುತ್ತೆ.
ನಮ್ಮ ಕರ್ನಾಟಕ ಅಸೋಸಿಯೇಷನ್ ಪ್ಲಾಸ್ಟಿಕ್ ಕ್ಯಾಪ್ರಸ್ ಅಂತ ಇದೆ ಈಗ, ಅದ್ರಲ್ಲಿ ನಮ್ಮ ಹೆಸರು, ಡೀಟೇಲು, ಫೋಟೋ ಎಲ್ಲ ಇರುತ್ತೆ. ಬಟ್ ಎಷ್ಟು ಜನ ನೋಡ್ತಾ ಇದ್ದಾರೆ ಅದೆಲ್ಲ? ಸೋ ಟ್ರೂ ನೀವು ಹೇಳಿದ್ದು. ಅಂದರೆ ವಿಚ್ ಆಲ್ಸೋ ರಿಮೈಂಡ್ಸ್ ಅಸ್ ಸೇಯಿಂಗ್ ದ್ಯಾಟ್ ಇದು ಎಲ್ಲ ಮಾಡಬೇಕು ಬಿಫೋರ್ ಯು ಟೇಕ್ ಅ ಡಿಸಿಷನ್ ಅನ್ನೋದು. 100%. ಸೊ ಕ್ಯಾನ್ ಯು ಥ್ರೋ ಸಮ್ ಲೈಟ್ ಅಬೌಟ್ ದ ಕ್ವಾಕರೀಸ್ ಹ್ಯಾಪನಿಂಗ್ ಇನ್ ದಿಸ್ ಸೆಕ್ಟರ್? ಏನಾಗುತ್ತೆ ಅಂದರೆ ಈಗ ಅಂದರೆ ಇಲ್ಲಿ ಏನು ಕಪಟ ಸುಳ್ಳು ಮೋಸಗಳು ಈ ಕ್ಷೇತ್ರದಲ್ಲಿ ನಡೆಯೋದು ತುಂಬ ಜಾಸ್ತಿ ಆಗಿದೆ. ಅಂದರೆ ಅವ್ರು ಬಿಡಿ ಡಾಕ್ಟರೇ ಅಲ್ಲ, ಒಂದು ಮುಖ 12th ಪಾಸ್, ಅಯ್ಯೋ 10th ಪಾಸ್ ಕೂತಿದ್ದಾರೆ, ಅಲ್ಲಿ ಮಾತಾಡೋಕ್ಕೆ ಬರುತ್ತೆ, ಸ್ಮೂತಾಗಿ ಮಾತಾಡೋ. ಈಗ ಬಿಕಾಸ್ ಜನಕ್ಕೆ ಅದು ಗೊತ್ತಿಲ್ಲ ಅದ್ರ ಬಗ್ಗೆ, ಬಟ್ ಎಲ್ಲರಿಗೂ ಆಸೆ ಇದೆ ಚೆನ್ನಾಗಿ ಕಾಣಬೇಕು, ತಪ್ಪಿಲ್ಲ. ಅದು ಎಲ್ಲಿ ಹೋಗಬೇಕು ಗೊತ್ತಿಲ್ಲ, ಬರೀ ಮಾರ್ಕೆಟಿಂಗ್ ನೋಡಿಬಿಟ್ಟು ಯಾವುದೋ ಒಂದು ಕ್ಲಿನಿಕ್ ಹೋಗ್ತಾರೆ. ಅಲ್ಲಿ ಹೋದಾದ್ಮೇಲೆ ಅವ್ರಿಗೆ ಹೆಸಿಟೆನ್ಸಿ ಕೇಳೋಕ್ಕೆ, ನೀವು ಡಾಕ್ಟ್ರಾ, ನಿಮ್ಮ ಸರ್ಟಿಫಿಕೇಟ್ ತೋರಿಸಿ, ಯಾವುದಾದ್ರು ಕೇಳಿದ್ದೀರಾ ನೀವು ಅಲ್ವಾ? ಹಾಂ. ಸೊ ಬಿಕಾಸ್ ಭರೋಸೆಲ್ಲಿ ಹೋಗ್ತಾರೆ. ಬಟ್ ಅಲ್ಲಿ ಕೂತು ಮಾಡೋರು MBBS ಅಲ್ಲ. ಸೊ ದ್ಯಾಟ್ಸ್ ಒನ್ ಥಿಂಗ್ ದಟ್ ಯು ಶುಡ್ ಡೆಫಿನೆಟ್ಲಿ ಡೂ. 100% ಬ್ಯಾಕ್ಗ್ರೌಂಡ್ ಚೆಕ್. ಈಗ ನನ್ನ ಕ್ಲಿನಿಕ್ ಸಪೋಸ್ ನೀವು ಬಂದರೆ, ನಂದು ಎಲ್ಲ ಸರ್ಟಿಫಿಕೇಟ್ಸ್, ನನ್ನ MBBS, ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ ರಿಜಿಸ್ಟ್ರೇಷನ್, ನಂದು MS ಜನರಲ್ ಸರ್ಜರಿ ಮಾಡಿದ್ದೀನಿ, MCH ಪ್ಲಾಸ್ಟಿಕ್ ಸರ್ಜರಿ ಎಲ್ಲ ಇದೆ. ಮತ್ತು ನಮ್ಮ ಸೆಂಟರ್ಸ್ಗೆಲ್ಲ ಈಗ KPME, ಕರ್ನಾಟಕ ಪ್ರೈವೇಟ್ ಮೆಡಿಕಲ್ ಎಜುಕೇಷನ್ದು ಇದು ವಿ ಹ್ಯಾವ್ ಟು ಹ್ಯಾವ್ ಅ ಲೈಸೆನ್ಸ್, ಅದು ಡಿಸ್ಪ್ಲೇ ಮಾಡಿದ್ದೀವಿ. ಸೊ ಇಂಥದ್ದೆಲ್ಲ ಯು ಹ್ಯಾವ್ ಟು ಸಿ, ಬಿಕಾಸ್ ಇಟ್ಸ್ ಯೋರ್ ಲೈಫ್. ನಾವು ವೈ ಆರ್ ವಿ ಟೇಕಿಂಗ್ ಅಷ್ಟು ಲೈಟಾಗಿ? ಈಗ ಒಂದು ಕಾರೇ ಬೈ ಮಾಡಿದಾಗ ಎಲ್ಲ ನೋಡ್ತೀವಲ್ಲ. ಸೊ ಒಂದು ಕ್ವಾಕರಿ ಅದು. ಲೈಫ್ ಇಸ್ ಎಕ್ಸ್ಪೆನ್ಸಿವ್, ಬಟ್ ವೈ ದ ಟ್ರೀಟ್ಮೆಂಟ್ ಹ್ಯಾಸ್ ಟು ಬಿ ಚೀಪ್. ಅದೇ, ವಿತ್ ನೋ ಬ್ಯಾಕ್ಗ್ರೌಂಡ್. ಹೌದು. ಸೊ ಈಗ ಒಂದು ಟೈಪ್ ಆಫ್ ಕ್ವಾಕರಿ ಅದು, ಡಾಕ್ಟರೇ ಅಲ್ಲ. ಸೆಕೆಂಡ್ ಟೈಪ್ ಆಫ್ ಕ್ವಾಕರಿ ಅನ್ನೋದು ಆ ಫೀಲ್ಡೇ ಎಲ್ಲ ಅವ್ರದ್ದು, ಬರೀ MBBS ಇರಬಹುದು, ಬಟ್ ಲೈಪೋಸಕ್ಷನ್ ಮಾಡ್ತಾಯಿದ್ದಾರೆ. ಹಾಗಿದ್ದರೆ ನಾವು ಯಾಕೆ MBBS ಮಾಡಿ, MS ಮಾಡಿ, MCH ಪ್ಲಾಸ್ಟಿಕ್ ಮಾಡಿ, ನೀವು ಹೇಳಿದ್ರಲ್ಲ ಎಷ್ಟೊಂದು ಫೆಲೋಶಿಪ್ ಮಾಡಿ, ಯಾಕೆ ಮಾಡಬೇಕು ಅದೆಲ್ಲ? ಬಿಕಾಸ್ ಕಾಂಪ್ಲಿಕೇಶನ್ ರೇಟ್ ನಮಗೆ ಕಡಿಮೆ ಆಗಬೇಕು ಅಂತ. ಹೌದು. ಬಟ್ ಇದು ಯಾರೂ ತಿಳ್ಕೊಳ್ಳೋಕೆ ರೆಡಿ ಇಲ್ಲ. ಯಾರಾದರೂ ಇರಲಿ ಪರವಾಗಿಲ್ಲ, ಪ್ರೈಸ್ ಕಡಿಮೆ. ಸೊ ಇದು 2 ಟೈಪ್ಸ್ ಆಫ್ ಕ್ವಾಕರಿ. ಒನ್ ಕ್ವಾಲಿಫೈಡೇ ಅಲ್ಲ, ಡಾಕ್ಟ್ರೇ ಅಲ್ಲ, ಖಂಡಿತ ಆ ಸ್ಪೆಷಲೈಸೇಷನ್ ಅವ್ರದ್ದಲ್ಲ. ಅದೇ. ಇಷ್ಟರ ಮಧ್ಯ ನಾವು ಐ ಆಮ್ ಥಿಂಕಿಂಗ್ ವೇರ್ ಟು ಸ್ಟಾರ್ಟ್. ಸೊ ಟುಡೇ ಅದೇ 2024ನಲ್ಲಿ we hear about cold sculpting, rhinoplasty and all of that. I want to start from few basics. Firstly, keeping the actresses lens in mind. ಇವತ್ತಿನ the latest beauty enhancement surgeries ಗಳಲ್ಲ ಏನು ಡಾಕ್ಟರ್? ಕರೆಕ್ಟ್. ಸೊ ಈಗ ನೀವು ಹೇಳಿದ್ರಿ ಕೂಲ್ ಸ್ಕಲ್ಪ್ ಆ್ಯಂಡ್ ಆಲ್ ದ್ಯಾಟ್. ಸೊ ಎನಿ ಟ್ರೀಟ್ಮೆಂಟ್ ನಾವು 2 ರೀತಿಯಲ್ಲಿ ಡಿವೈಡ್ ಮಾಡ್ತೀವಿ. ಒಂದು ಸರ್ಜರಿ, ಸರ್ಜಿಕಲ್, ನಾನ್ ಸರ್ಜಿಕಲ್. ಹಾಂ, ನಾನ್ ಸರ್ಜಿಕಲ್. ಈಗ ಸರ್ಜಿಕಲಲ್ಲಿ ಟಾಪ್ ಮೋಸ್ಟ್ ಬರೋದು ಲೈಪೋಸಕ್ಷನ್, ಬಾಡಿ ಕಾಂಟ್ರಿಂಗ್. ಈಗ ನೀವು ನೋಡ್ತೀರ ಆ್ಯಕ್ಟರ್ಸ್ಗೆ 6 ಪ್ಯಾಕ್ಸ್ ಕಾಣ್ತಾ ಇದೆ, ಎಲ್ಲರೂ ಅವರೇ ಮಾಡಿಲ್ಲ, ಅದು ನಾವು ಸ್ಕಲ್ಪ್ ಮಾಡಿರೋದು. ಹೌದಾ? ಸೊ ಇಟ್ಸ್ ನಾವು 6 ಪ್ಯಾಕ್ ಈಸಿಲಿ ಕೊಡ್ಬೋದು ಥ್ರೂ ಲೈಪೋಸಕ್ಷನ್. ಇಟ್ ಈಸ್ ಒನ್ ಆಫ್ ದ ಹಾಟೆಸ್ಟ್ ಸರ್ಜರೀಸ್. ಈಗ ಬ್ರೆಸ್ಟ್ ರಿಡಕ್ಷನ್, ಫೀಮೇಲ್ಸಲ್ಲಿ ಹೆವಿ ಬ್ರೆಸ್ಟ್ ಇರ್ತಾರೆ, ಇಂಡಿಯಾಲಿ ಅದು ಒನ್ ಆಫ್ ದ ಕಾಮನೆಸ್ಟು. ಬ್ರೆಸ್ಟ್ ಆಗ್ಮೆಂಟೇಷನ್ ಅಂದರೆ ಚಿಕ್ಕ ಬ್ರೆಸ್ಟ್ ಇರುತ್ತೆ, ಫ್ಲ್ಯಾಟ್ ಚೆಸ್ಟ್ ಇರ್ತಾರೆ, ಅವ್ರಿಗೆ ನಾವು ದೊಡ್ಡ ಮಾಡಿಕೊಡೋದು. ಟಮ್ಮಿ ಟಕ್ ಅಂದರೆ ನಾರ್ಮಲಿ ನೋಡೋದು ಪೋಸ್ಟ್ ಪ್ರೆಗ್ನೆನ್ಸಿ, ಸ್ಯಾಗಿಂಗ್ ಬಂದಿರುತ್ತೆ ಅಂಥವ್ರಿಗೆ ನಾವು ಟಮ್ಮಿ ಟಕ್ ಮಾಡ್ತೀವಿ. ಕರೆಕ್ಟ್. 5ನೇದು ಕಾಮನೆಸ್ ಇಸ್ ರೈನೋಪ್ಲಾಸ್ಟಿ, ನೋಸ್ ಜಾಬ್ ಅಂದರೆ ನೋಸಲ್ಲಿ ಕರೆಕ್ಷನ್ ಮಾಡೋದು. ದೀಸ್ ಆರ್ ದ ಟಾಪ್ 5 ಸರ್ಜರೀಸ್ ಹ್ಯಾಪ್ನಿಂಗ್ ಇನ್ ಇಂಡಿಯಾ ಇವತ್ತು, ಸರ್ಜಿಕಲ್. ಹಾಗೆ ನಾನ್ ಸರ್ಜಿಕಲ್ ಕಾಸ್ಮೆಟಿಕ್ ಅಂದರೆ ಬಟಾಕ್ಸ್ ಕೇಳಿದ್ದೀರಾ? ಚುಚ್ಚೋದು, ಬಟಾಕ್ಸು, ಫಿಲ್ಲರ್ಸು, ರೈಟ್. ನಮ್ಮದು ಲೇಸರ್ ಫೇಶಿಯಲ್ ರೆಜ್ಯುನೇಷನ್ ಅಂತೀವಿ, ಲೇಸರ್ ಟ್ರೀಟ್ಮೆಂಟ್ಸು. ಮತ್ತು ನಾನ್ ಸರ್ಜಿಕಲ್ ಫೇಸ್ ಲಿಫ್ಟ್ಸ್, ಅದರಲ್ಲಿ ತುಂಬ ಟೈಪ್ ಆಫ್ ಟ್ರೀಟ್ಮೆಂಟ್ಸ್ ಬರುತ್ತೆ. ಸೊ ಕೆಮಿಕಲ್ ಪೀಲ್ಸು, PRP, ಇದೆಲ್ಲ ಕಾಮನ್ ನಾನ್ ಸರ್ಜಿಕಲ್ ಕಾಸ್ಮೆಟಿಕ್ ಪ್ರೊಸೀಜರ್ಸ್ ಅಂತೀವಿ. So now that we've differentiated surgical and non-surgical, first surgical ಇಂದ we'll try addressing ಒಂದಷ್ಟು ಕ್ಯೂರಿಯಾಸಿಟೀಸ್ ನನಗೂ ಇದೆ. ಫಸ್ಟ್ ಹೇಳಿದ್ರಿ ಆ್ಯಬ್ಸ್ ಎಲ್ಲ ನಾವೇ ಕಟ್ಕೊಡ್ತೀವಿ ಅಂತ, ಅಲ್ಲಿ ಅದು ಹೆಂಗೆ ಮಾಡ್ತೀರಾ, ಏನದು ಅದ್ರ? ಸೊ ಏನಾಗುತ್ತೆ, ನಾವು ಈಗ 6 ಆ್ಯಬ್ಸ್ ಹೇಳ್ತೀವಿ, ಇಲ್ಲಾಂದರೆ ಹೆಸರಾಗೆ 6 ಪ್ಯಾಕ್.
ಪ್ರೊಸೀಜರ್ ಇಟ್ಸೆಲ್ಫ್ ಇಸ್ ಸಿಕ್ಸ್ ಪ್ಯಾಕ್ ಲೈಪೋಸಕ್ಷನ್, ಲೈಪೋಸ್ಕಲ್ಪ್ಚರ್, ಸ್ಕಲ್ಪ್ಚರ್ ಅಂತೀವಿ. ಓಕೆ. ಇಲ್ಲಾಂದರೆ ಹೈ ಡೆಫಿನೇಷನ್ ಲೈಪೋಸ್ಕಲ್ಪ್ಚರ್ ಅಂತೀವಿ. ಅಂದರೆ ಇಂಥದ್ದಲ್ಲಿ ಪೇಷಂಟು ತುಂಬ ದಪ್ಪ ಇಲ್ಲ. ಓಕೆ. ತುಂಬ ಹೆವಿ ಪೇಷಂಟ್ಗೆ ಇದು ಮಾಡೋಕ್ಕಾಗಲ್ಲ, ಬಿಕಾಸ್ ಫುಲ್ ಬಾಡಿ ಮ್ಯಾಚ್ ಆಗಬೇಕು. ಸೊ ಇವರಲ್ಲಿ ತುಂಬ ದಪ್ಪ ಇರಲ್ಲ, ಬಟ್ ಆಬ್ಡಮನ್ ಎಲ್ಲರಿಗೂ ಆಸೆ, ಮೆನ್ನಲ್ಲಿ ಸಿಕ್ಸ್ ಪ್ಯಾಕ್ಸ್ ಕಾಣಬೇಕು. ಕರೆಕ್ಟ್. ಮೋಸ್ಟ್ಲಿ ಈಗ ಶಾರುಖ್ ಖಾನ್ದು ಸಿಕ್ಸ್ ಪ್ಯಾಕ್ ನೋಡ್ತಾ ಇದ್ದಾರೆ, ಓಟವ ಯಾವುದಾದ್ರು ಆ್ಯಕ್ಟರ್ ಸಿಕ್ಸ್ ಪ್ಯಾಕ್ಸ್ ನೋಡ್ತಾ ಇದ್ದೀರಾ. ಸೊ ಈ ಪೇಷಂಟಲ್ಲಿ ನಾವು ಲೈಪೋಸಕ್ಷನ್ ಮಾಡಿ ಸಿಕ್ಸ್ ಪ್ಯಾಕ್ಸ್ ಬರೋದು ಒಂದು ನಮ್ಮಲ್ಲಿ ಇನ್ಸರ್ಷನ್ಸ್ ಅಂತ ಹೇಳ್ತೀವಿ, ಅಂದರೆ ಡಿಪ್ಸ್ ಬರುತ್ತೆ. ಕಟ್ಸು. ಹಾಂ, ಕಟ್ಸು ಮತ್ತೆ ಕರೆಕ್ಟ್. ಕರೆಕ್ಟ್. ಸೊ ಕಟ್ಸಲ್ಲಿ ನಾವು ಎಕ್ಸ್ಟ್ರಾ ಲೈಪೋಸಕ್ಷನ್ ಮಾಡ್ತೀವಿ, ತುಂಬ ಜಾಸ್ತಿ ಮಾಡ್ತೀವಿ. ಸೊ ಅವಾಗ ಡೆಪ್ತ್ ಬಂತು. ಅದ್ರ ಮೇಲೆ ಸ್ವಲ್ಪ ದಪ್ಪ ಕಾಣಬೇಕಲ್ಲ, ಅಲ್ಲಿ ನಾವು ಸ್ವಲ್ಪ ಫ್ಯಾಟ್ ಹಾಕ್ತೀವಿ. ಸೊ ಸಾರಿ, ಲೈಪೋಸಕ್ಷನ್ ಇಂದನೇ ಶುರು ಮಾಡಬೇಕು. ಎಷ್ಟೊಂದು ಜನಕ್ಕೆ ಗೊತ್ತೂ ಇರಲ್ಲ, ಇನ್ಕ್ಲೂಡಿಂಗ್ ಮೀ ಮೇ ಬಿ. ಲೈಪೋಸಕ್ಷನ್ ಅಂದರೆ ನನ್ನ ಪ್ರಕಾರ ಕೊಬ್ಬನ್ನ ತೆಗೆಯೋದು. 100% ಅಷ್ಟೇನಾ? ಹೌದು. ಕೊಬ್ಬನ್ನ ತೆಗೆಯೋದು, ಸ್ಮಾಲ್ ಹೋಲ್ಸ್ ಹಾಕ್ಬಿಟ್ಟು. ಹೆಂಗೆ ಮಾಡ್ತಾರದು? ಕರೆಕ್ಟ್. ಸೊ ಈಗ ಯಾವುದೋ ಒಂದು ಭಾಗ ಆಗಲಿ, ಸಪೋಸ್ ನಮ್ಮದು ಕೈ, ಆಮ್ ಲೈಪೋಸಕ್ಷನ್ ಅಂತೀವಿ. ಸಂದು ಒಂದು 4 or 5 mm 2 ಕಟ್ ಕೊಡ್ತೀವಿ, ಸಂದು ಹೋಲು. ಅಂದರೆ ನಿಮ್ಗೆ ಅದು ಸ್ಕಾರು ಅಷ್ಟೊಂದು ಏನು ಕಾಣಲ್ಲ. ಥ್ರೂ ದಟ್ ನಮ್ಮ ಹತ್ರ ಕ್ಯಾನುಲಸ್ ಇರುತ್ತೆ, ಉದ್ದಕ್ಕೆ ಒಂದು ಸ್ಟೀಲ್ದು. ಅದನ್ನ ಹಾಕಿ ಆ ಫ್ಯಾಟ್ನ ಕರ್ಸೋಕ್ಕೆ ನಾವು ಒಂದು ಟ್ಯೂಮೆಸಿನ್ ಫ್ಲೂಯಿಡ್ ಅಂತ ಹಾಕ್ತೀವಿ. ಸೊ ಈ ಫ್ಯಾಟ್ ಎಲ್ಲ ಲೂಸ್ ಆಗೋಗುತ್ತೆ, ಫ್ಯಾಟ್ ಸೆಲ್ಸ್ ಬಿಡಿಸ್ಬಿಡುತ್ತೆ. ಅದನ್ನ ನಾವು ಮಷೀನಿಂದ ಸಕ್ ಔಟ್ ಮಾಡ್ತೀವಿ. ಇದು ಎಷ್ಟು ಟೈಮ್ ಆಗುತ್ತೆ ಡಾಕ್ಟರ್? ಡಿಪೆಂಡಿಂಗ್ ಆನ್ ದ ಏರಿಯಾ. ಈಗ ಆಮ್ ಲೈಪೋಸಕ್ಷನ್ ಅಂದರೆ 1 to 1.5 hours ತೊಗೋಬೋದು. ಆಬ್ಡಮನ್ ಅಂದರೆ 2 to 2.5 hours. ಬೇಸಿಕ್ಲಿ ಇದು ಡಿಪೆಂಡ್ಸ್ ಆನ್ ದ ನಂಬರ್ ಆಫ್ ಏರಿಯಾಸ್, ಎಲ್ಲೆಲ್ಲಿ ಮಾಡ್ತಾ ಇದ್ದೀವಿ. ಇದೇ ನಾವು ಸ್ವಲ್ಪ ವಿಲನ್ ಟ್ರೀಟ್ಮೆಂಟು ಎಷ್ಟೋ ಕೆಲವು ಸತಿ ಕೇಳ್ಬಿಟ್ಟಿರ್ತೀವಿ, ಪ್ರಾಣ ಹೋಗುತ್ತೆ, ಕರೆಕ್ಟ್, ಡೆತ್ ಕಾಸ್ ಆಗಿರುತ್ತೆ ಅಂದರೆ. ಬಿಕಾಸ್ ಸಡನ್ನಾಗಿ ದಪ್ಪ ಇರೋರು ಏನೇನೋ ರೀಸನ್ಸ್ಗಳು ಕೊಟ್ಬಿಟ್ಟು ನಾನು 3 ತಿಂಗಳು ಡಯಟ್ ಮಾಡಿದೆ ಅಂತ ಸ್ವಲ್ಪ ದಿನ ಎಲ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ಹಾಕಿದೆ, ಸಡನ್ನಾಗಿ ನೋಡಿದ್ರೆ ಅಮೇಝಿಂಗ್ ಟ್ರಾನ್ಸ್ಫಾರ್ಮೇಷನ್. ಸಮ್ ಓಪನ್ಲಿ ಅನೌನ್ಸ್, ಸಮ್ ವೋಂಟ್. ಬಟ್ ಸಮ್ ವಿ ಆಲ್ಸೋ ಹರ್ಡ್ ಈ ಥರ ಡೆತ್ ಆಗಿದೆ ಅವೆಲ್ಲ ಇದು ಅಂತ. ಹೌ ಸೇಫ್ ಡು ಯು ಥಿಂಕ್ ಇಟ್ ಇಸ್? ಸೊ ಅದಕ್ಕೆ ತುಂಬ ಒಳ್ಳೆ ಕ್ವಶನ್ ಕೇಳಿದರೆ, ನಾವೀಗ ಯಾವ ಪ್ರೊಸೀಜರ್ ಇದ್ದರೂ ಅದು ರಿಸ್ಕ್ ಇದ್ದೇ ಇರುತ್ತೆ. ನನ್ನ ಹತ್ರ ಪೇಷಂಟ್ ಬಂದಾಗ ಅವ್ರು ಫಸ್ಟ್ ಕ್ವಶನ್ ಕೇಳೋದು, ಮ್ಯಾಮ್ ನೀವು 100% ಗ್ಯಾರಂಟಿ ಕೊಡ್ತೀರಾ ನನಗೇನೂ ಆಗಲ್ಲ? ಕೊಡೋಕ್ಕಾಗಲ್ಲ, ಯಾಕಂದರೆ ಇಟ್ಸ್ ಅ ಸರ್ಜರಿ ಪ್ರೊಸೀಜರು. ಬಟ್ ನಾವು ಆ ರಿಸ್ಕನ್ನ ಹೆಂಗೆ ಕಡಿಮೆ ಮಾಡ್ತಾಯಿದ್ದೀವಿ, ಅದು ಇಂಪಾರ್ಟೆಂಟು. ಅದೇ ಹೇಳಿದ್ದು, ಬಂದ ತಕ್ಷಣ ಇವತ್ತು ಬಂದರೆ ನಾಳೆ ಆಪ್ರೇಷನ್ ಆಗಲ್ಲ. ಅದು ನಿಮ್ಮನ್ನ ಫುಲ್ ಎವ್ಯಾಲ್ಯೂಯೇಟ್ ಮಾಡ್ತೀವಿ. ಅಂದರೆ ನಿಮ್ಮದು ಫುಲ್ ಬ್ಲಡ್ ಟೆಸ್ಟ್ ಹೇಳ್ತೀವಿ, ECG, ಚೆಸ್ಟ್ ಎಕ್ಸ್ರೇ, ನಿಮ್ಮದು ಹಾರ್ಟು. ಆರ್ ಯು ಫಿಟ್ ಫಾರ್ ಅನಸ್ತೇಷಿಯಾ? ಏನಾದರೂ ಕಾಂಪ್ಲಿಕೇಶನ್ ಬರಬಹುದು ಇಲ್ಲವೋ ಫಸ್ಟ್ ನಾವು ಎಲ್ಲ ಟೆಸ್ಟ್ ಮಾಡಿ ನೋಡ್ತೀವಿ. ಅದಾದಮೇಲೆ ನಾವು ಯಾವ ಸೆಟಪ್ಪಲ್ಲಿ ಮಾಡ್ತಾಯಿದ್ದೀವಿ, ನಿಮ್ಮ ಹತ್ರ ಫೆಸಿಲಿಟೀಸ್ ಹೇಗಿದೆ. 4ನೇದು ನಿಮ್ಮ ಅನಸ್ಥೆಟಿಸ್ ಅಂತೀವಿ, ಗಿವ್ಸ್ ದ ಅನಸ್ತೇಷಿಯಾ. ಅದು ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಈಗ ನನ್ನ ಎಲ್ಲ ನೋಡಿದೆ ಸೆಂಟ್ರಿ, ನನ್ನ ಸರ್ಜರೀಸ್ಗೆಲ್ಲ ಬರೋದು ತುಂಬಾ ಸೀನಿಯರ್ ಅನಸ್ಥೆಟಿಸ್. ಟಚ್ವುಡ್ ಈಗವರೆಗೂ ನನಗೆ ಯಾವ ಕಾಂಪ್ಲಿಕೇಶನೇ ಬಂದಿಲ್ಲ. ಯಾಕಂದ್ರೆ ಅವ್ರಿಗೆ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇರುತ್ತೆ, ಯಾವ ಡ್ರಗ್ ಎಷ್ಟು ಕೊಡಬೇಕು, ಹಿಸ್ಟ್ರಿ ತೊಗೊತಾರೆ. ಕೆಲವು ಪೇಷಂಟ್ಗೆ ಯಾವುದೋ ಒಂದು ಡ್ರಗ್ಗೆ ಎಲರ್ಜಿ ಇರಬಹುದು. ಸೊ ಈ ಸ್ಟೆಪ್ಸ್ ಎಲ್ಲ ಮಿಸ್ ಆದಾಗ ರಿಸ್ಕ್ ಜಾಸ್ತಿ ಆಗುತ್ತೆ. ಬಟ್ ಕೆಲವು ಸಲ ಈ ಸ್ಟೆಪ್ಸ್ ಎಲ್ಲ ತೊಗೊಂಡ್ರು ಅದು 1% ಅಂತೀವಿ, ಅದು ನಮ್ಮ ಕೈಲಿರಲ್ಲ. ಸೊ ನೀವು ಈಗ ನಾವು ಫ್ಲೈಟಲ್ಲಿ, ನಾವು ಎಲ್ಲ ಪೇಷಂಟ್ ಅದೇ ಹೇಳೋದು, ನೀವು ಫ್ಲೈಟಲ್ಲಿ ಹೋಗ್ತಾ ಇದ್ದೀರಾ, ಫಸ್ಟ್ ಏನು ಹೇಳ್ತಾರೆ ಫ್ಲೈಟ್ ಅಟೆಂಡೆಂಟ್? ಇನ್ ಕೇಸ್ ಆಫ್ ಕ್ರ್ಯಾಶ್, ಇನ್ ಕೇಸ್ ಆಫ್ ಎಮರ್ಜೆನ್ಸೀಸ್. ಕರೆಕ್ಟ್. ಸೊ ಅದು ಯಾರಿಗೂ ಹೇಳೋಕ್ಕಾಗಲ್ಲ, 1% ನಮ್ಮ ಕೈಲಿ ಇಲ್ಲ ಅದು. ಬಟ್ ನೀವು ನಿಮ್ಮ ರಿಸ್ಕ್ ಹೆಂಗೆ ಕಡಿಮೆ ಮಾಡ್ಬೋದು ಅಂದರೆ ಕ್ವಾಲಿಫೈಡ್ ಡಾಕ್ಟರ್ ಹತ್ರ ಹೋಗಿ ಸೆಟಪ್ ನೋಡಿ, ಮತ್ತು ಸ್ವಲ್ಪ ತಾಳ್ಮೆ ಎಲ್ಲ ಬ್ಲಡ್ ಟೆಸ್ಟ್. ಈಗ ಕೆಲವು ಪೇಷಂಟ್ ನಾವು ಬ್ಲಡ್ ಟೆಸ್ಟ್ ನಾನು ಬರ್ಕೊಟ್ಟಾಗ ಕೋಪ ಮಾಡ್ಕೊಳ್ತಾರೆ, ಮ್ಯಾಮ್ ಯಾಕೆ ಇದೆಲ್ಲ ಯಾಕೆ ಬೇಕು ನಿಮಗೆ, ಲೈಪೋಸಕ್ಷನ್ಗೆ ಇದೆಲ್ಲ. ಅಂದರೆ ನೀವು ಪ್ರೊಫೆಷ್ನಲ್ ಹತ್ರ ಬಂದಿದ್ದೀರಾ, ಪ್ಲೀಸ್ ಲೆಟ್ ದೆಮ್ ಡಿಸೈಡ್ ಅಲ್ವಾ. ಯು ಡೋಂಟ್ ಟ್ರೈ ಟು ಬಿ ದ ಡಾಕ್ಟರ್. ಎಕ್ಸಾಕ್ಟ್ಲಿ, ಗೂಗಲ್ ಡಾಕ್ಟರ್ ಅಥವಾ ವಾಟ್ಸ್ಆ್ಯಪ್ ಡಾಕ್ಟರು. ಹೌದು. ಸೊ ಇವೆಲ್ಲ ಸ್ಟೆಪ್ಸನ್ನು ಫಾಲೋ ಮಾಡಿದ್ರೆ ಎನಿ ಪ್ರೊಸೀಜರ್ ಫಾರ್ ದಟ್ ಮ್ಯಾಟರ್ ಯು ಕ್ಯಾನ್ ರೆಡ್ಯೂಸ್ ದ ರಿಸ್ಕ್, ಬಟ್ ಯು ಕಾಂಟ್ ಗ್ಯಾರಂಟಿ 100% ಸಕ್ಸಸ್ ಅಂತಾನ ಹೇಳೋದು. ಹೌದು. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಂಗ್ ಸೋ ಓಪನ್ ಆ್ಯಂಡ್ ಇಲ್ಲ, ಇಟ್ ಈಸ್ ಅ ಮಸ್ಟ್. ಇದು ಎಲ್ಲ ಪೇಷಂಟ್ ನಾವು ಹೇಳೇ ಮಾಡ್ತೀವಿ. ಇಫ್ ನನ್ನ ಪೇಷಂಟ್ ಹೇಳ್ತಾರೆ ಇಲ್ಲ ಮ್ಯಾಮ್ ನಮ್ಮ ರಿಸ್ಕೇ ತೊಗೊಳೋಕ್ಕಿಲ್ಲ, ನಾನು ಹೇಳ್ತೀನಿ ನಾನು ಮಾಡೋಕ್ಕಾಗಲ್ಲ ಅದು. ಬಿಕಾಸ್ ವರ್ಲ್ಡಲ್ಲಿ ಯಾವುದಾದ್ರು ಡಾಕ್ಟರ್ ಹೇಳ್ತಾರೆ ನಮ್ಮ ಕೈಲಿ ಕಾಂಪ್ಲಿಕೇಶನ್ ಬಂದಿಲ್ಲ, ಹಾಗಾದರೆ ಅವ್ರು ಯಾವತ್ತೂ ಸರ್ಜರಿ ಮಾಡೇ ಇಲ್ಲ. ನೋನ್ ಫ್ಯಾಕ್ಟ್ ಅದು. ಈಗ ನೀವು ಡ್ರೈವ್ ಮಾಡ್ತೀರಾ, ನಿಮ್ಮ ಕೈಲಿ ಒಂದ್ಸಲನೂ ಆಕ್ಸಿಡೆಂಟೇ ಆಗಿಲ್ಲ, ನಂಬಕ್ಕಾಗತ್ತಾ? ಸಮ್ ಮಿಸ್ ಹ್ಯಾಪ್ ವಿಲ್ ಹ್ಯಾಪನ್.
ಸೊ ಈ ಪಾಯಿಂಟ್ಸ್ ಎಲ್ಲ ಕೇರ್ಫುಲ್ ಇದ್ದರೆ ವಿ ಕ್ಯಾನ್ ರೆಡ್ಯೂಸ್ ಇಟ್ ಅಷ್ಟೇ. ಡ್ರೈವ್ ಕೇರ್ಫುಲ್ಲಿ ವಿತ್ ಅನ್ ಎಕ್ಸ್ಪೀರಿಯನ್ಸ್ ಇದು. ಕರೆಕ್ಟ್. ಸೊ ನಾವು ಲೈಪೋಸಕ್ಷನ್ ಬಗ್ಗೆ ಮಾತಾಡಿದ್ವಿ. ನೆಕ್ಸ್ಟ್ ಬಂದು ಸ್ಕಲ್ಪ್ಟಿಂಗ್. ಏನಾದರೂ ಕೂಲ್ ಸ್ಕಲ್ಪ್ ಅಂದರೆ ಸ್ಕಲ್ಪ್ಟಿಂಗ್. ಸೊ ಕೂಲ್ ಸ್ಕಲ್ಪ್ ಅಂದರೆ ನಾನ್ ಸರ್ಜಿಕಲು. ಸರ್ಜರಿ ಮಾಡ್ತಾ ಇಲ್ಲ, ಫ್ಯಾಟ್ನ ಕರಗಿಸ್ತಾ ಇದ್ದೀವಿ. ಅಂದರೆ ಒನ್ ಏರಿಯಾದು ಫ್ಯಾಟ್ನ ನಾವು ಸಪೋಸ್ ಡಬಲ್ ಚಿನ್ ಅಂದ್ಕೊಳ್ಳಿ, ಅದನ್ನ ನಾವು ಫ್ರೀಸ್ ಮಾಡ್ತಾಯಿದ್ದೀವಿ. 1 ಡಿಗ್ರಿಯಲ್ಲಿ ತುಂಬ ಕೋಲ್ಡಲ್ಲಿ ಫ್ರೀಸ್ ಮಾಡಿದಾಗ ಫ್ಯಾಟ್ ಸೆಲ್ಸ್ ಎಲ್ಲ ಸತ್ತೋಗುತ್ತೆ. ಓಹೋ. ಆ ಫ್ಯಾಟ್ಸ್ ಎಲ್ಲ ಆವಾಗ ನಮ್ಮ ಬಾಡಿನೇ ಅಬ್ಸರ್ವ್ ಮಾಡುತ್ತೆ, ಡಿಸ್ಕಾರ್ಡ್ ಮಾಡುತ್ತೆ ಆಚೆ. ಸೊ ಅದ್ರಲ್ಲಿ ಕಟ್ ಏನೂ ಇಲ್ಲ. ಸೊ ತುಂಬ ಒಳ್ಳೆ ಮೆಥಡು. ಬಟ್ ನಮ್ಮಲ್ಲಿ ಯಾವ ಪೇಷಂಟ್ಗೆ ಅದು ಮಾಡಬೇಕು ಅಂತ ಗೊತ್ತಿಲ್ಲ. ಹೆಂಗೆ ಅಂದರೆ ಈಗ 1 ಪರ್ಸನ್ ತುಂಬ ದಪ್ಪ ಇದ್ದಾರೆ, ಅವ್ರು ಎಲ್ಲ ಕಡೆ ಫ್ಯಾಟ್ ಇದೆ. ಕೂಲ್ ಸ್ಕಲ್ಪ್ ಯೂಸ್ಲೆಸ್. ಅದಕ್ಕೆ ಕೂಲ್ ಸ್ಕಲ್ಪ್ ಮಷಿನ್ ಬಂದಿದೆ ವರ್ಲ್ಡಲ್ಲಿ ಸ್ಮಾಲ್ ಏರಿಯಾ, ಅಂದರೆ ಫಿಟ್ ಪೀಪಲ್. ಬಟ್ ಇಲ್ಲಿ ಅಲ್ಲಿ ಎಲ್ಲರಿಗೂ ಸ್ವಲ್ಪ ಲಾಸ್ಟ್ ಲೆವೆಲ್ ಉಳ್ಕೊಂಡಿರತ್ತಲ್ಲ, ಅದಕ್ಕೆ ಎಷ್ಟು ಎಕ್ಸಸೈಸ್ ಮಾಡಿದರೂ ಹೋಗ್ತಾ ಇಲ್ಲ. ಸ್ಮಾಲ್ ಟಮ್ಮಿ, ಆ ಸ್ಮಾಲ್ ಡಬಲ್ ಚೇನ್, ಏನೋ ಕೆಲವಿಗೆ ಬರೀ ನೀ ಹತ್ರ ಸ್ಮಾಲ್ ಫ್ಯಾಟ್ ಇರುತ್ತೆ, ಅಂಥದಕ್ಕೆ ಬೆಸ್ಟು. ಬಟ್ ನಮ್ಮಲ್ಲಿ ಏನು ಮಾಡ್ತಾ ಇದ್ದಾರೆ, ನೋಡೋಕ್ಕೆ ಫುಲ್ ಓವರ್ ವೇಟ್ ಒಬೇಸ್ ಪರ್ಸನ್ ಅವ್ರಿಗೆ ಹೋಗಿ ಕೂಲ್ ಸ್ಕಲ್ಪ್ ಮಾಡಿಸ್ಕೊಳ್ತಾ ಇದ್ದಾರೆ. ಯಾಕಂದರೆ ಅದು ಸರ್ಜರಿ ಅಲ್ಲ. ಸೊ ಪೀಪಲ್ ಫೈಂಡ್ ಇಟ್ ಸೇಫ್. ಅಂದರೆ ಏನಾಗುತ್ತೆ, ಹಬ್ಬ ಸ್ವಲ್ಪ ಕಾಸು ಹೋಗುತ್ತೆ ಅಂತ. ಹೌದಾ? ಸೊ ಈ ಥರದ್ದೆಲ್ಲ ಮಿಸ್ಕನ್ಸೆಪ್ಷನ್ಸ್ಗಳೆಲ್ಲ ಇದೆ. ಸೊ ಕ್ಯಾನ್ ಯು ಹೆಲ್ಪ್ ಮಿ ಅಂಡರ್ಸ್ಟ್ಯಾಂಡ್ ಈ ಕೂಲ್ ಸ್ಕಲ್ಪ್ಟಿಂಗ್ ಸ್ಕೂಲ್ ಆಗೋಯ್ತಾ? ಕೂಲ್ ಸ್ಕಲ್ಪ್ಟಿಂಗ್. ಹೌದು. ಇದು ಪ್ರೊಸೀಜರ್ ಹೆಂಗೆ ಡಾಕ್ಟರ್? ಇದು ಯಾರಿಗೆ ಹೆಂಗೆ ಡಿಸೈಡ್ ಮಾಡ್ತೀರಾ ಹೇಳಿದ್ರಿ? ಪ್ರೊಸೀಜರ್ ಎಷ್ಟೊತ್ತಾಗತ್ತೆ ಮತ್ತು ಹೆಂಗೆಲ್ಲ ಮಾಡ್ತೀರಾ? ಒಂದು ಏರಿಯಾ ಮೇಲೆ ಡಿಪೆಂಡ್ ಆಗುತ್ತೆ. ಅರೌಂಡ್ 1 hour ತೊಗೋಬಹುದು. ಆ ಏರಿಯಲ್ಲಿ ಅವ್ರದ್ದು ಪ್ಯಾಡಲ್ಸ್ ಅಂತ ಹೇಳ್ತೀವಿ, ಮಷೀನ್ ಜೊತೆ ಒಂದು ಸ್ಟಿಕ್ ಮಾಡೋಕ್ಕೆ ಬರುತ್ತೆ, ಎನರ್ಜಿ ವಿಚ್ ಹೋಗುತ್ತೆ. ಸೊ ಆ ಏರಿಯಾ ಡಬಲ್ ಚೇನಲ್ಲಿ ಸಪೋಸ್ ಇಲ್ಲಿ ಒಂದು ಅಟ್ಯಾಚ್ ಮಾಡಿ ಒಂದು 45 minutes ಬಿಟ್ಟಿರ್ತೀವಿ. ಆವಾಗ ಆ ಏರಿಯಾದ ಫ್ಯಾಟ್ನ ಫುಲ್ಲಿ ಫ್ರೀಸ್ ಮಾಡುತ್ತೆ. ಫ್ರೀಸ್ ಮಾಡಿ ಅಂದರೆ ಡೆತ್ ಆಯಿತು. ನಮ್ಮ ಫ್ರಾಸ್ಟ್ ಬೈಟ್ ಎಲ್ಲ ಕೇಳಿದ್ದೀರಲ್ಲ, ತುಂಬ ಕೋಲ್ಡಾಗ ನಮ್ದು ಇವನ್ ಫಿಂಗರ್ಸು ಟೋಸ್ ಹೋಗ್ಬೋದು. ಅಂಥದ್ರಿಗೆ ಫ್ಯಾಟ್ ಸೆಲ್ ಸರ್ವೈವ್ ಆಗಲ್ಲ. ಫ್ಯಾಟ್ ಸೆಲ್ ಡೆಡ್ ಆದಮೇಲೆ ಅದು ನಮ್ಮ ಬಾಡಿ ಅವರೇ ಇದು ಹೊರಟೋದು. ಹೌದು. Wake up to fresh ideas. Repose. ಇದೇನು ಅನಸ್ತೀಶಾ ಏನು ಕೊಡೋ ಅಷ್ಟಿಲ್ಲ, ಏನು ಕೊಡೋಲ್ಲ. ಅದೇ OPD ಪ್ರೊಸೀಜರ್ ಅಂತೀವಿ. ನೀವು ಬರ್ತೀರಾ, ಕನ್ಸಲ್ಟೇಷನ್ ಮಾಡ್ತೀರಾ, ನೆಕ್ಸ್ಟ್ ರೂಮಲ್ಲಿ ಮಲಸಿ ಪ್ಯಾಡ್ ಹಾಕ್ತೀವಿ. ದೆನ್ ದಟ್ ಇಸ್ ಕೂಲ್ ಸ್ಕಲ್ಪ್. ಹೌದು. ಲೈಪೋಸೆಕ್ಷನ್ ಆಯಿತು, ಕೂಲ್ ಸ್ಕಲ್ಪ್ಟಿಂಗ್ ಆಯಿತು. ಇನ್ನೊಂದು ಹೇಗೋ ಮಾತಾಡ್ತಾ ಇದ್ದೀವಿ, ಲೈಪೋಸೆಕ್ಷನ್ ಅನ್ನೋದು ತುಂಬ ಜನ ಎಸ್ಪೆಷಲಿ ನಮ್ಮ ಇಂಡಿಯಲ್ಲಿ ವೇಟ್ ಲಾಸ್ ಅಂದ್ಕೊಂಡ್ಬಿಟ್ಟಿದ್ದಾರೆ. ಓಹೋ, ಅದು ಹಂಗಲ್ಲ ಶುರು ಅಲ್ಲ. ಕರೆಕ್ಟ್. ಲೈಪೋಸೆಕ್ಷನಿಂದ ವೇಟ್ ಲಾಸ್ಗೆಲ್ಲ ಮಾಡ್ತಾ ಇರೋದು, ಬಾಡಿ ಕಾಂಟ್ರಿಂಗ್, ಇಂಚ್ ಲಾಸ್. ಬಟ್ ನಮ್ಮಲ್ಲಿ ಏನಾಗುತ್ತೆ, ಒಂದು ಪರ್ಸನ್ ಮೇ ಬಿ 110 kg ಅಂದ್ಕೊಳ್ಳಿ, ಅವರೆಲ್ಲ ಲೈಪೋಸೆಕ್ಷನ್ ಮಾಡಿದರೆ ಫುಲ್ ಫ್ಲ್ಯಾಟಾಗಿ ಹೋಗ್ತಾರೆ ಅಂದ್ಕೊಂಡ್ಬರ್ತಾರೆ. ಹಂಗಲ್ಲ. ಲೈಪೋಸೆಕ್ಷನ್ ಮಾಡಾದ್ಮೇಲೆ ನೀವು ನಿಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡಬೇಕು, ಎಕ್ಸಸೈಸ್ ಮಾಡಬೇಕು. ಬಟ್ ನಮ್ಮಲ್ಲಿ ಯಾಕೆ ಬರ್ತಾರೆ ಜನ, ಓಕೆ ಲೈಪೋಸೆಕ್ಷನ್ ಈಸಿ ವೇ ಔಟ್, ಮಾಡಿದ ತಕ್ಷಣ ಏನು ಆಮೇಲೆ ಮಾಡೋಕ್ಕೆ ಬೇಕಾಗಿಲ್ಲ ಪರ್ಮನೆಂಟು. ಹಂಗಲ್ಲ ಅದು. ಲೈಪೋಸೆಕ್ಷನ್ ನಾವು ಹೇಳೋದು, ನೀವೆಲ್ಲ ಹೆಲ್ತಿ ಇದ್ದೀರಾ, ಎಕ್ಸಸೈಸ್ ಮಾಡ್ತಾಯಿದ್ದೀರಾ, ಯು ಈಟಿಂಗ್ ರೈಟ್, ಎಲ್ಲ ಮಾಡ್ತಾಯಿದ್ದೀರಾ, ಬಟ್ ಕೆಲವು ಏರಿಯಲ್ಲಿ ಫ್ಯಾಟ್ ಹೋಗ್ತಾ ಇಲ್ಲ. ಅದನ್ನ ನಾವು ರೆಸಿಸ್ಟೆಂಟ್ ಫ್ಯಾಟ್ ಅಂತೀವಿ. ಕೆಲವಿಗೆ ಫ್ಯಾಮ್ಲೀಸಲ್ಲಿ ಬರುತ್ತೆ. ಕೆಲವು ಫೀಮೇಲ್ಸ್ ನೋಡಿದ್ರೆ ತುಂಬ ಥೈ ಹೆವಿ ಇರುತ್ತೆ, ಸೈಡು ಸ್ಯಾಡಲ್ ಬ್ಯಾಗ್ ಅಂತೀವಿ. ಕೆಲವ್ರಿಗೆ ಆರ್ಮ್ಸ್ ತುಂಬ ಹೆವಿ ಇರುತ್ತೆ. ಅಂಥ ಪೇಷಂಟ್ ಲೈಪೋಸೆಕ್ಷನ್ ತುಂಬ ಒಳ್ಳೆಯದು. ಓ, ನೀವು ಆ ಸರ್ಜರಿ ಆದಮೇಲೂ, ಪ್ರೊಸೀಜರ್ ಆದಮೇಲೂ ಲೈಫ್ ಸ್ಟೈಲ್ ಮೇಂಟೆನೆನ್ಸ್ ಅಂತಂದ್ರೆ ಹೌದು, ಹೆಂಗಿರುತ್ತೆ? ಏನೇನು ಮಾಡಬೇಕು? ಸೊ ಈಗ ಲೈಪೋಸೆಕ್ಷನ್ ಮಾಡ್ಕೊಂಡ್ರಿ, ಹ್ಯಾಪಿ ಇದ್ದೀರಾ. ಆದರೆ ನೀವು ನಿಮ್ಮದು ಓಲ್ಡ್ ಲೈಫ್ ಸ್ಟೈಲ್ ಅಂದರೆ ಕ್ಯಾಲರಿ ಕೌಂಟ್ ಇಲ್ಲ, ಶುಗರ್ಸ್ ತಿಂತಾಯಿದ್ದೀರಾ, ಎಕ್ಸಸೈಸೇ ಮಾಡ್ತಾ ಇರಲ್ಲ, ತುಂಬ ಸೆಡೆಂಟ್ರಿ ಲೈಫ್ ಸ್ಟೈಲ್ ಇದೆ, ಕೂತಿರೋದು. ಹೌದು. 2-3 yearsಲ್ಲಿ ಏನಾಗುತ್ತೆ, ಎಲ್ಲ ವಾಪಸ್ ಬರುತ್ತಾ? ಕರೆಕ್ಟ್. ಅಂದರೆ ಲೈಪೋಸೆಕ್ಷನಲ್ಲಿ ನಾವು ತೆಗ್ದಿರೋ ಫ್ಯಾಟು ಪರ್ಮನೆಂಟ್ಲಿ ಹೋಯ್ತು, ಓಕೆ, ಅದು ವಾಪಸ್ ಬರೋಂಗಿಲ್ಲ. ಬಟ್ ಸ್ಟಿಲ್ ಫ್ಯಾಟ್ ಉಳ್ಕೊಂಡಿದೆಯಾ ಅಲ್ಲಿ, ನಾವು 100% ಫ್ಯಾಟ್ ತೆಗಿಯೋಕ್ಕಾಗಲ್ಲ. ಸೊ ಉಳ್ಕೊಂಡಿರೋ ಫ್ಯಾಟ್ ದಪ್ಪ ಆಗುತ್ತೆ. ಫ್ಯಾಟ್ ಸೆಲ್ ಹೈಪೋಟ್ರೋಫಿ ಅಂತೀವಿ ಅದನ್ನ ಮೆಡಿಕಲಿ. ಸೊ ಇಟ್ ಈಸ್ ದೋ ಲೈಪೋಸೆಕ್ಷನ್ ಪರ್ಮನೆಂಟ್ ಇದ್ದರೂ ರಿಸಲ್ಟ್ಸ್ ಪರ್ಮನೆಂಟ್ ಮಾಡೋಕ್ಕೆ ನೀವು ಸ್ವಲ್ಪ ಕಷ್ಟಪಡಬೇಕು. ದಟ್ ಈಸ್ ಯು ಹ್ಯಾವ್ ಟು ಮೇಂಟೈನ್ ಡಯಟಾ, ವರ್ಕೌಟ್ ಮಾಡಬೇಕಾ? ಮತ್ತೇನೋ ಸ್ಪೆಷಲ್ ಟ್ಯಾಬ್ಲೆಟ್ಸು ಈ ಥರ ಮೇಂಟೆನೆನ್ಸ್ ಏನಾದ್ರು? ಏನಿಲ್ಲ, ಮಾಡಲೂಬಾರ್ದು. ಸ್ಟ್ರಿಕ್ಟ್ಲಿ ಅಗೇನ್ಸ್ಟ್ ದಟ್. ಟ್ಯಾಬ್ಲೆಟ್ಸು ಇಲ್ಲಾಂದ್ರೆ ಹರ್ಬ್ಸು ಅದೆಲ್ಲ ಬರ್ನರ್ಸ್ ಅಂತೆಲ್ಲ ಬರುತ್ತಲ್ಲ, ಇಲ್ಲ,
ಅದು ತುಂಬಾ ಸೈಡ್ ಎಫೆಕ್ಟ್ಸ್ ಏನೇನಾಗುತ್ತೋ ಗೊತ್ತಿಲ್ಲ. ಆ್ಯಂಡ್ ನಾವು ರಶ್ಮಿ ಯಾವುದೇ ಟ್ರೀಟ್ಮೆಂಟ್ ಆಗಲಿ, ಯಾವುದೋ ಟ್ಯಾಬ್ಲೆಟ್ ಆಗಲಿ ಲೈಫ್ ಲಾಂಗ್ ತೊಗೊಳಕ್ಕಾಗತ್ತಾ? ಒಂದು ಪೀರಿಯಡ್ಗೆ ತೊಗೊಂಡ್ಬಿಡ್ಬೇಕಷ್ಟೇ ಅಷ್ಟೇ. ಆಮೇಲೆ ತಿರ್ಗಾ ತೊಗೊತಾ ಇದ್ರೆ ಅದು ಆಬ್ವಿಯಸ್ಲಿ ಸೈಡ್ ಎಫೆಕ್ಟ್ಸ್ ಇರುತ್ತಲ್ಲ. ಸೊ ಲೈಪೋಸಕ್ಷನ್ ಆದಮೇಲೆ ಎಲ್ಲ ಪೇಷಂಟ್ಗೆ ಬಿಫೋರ್ ಲೈಪೋಸಕ್ಷನ್ ಕನ್ಸಲ್ಟೇಷನ್ ಕ್ಲಿಯರಾಗಿ ಹೇಳಿರ್ತೀವಿ. ಪರ್ಮನೆಂಟ್ ಇದ್ದು ನಿಮ್ಮ ಕಡೆಯಿಂದ ಎಫರ್ಟ್ ಬೇಕು. ಇದೊಂದು ಜಂಪ್ ಸ್ಟಾರ್ಟ್ ಅಂತೀವಿ. ಹೌದು, ಅಂದರೆ ನಿಮಗೆ ಮಾಡೋಕ್ಕಾಗ್ತಾ ಇಲ್ಲ ಡ್ಯೂ ಟು ಸಮ್ ರೀಸನ್ಸ್. ಸೊ ವಿ ಕ್ಯಾನ್ ಹೆಲ್ಪ್ ಯು ಇನ್ ದ್ಯಾಟ್. ಅದಾದಮೇಲೆ ನಿಮ್ಮ ಕೈಲಿದೆ ಹೆಂಗೆ ಮೇಂಟೈನ್ ಮಾಡ್ತಿರಲ್ಲೋ ಅಂತ. So thank you. I think there's so much that you threw light about liposuction, which is like one of the ಕಾಮನೆಸ್ಟ್. ತುಂಬ ಅದ್ರ ಬಗ್ಗೆ ಮಿತ್ಸ್ ಇದೆ, ತಪ್ಪು ಕಲ್ಪನೆಗಳು, ಅದನ್ನೆಲ್ಲ ದೂರ ಮಾಡಿದ್ದೀರಿ. ಮುಂದೆ ನಿಮ್ಮ ಇದನ್ನ ವೆಬ್ಸೈಟ್ ಅಂತ ನೋಡ್ತಾ ಇದ್ದಾಗ ದೇರ್ ಆರ್ ಮೆನಿ ವಾಟ್ ಯು ಕಾಲ್ ಫಸ್ಟ್ ನಾನ್ ಸರ್ಜಿಕಲ್ ಒಂದಷ್ಟು ಕ್ವೆಶನ್ಸ್ ಎಲ್ಲ ಇದೆ, ನಾನ್ ಸರ್ಜಿಕಲ್ ಪ್ರೊಸೀಜರ್ಸ್ ಬಗ್ಗೆ. ಮೊದಲನೇದಾಗಿ ಲೆಟ್ಸ್ ಟಾಕ್ ಅಬೌಟ್ ಬೋಟುಲಿನಿಯಂ ಟಾಕ್ಸಿನ್, ದಟ್ ಇಸ್ ಬೋಟಾಕ್ಸ್, ವಿಚ್ ಇಸ್ ಅ ಶಾರ್ಟ್ ಫಾರ್ಮ್ ಆಫ್ ಇಟ್, ಬೋಟಾಕ್ಸ್ ಇಂಜೆಕ್ಷನ್. ಸೊ ಇದು ಎಫೆಕ್ಟ್ ಅಂತೆಲ್ಲ ನೋಡ್ತಾ ಇದ್ದೆ, 3-4 ತಿಂಗಳು ಯೂಶಲಿ ಇರುತ್ತೆ. ಆ್ಯಂಡ್ ಯೂಶಲಿ ಹೀರೋಯಿನ್ಸ್ಗಳು ಅವ್ರು ಪ್ರಿಫರ್ ಮಾಡೋದು ಆಚೆಗೆ ಬರುತ್ತೆ, ಬಟ್ ನಾರ್ಮಲಿನೂ ನೀವೇ ಹೇಳ್ದಂಗೆ ತುಂಬ ಜನ ಮಾಡಿಸ್ತಾ ಇದ್ದಾರೆ. ಫಸ್ಟ್ ಐ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಬೋಟಾಕ್ಸ್ ಆ್ಯಂಡ್ ದೆನ್ ಯಾರಿಗಿದು? ಓಕೆ, ಬೊಟಾಕ್ಸ್ ಅನ್ನೋದು ಆಬ್ವಿಯಸ್ಲಿ ನೀವು ಹೇಳ್ದಂಗೆ ಬೊಟುಲಿನ್ ಟಾಕ್ಸಿನ್ ಅಂದರೆ ಒಂದು ನ್ಯೂರೋಟಾಕ್ಸಿನ್. ಇದು ಸ್ಟಾರ್ಟ್ ಮಾಡಿದ್ದು ಫಾರ್ ಸರ್ಟನ್ ನ್ಯೂರಲಾಜಿಕಲ್ ಕಂಡೀಷನ್ಸಲ್ಲಿ ಯೂಸ್ ಮಾಡ್ತಾಯಿದ್ರು. ಅದು ಮಾಡಿದಾಗ ಅವರು ಕಾಸ್ಮೆಟಿಕ್ ರಿಸಲ್ಟು ನೋಡಿದರು. ಈ ಪೇಷಂಟ್ ಯೂಸ್ ಮಾಡಿದಾಗ ರಿಂಕಲ್ಸ್ ಹೋಯ್ತು ಅಂತ. ಹಾಗೆ ಕಂಡು ಹಿಡಿದು ನಾವೀಗ ಕಾಸ್ಮೆಟಿಕ್ ಪ್ರೊಸೀಜರ್ಸ್ಗೆ ಯೂಸ್ ಮಾಡ್ತಾಯಿದ್ದೀವಿ. ಕಾಸ್ಮೆಟಿಕ್ ಪ್ರೊಸೀಜರ್ ಏನಾಗುತ್ತೆ, ಈಗ ನಮಗೆ ಕೆಲವ್ರಿಗೆ ನೋಡ್ತೀರಾ ಇಲ್ಲಿ ತುಂಬ ರಿಂಕಲ್ಸ್ ಬರುತ್ತೆ, ಲೈನ್ಸ್, ಫೋರ್ ಹೆಡಲ್ಲಿ ಲೈನ್ಸ್ ಬರುತ್ತೆ. ಕೆಲವ್ರಿಗೆ ಇಲ್ಲಿ ಸ್ಪೆಷಲಿ ಮೆನ್ನಲ್ಲಿ ನೋಡಿದ್ರೆ 11 ಲೈನ್ ಅಂತ ಹೇಳ್ತೀವಿ, ತುಂಬ ಸ್ಟ್ರಾಂಗ್ ಆಗಿರುತ್ತೆ. 11 ಅಂದರೆ 2 ಲೈನ್ ಕಾಣುತ್ತೆ. ಸೊ ಈ ರಿಂಕಲ್ಸ್ ಯಾಕೆ ಬರುತ್ತೆ ಅಂದರೆ ನಮ್ಮ ಕಂಟಿನ್ಯೂಸ್ ಆ ಮಸಲ್ ಯೂಸ್ ಮಾಡ್ತಾ ಇರ್ತೀವಿ. ಕೆಲವ್ರಿಗೆ ಅಭ್ಯಾಸ, ಮಾತಾಡೋವಾಗೆಲ್ಲ ತುಂಬ ಎಕ್ಸ್ಪ್ರೆಸಿವ್ ಇರ್ತಾರೆ, ಅವ್ರು ಐಬ್ರೋಸ್ ರೇಸ್ ಮಾಡ್ತಾನೆ ಇರ್ತಾರೆ. ಆವಾಗ ಈ ಮಸಲ್ ತುಂಬ ಯೂಸ್ ಮಾಡ್ತಾ ಇದ್ದೀವಿ. ಯೂಸ್ ಮಾಡಿದಾಗ ರಿಂಕಲ್ಸ್ ಬರುತ್ತೆ. ರಿಂಕಲ್ಸ್ ಇನಿಷಿಯಲಿ ಅಂದರೆ ಡೈನಮಿಕ್ ಅಂತೀವಿ, ಅಂದರೆ ಬರೀ ನೀವು ಮೂವ್ಮೆಂಟ್ ಮಾಡಿದಾಗ ಬರ್ತಾಯಿದೆ. ಸೊ ಯು ಆರ್ ಓಕೆ. ಬಟ್ ಇವೆಂಚುಲಿ ನೋಡಿತೀರ ಅವ್ರನ್ನ 60 ಇಯರ್ಸ್ 65 ಇಯರ್ಸಲ್ಲಿ ಏನಾಗುತ್ತೆ, ಅದು ವೆದರ್ ಮೂವ್ ಮಾಡ್ತಾರಲ್ವೋ ಆ ರಿಂಕಲ್ಸ್ ಹಾಗೆ ಉಳ್ಕೊಳ್ಳುತ್ತೆ. ಈ ಪ್ರೊಸೆಸ್ನ ಅವಾಯ್ಡ್ ಮಾಡೋಕ್ಕೆ ಏಜಿಂಗ್ ಅಂತೀವಿ. ರಿಂಕಲ್ಸ್ ಅಂದ ತಕ್ಷಣ ಸ್ವಲ್ಪ ಓಲ್ಡ್ ಅಂತ ಅನ್ಸಲ್ವಾ? ಇವನ್ ಇಫ್ ಯು ಆರ್ ಜಸ್ಟ್ 35 ರಿಂಕಲ್ಸ್ ಬಂದರೆ ಅನ್ಸತ್ತಲ್ಲ ವಯಸ್ಸಾಗಿರಬೇಕು ಅಂತ. ಇದನ್ನ ಆ್ಯಂಟಿ ಏಜಿಂಗ್ಗೆ ನಾವು ಬೊಟಾಕ್ಸ್ ಯೂಸ್ ಮಾಡ್ತಾಯಿದ್ದೀವಿ. ಅಂದರೆ ಇಲ್ಲಿ ಎಲ್ಲಿ ರಿಂಕಲ್ಸ್ ಬರುತ್ತೆ ಆ ಮಸಲ್ನ ಟೆಂಪರರಿಲಿ, ಪರ್ಮನೆಂಟ್ಲಿ ಮಾಡೋಕ್ಕಾಗಲ್ಲ, ಟೆಂಪರರಿಲಿ ಪ್ಯಾರಲೈಸ್ ಮಾಡ್ತಾಯಿದ್ದೀವಿ. ನೋಡಿ ನಾನು ಹಿಂಗಂದೆ ಈಗ. ಸೊ ಪ್ಯಾರಲೈಸ್ ಮಾಡಿದಾಗ ಈ ಡ್ರಗ್ಗು ಹೋಗಿ ಆ್ಯಕ್ಟ್ ಮಾಡೋದು ಓನ್ಲಿ 3.5 months. ಓಕೆ, ಅದು ಯಾರೂ ಏನೂ ಮಾಡೋಕ್ಕಾಗಲ್ಲ ವರ್ಲ್ಡಲ್ಲಿ. ಅಷ್ಟೇ ಈಗ ಸೈನ್ಸ್ ಲೈಫ್ ಇರೋದು, ಹೌದು, ಮುಂದುವರೆದಿರೋದು, ಅಡ್ವಾನ್ಸ್ಮೆಂಟ್. ಆ ಪರ್ಟಿಕ್ಯುಲರ್ ಡ್ರಗ್ದು ಫಂಕ್ಷನ್ 3 to 3.5 months ಇರುತ್ತೆ. ಈಗ ಬಟ್ ನಮ್ಮಲ್ಲಿ ಏನು ಜನ ಅಂದ್ಕೊಳ್ತಾರೆ, ಪರ್ಮನೆಂಟ್ ಒಂದ್ಸಲ ಮಾಡಿಸ್ಕೊಂಡ್ರೆ ಲೈಫ್ ಲಾಂಗ್. ಬೊಟಾಕ್ಸ್ ಮಾಡಿಸ್ತೀರ ಅಂದರೆ ಎವ್ರಿ 4 months ಮಾಡಿಸ್ಲೇಬೇಕು, ಇಲ್ಲಾಂದ್ರೆ ಮತ್ತೆ ಅದು ವಾಪಸ್ ಬರುತ್ತೆ, ರಿಂಕಲ್ ಬಂದ್ಬಿಡುತ್ತೆ ಅಷ್ಟೇ. ಆ್ಯಂಡ್ ಇಸ್ ಇಟ್ ಓನ್ಲಿ ವೆನ್ ಯು ಹ್ಯಾವ್ ಅ ನೀಡ್ ಮಾಡಿಸ್ಲೇಬೇಕಾ, ಅಥವಾ ಇಟ್ ಇಸ್ ಲೈಕ್ ಒಂದ್ಸತಿ ಸ್ಟಾರ್ಟ್ ಮಾಡಿದ್ರೆ ದೇರ್ ಇಸ್ ಇಟ್ಸ್ ನಾಟ್ ಅ ಒನ್ ವೇ ಸ್ಟ್ರೀಟ್ ಥರ, ಇಲ್ಲ rather it is a one way street? What am I saying? ಅಂದರೆ ಒಂದ್ಸತಿ ಶುರು ಮಾಡಿಸಿದ್ರೆ ಸ್ಟಾಪ್ ಮಾಡೋಕ್ಕಾಗಲ್ಲ, ಆ ಥರ ಏನಿಲ್ಲ. ಅಂದರೆ ಅದೇ ಪೇಷಂಟ್ ಸ್ಟಾರ್ಟ್ ಮಾಡೋಗಲೇ ಫಸ್ಟ್ ಹೇಳಿರ್ತೀವಿ, ನಿಮಗೆ ರಿಸಲ್ಟ್ ಮೇಂಟೈನ್ ಮಾಡ್ಕೋಬೇಕಂದ್ರೆ ರಿಪೀಟ್ ಮಾಡಿ. ಕೆಲವು ಸಲ ಜನ ಟ್ರೈ ಮಾಡೋಕ್ಕೆ ಇಷ್ಟಪಡ್ತಾರೆ, ನೋಡೋಣ. ಟ್ರೈ ಮಾಡಾದ್ಮೇಲೆ ಅವ್ರಿಗೆಲ್ಲ ಆಗಲ್ಲ, ಎವ್ರಿ 4 months ಆಗಲ್ಲ, ಬಿಟ್ಟರು ಏನಾಗಲ್ಲ. ಓನ್ಲಿ ಥಿಂಗ್ ಇಸ್ ರಿಂಕಲ್ಸ್ ಬಂದುಬಿಡುತ್ತೆ ವಾಪಸ್. ಫಸ್ಟ್ ಏನಿತ್ತು ಅದಕ್ಕಿಂತ ಜಾಸ್ತಿ ಏನಾದ್ರು ಬರುತ್ತೆ? ಏನಿಲ್ಲ, ಎಷ್ಟಿರುತ್ತೋ ಅಷ್ಟೇ ಬರುತ್ತೆ. ಮತ್ತು ಅದು ಪೇನ್ಫುಲ್ಲಾ? ಮಿನಿಮಲ್. ನಾವು ಯೂಸ್ ಮಾಡೋದು ಇನ್ಸುಲಿನ್ ಸಿರಿಂಜ್ ಅಂತ ಹೇಳ್ತೀವಿ, ಫೈನ್ 32 gauge ನೀಡಲ್ಸ್. ಪೇನ್ ಏನು ಗೊತ್ತಾಗಲ್ಲ, ಇಟ್ಸ್ ಜಸ್ಟ್ 5 minutes ವರ್ಕ್. OPDಲಿ ಮಾಡ್ತೀವಿ. ಬೊಟಾಕ್ಸ್ ಓನ್ಲಿ ಥಿಂಗ್ ಇಸ್ ಅದನ್ನ ರಿಪೀಟ್ ಮಾಡಿದ್ರೇ ರಿಸಲ್ಟ್ ಲಾಸ್ಟ್ ಆಗುತ್ತೆ. ಹೌದಾ? ಮತ್ತು ಪ್ರಿವೆಂಟಿವ್ ಅಂತೀವಿ. ಜನ ಏನು ಅನ್ಕೊತಾರೆ ಫುಲ್ ರಿಂಕಲ್ಸ್ ಬಂದಾದ್ಮೇಲೆ ಮಾಡಿಸೋದು, ಹಾಗಲ್ಲ. ಈಗ ನಿಮಗೆ ಗೊತ್ತಾಗತ್ತೆ ಆರ್ ಯು ಪರ್ಸನ್ ರಿಂಕಲ್ ಬರೋ ಇದೆಯೋ ಇಲ್ವೋ. ನೀವು ಸಪೋಸ್ ಹಿಂಗೆ ಮಾಡಿದಾಗೆಲ್ಲ ತುಂಬ ಬರ್ತಾರೆ. ನನಗೆ 2 ಲೈನ್ ಆಗಲೇ ನಿಧಾನಕ್ಕೆ ಬರ್ತಾ ಇದೆ. ವೆನ್ ಯು ಸೆಡ್ ಹಿಂಗಂದಾಗ ನಾನು ಹಿಂಗೆ ಅಂತ ಇರ್ತೀನಲ್ಲ ಶೋನಲ್ಲಿ, ತುಂಬ ಬಂದಿದೆ ಅದು. ಪ್ರಿವೆಂಟಿವ್ ಅಂತೀವಿ. ಸೊ ಅರ್ಲಿ ಏಜಲ್ಲಿ ಸ್ಟಾರ್ಟ್ ಮಾಡೋದು ಬೆಟರು. ಅರ್ಲಿ ಏಜ್ ಅಂದರೆ
30, 35, even 25. ಡಿಪೆಂಡ್ಸ್ ಆನ್ ನಿಮ್ಮ ಕೇಸ್. ಎಸ್, ಕೆಲವ್ರಿಗೆ ತುಂಬ ಸ್ಟ್ರಾಂಗ್ ರಿಂಕಲ್ಸ್ ಇವನ್ 20 ಇದೆ. ತುಂಬ ಸ್ಟ್ರಾಂಗ್ ಮಸಲ್ಸ್ ಇರುತ್ತೆ ಕೆಲವ್ರಿಗೆ, ತುಂಬಾ ಯೂಸ್ ಮಾಡ್ತಾರೆ, ಅಂಥವ್ರಿಗೆ ಬೇಗ ಸ್ಟಾರ್ಟ್ ಮಾಡ್ತೀವಿ. ಬಟ್ ನಮ್ಮಲ್ಲಿ ಅರ್ಥ ಮಾಡ್ಕೊ, ಇದು ಪ್ರಿವೆಂಟಿವ್. ನೀವೆಲ್ಲ ರಿಂಕಲ್ಸ್ ಮಾಡಿಸಿ ಸ್ಟ್ಯಾಟಿಕ್ ಅಂದರೆ ನೀವು ವೆದರ್ ಆ್ಯಕ್ಟ್ ಮಾಡ್ತಿರೋ ಇಲ್ವೋ ರಿಂಕಲ್ಸ್ ಇದೆ ಅಂಥವ್ರಿಗೆ ಬೊಟಾಕ್ಸ್ ಯೂಸ್ಲೆಸ್ಸು. ಓ, ಇದು ಬರೀ ಮಸಲ್ ಆ್ಯಕ್ಷನಿಂದ ಬಂದಿರೋದಕ್ಕೆ ಮಾತ್ರ. ಹೌದು, ಕರೆಕ್ಟ್. ಸೊ ಇದು ಒನ್ ಎಕ್ಸಾಂಪಲ್. ಕೆಲವ್ರಿಗೆ ಲಾಫ್ ಲೈನ್ಸ್ ಅಂತ ಹೇಳ್ತೀವಿ, ಕ್ರೋಸ್ ಫಿಟ್ ಇಲ್ಲಿ ಬರುತ್ತೆ. ಕೆಲವ್ರಿಗೆ ಸ್ಪೆಷಲಿ ಗರ್ಲ್ಸ್ ನೋಡಿರ್ತೀರ, ಈ ಮಸಲ್ಸ್ ತುಂಬ ಸ್ಟ್ರಾಂಗ್ ಇರುತ್ತೆ. ಯಾರಿಗೂ ಈ ಸ್ಕ್ವೇರ್ ಫೇಸ್ ಇಷ್ಟ ಇಲ್ಲ. ಸೊ ಈ ಮ್ಯಾಸಿಟರ್ ಮಸಲ್ಸ್ ಹೇಳ್ತೀವಿ. ಗರ್ಲ್ಸ್ಗೆ ಅದು ತುಂಬ ಹೆವಿ ಇದ್ರೆ ಚೆನ್ನಾಗಿ ಕಾಣಲ್ಲ. ದೇ ವಾಂಟ್ ಅ ಪರ್ಟಿಕ್ಯುಲರ್ ಶೇಪ್. ಸೊ ಅದನ್ನ ಸಾಫ್ಟ್ ಮಾಡೋಕ್ಕೆ ಒಂದು ಸಾಫ್ಟ್ ಕಾಂಟೂರ್ ಕೊಡೋಕ್ಕೂ ಬೊಟಾಕ್ಸ್ ಯೂಸ್ ಮಾಡ್ತೀವಿ. ಹೌದು, ಜಾ ಲೈನ್ ಡೆಫಿನೇಷನ್ಗೆ. ಮತ್ತು ಕೆಲವಿಗೆ ಚಿನ್ನಲ್ಲಿ ತುಂಬ ರಿಂಕಲ್ಸ್ ಥರ ಬರುತ್ತೆ, ಅದಕ್ಕೆ ಯೂಸ್ ಮಾಡ್ತೀವಿ. ಸ್ವೆಟ್ಟಿಂಗ್, ಇದು ತುಂಬ ಜನ ಗೊತ್ತಿಲ್ಲ. ಕೆಲವರು ತುಂಬ ಸ್ವೆಟ್ ಆಗ್ತಾರೆ ಅಂಡರ್ ಆರ್ಮ್ ಸ್ಪೆಷಲಿ. ಆ್ಯಂಡ್ ಯಾವುದೋ ಒಂದು ಆಫೀಸ್ಗೆ ಮೀಟಿಂಗ್ ಹೋಗಲಿ ತುಂಬ ಸ್ಮೆಲ್ ಇರುತ್ತೆ, ಓಡರ್ ಇರುತ್ತೆ. ಇಂಥದ್ರಲ್ಲಿ ನಾವು ಅಂಡರ್ ಆರ್ಮ್ಸ್ ಬೊಟಾಕ್ಸ್ ಮಾಡ್ತೀವಿ. ಬ್ಯೂಟಿಫುಲ್ ರಿಸಲ್ಟ್ಸ್. ಅಂದರೆ ಇಟ್ಸ್ ಒನ್ ಕೈಂಡ್ ಆಫ್ ನೆಸೆಸಿಟಿ ಅನ್ಸುತ್ತೆ. ಈಗ ಸ್ಪೆಷಲಿ ಕಾರ್ಪೊರೇಟ್ ಆಫೀಸ್, ಎನ್ಕ್ಲೋಸ್ AC, ಕೆಲವು ಸಲ ವೆನ್ ಯು ವಾಕ್ ಯು ಫೀಲ್ ಆಕ್ವರ್ಡ್. ಬಟ್ ಅದೇ ಟೆಂಪರರಿ, ಎವ್ರಿ 6 months ರಿಪೀಟ್ ಮಾಡಬೇಕು ಅದು. ಸೊ ದ್ಯಾಟ್ ಈಸ್ ಬೊಟಾಕ್ಸ್. ಬೊಟಾಕ್ಸ್ ಇಸ್ ಅ ಟ್ರೇಡ್ ನೇಮ್ ಆ್ಯಕ್ಚುಲಿ. ನೀವು ಹೇಳಿದ ಕರೆಕ್ಟ್, ಜೆರಾಕ್ಸ್ ಥರ. ಬೊಟಾಕ್ಸ್, ಬೊಟ್ಯುಲಿಯಂ ಟಾಕ್ಸಿನ್ ಇಸ್ ದ ಇಂಗ್ರೀಡಿಯಂಟ್. ದ ಬ್ರ್ಯಾಂಡ್ ನೇಮ್ ಎಲಾಗಾನ್ ಕಂಪ್ನಿದು ಅದು, ವಿಚ್ ಹ್ಯಾಸ್ ಗಾಟ್ FDA approved, ಇಸ್ ಕಾಲ್ಡ್ ಬೊಟಾಕ್ಸ್. ಬಟ್ ವಿ ಹ್ಯಾವ್ ಡಿಸ್ಪಾಟ್, ಅದು ಬೊಟ್ಯುಲಿಯಂ ಟಾಕ್ಸಿನೇ. ಅದು ಬೇರೆ ಬ್ರ್ಯಾಂಡ್ ಅಷ್ಟೇ, ಡಿಫ್ರೆಂಟ್. ಜೆರಾಕ್ಸ್ ಹೇಳದ್ನಲ್ಲ, ಜೆರಾಕ್ಸ್ ಕಂಪನಿ ಹೆಸರು ಆ ಕ್ಯಾಟಗರಿಗೆ ಜೆರಾಕ್ಸ್. ಎಕ್ಸಾಕ್ಟ್ಲಿ, ನಮ್ಗೆ ಯಾರಿಗೂ ಗೊತ್ತಿಲ್ಲ ಇಲ್ಲ, ಅದರ್ವೈಸ್ ಜೆರಾಕ್ಸ್ ಮೀನ್ಸ್ ಅದೇ. ಎಸ್ ಹಂಗಾಗಿ ಬೊಟಾಕ್ಸ್ ಇಸ್ ದ್ಯಾಟ್. ಎಷ್ಟೊಂದು ಓಡ್ತಾ ಇದೆ ಅಂದರೆ ಓಕೆ. ಸೊ ದೇ ಕ್ಯಾನ್ ಕಮ್ ಫಾರ್ ಕನ್ಸಲ್ಟೇಷನ್, ದೇ ಕ್ಯಾನ್ ಸಿ ಹೂ ಇಟ್ ಇಸ್ ಫಾರ್. ಸೊ ಇದರಲ್ಲಿ ಆಫ್ಟರ್ ಕೇರ್ ಹೇಗಿರುತ್ತೆ? ಫಾರ್ ಎಕ್ಸಾಂಪಲ್ ಲೈಕ್ ವೆನ್ ಎವರ್ ಯು ಡೂಯಿಂಗ್ ಇಟ್, ಲೆಟ್ಸ್ ಸೇ once in a year, twice in a year ಅಂದ್ರೂ ಬೊಟಾಕ್ಸ್ ಆಫ್ಟರ್ ಕೇರ್ ಇಲ್ಲ. ಒನ್ ಡೇ ನಾವು ಸ್ಟ್ರೆನಿಯಸ್ ಎಕ್ಸಸೈಸ್ ಮಾಡಬೇಡಿ ಅಂತೀವಿ. ಇಫ್ ಯು ಆರ್ ಇನ್ ಟು ರನ್ನಿಂಗ್, ಸ್ವಿಮ್ಮಿಂಗ್, ದಟ್ ಒನ್ ಡೇ ಯಾವಾಗ ಇಂಜೆಕ್ಟ್ ಮಾಡಿರ್ತೀವಿ ಅವತ್ತು ಮಾಡಬೇಡಿ ಅಂತೀವಿ ಅಷ್ಟೇ. ಬಾಕಿ ಏನು ತುಂಬ ಕೇರ್ ಬೇಕಿಲ್ಲ ಅದಲ್ಲಿ. ಬೊಟಾಕ್ಸಲ್ಲಿ ಮಾಡಿದ ತಕ್ಷಣ ರಿಸಲ್ಟ್ ಬರಲ್ಲ. ರಿಸಲ್ಟ್ ಸ್ಟಾರ್ಟ್ಸ್ ಓನ್ಲಿ ಆಫ್ಟರ್ 3 days. ಪೀಕ್ ರಿಸಲ್ಟ್ಸ್ ನೋಡೋದು 1 weekಲ್ಲಿ. ಏನಕ್ಕೆ ಅದಂಗೆ? ದ ಡ್ರಗ್ ಟೇಕ್ಸ್ ಟೈಮ್ ಟು ಆ್ಯಕ್ಟ್. ಓಕೆ. ಸೊ ಅದು ಕೆಲಸ ಪೇಷಂಟ್ ಅನ್ಸೋದು ಮಾಡಿದ ತಕ್ಷಣ ಮ್ಯಾಮ್ ಏನೂ ಡಿಫ್ರೆನ್ಸ್ ಕಾಣ್ತಾ ಇಲ್ವಲ್ಲ, ಏನೂ ಕಾಣಲ್ಲ. ಸೊ ಇದೆಲ್ಲ ನಾವು ಫಸ್ಟ್ ಕನ್ಸಲ್ಟೇಷನ್ ಹೇಳಿರ್ತೀವಿ. ಸೊ ಓನ್ಲಿ ಆಫ್ಟರ್ 3 days ವಿಲ್ ಸ್ಟಾರ್ಟ್ ಸೀಯಿಂಗ್, ಆ್ಯಂಡ್ 1 week ಆದಮೇಲೆ ಚೆನ್ನಾಗಿ ರಿಸಲ್ಟ್ಸ್ ಕಾಣುತ್ತೆ. ಸೊ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ dermal fillers and botox now? Nice. So this is always confusing. People ಜನಕ್ಕೆ ಗೊತ್ತಿಲ್ಲ ಬೊಟಾಕ್ಸ್ ಅಂದರೆ ಏನು, ಫಿಲ್ಲರ್ಸ್. ಸೊ ದೇ ಜಸ್ಟ್ ನೋ ಇಟ್ಸ್ ಸಮಥಿಂಗ್ ಫಾರ್ ಯುವರ್ ಫೇಸ್. ಬೊಟಾಕ್ಸ್ ಅನ್ನೋದು ಹೇಳ್ದಂಗೆ ಇಟ್ಸ್ ಅ ಟಾಕ್ಸಿನ್. ನಾವು ಮಸಲ್ನ ಪ್ಯಾರಲೈಸ್ ಮಾಡ್ತಾ ಇದೀವಿ. ಎಲ್ಲಿ ನಿಮ್ಮ ಬಾಡಿಲಿ ರಿಂಕಲ್ಸ್ ಇದೆ ಅಲ್ಲಿ ಯೂಸ್ ಮಾಡಬಹುದು. ಈಗ ನೆಕ್, ಕೆಲವಿಗೆ ನೆಕ್ ಬ್ಯಾಂಡ್ ಶುರು ಆಗುತ್ತೆ ಆ್ಯಸ್ ವಿ ಏಜ್, ಅದಕ್ಕೆ ತುಂಬ ಚೆನ್ನಾಗಿ ಬೊಟಾಕ್ಸ್ ಯೂಸ್ ಮಾಡ್ತೀವಿ. ಫಿಲ್ಲರ್ಸ್, ಈಗ ದ ವರ್ಡ್ ಫಿಲ್ಲರ್ ಅಂದ್ರೇ ಟು ಫಿಲ್ ಸಮ್ ಏರಿಯಾ. ಓಕೆ, ಕೆಲವ್ರಿಗೆ ಅಂಡರ್ ಐ ಟಿಯರ್ ಟ್ರಫ್ ಇರುತ್ತೆ. ಅಂದರೆ ಟಿಯರ್ ಟ್ರಫ್ ಅಂದರೆ ಒಂದು ಸಂಕನ್ ಲುಕ್ ಇರುತ್ತಲ್ಲ, ಟಯರ್ಡ್ ಲುಕ್, ಅಲ್ಲಿ ಫಿಲ್ ಮಾಡಬಹುದು. ಹೊಟ್ಟೋಗಿರೋದು. ಎಸ್. ಕೆಲವ್ರಿಗೆ ಸ್ಯಾಗ್ ಆಗಿರುತ್ತೆ, ಅಂದರೆ ಇಲ್ಲಿ ಚೀಕ್ ಕಾಣಲ್ಲ. ಈಗ ನಾವು ಮೇಕಪ್ಪಲ್ಲಿ ಏನು ಮಾಡ್ತೀವಿ, ಚೀಕ್ ಬೋನ್ನ ಕೌಂಟರ್ ಮಾಡ್ತೀವಿ. ಎಸ್. ಸೊ ಆ ಎಫೆಕ್ಟ್ ನಾವು ಫಿಲ್ಲರ್ಸಿಂದ ಕೊಡ್ಬೋದು. ಅಂದರೆ ಅಲ್ಲಿ ಫಿಲ್ ಮಾಡಿ ಲಿಫ್ಟ್ ಮಾಡ್ತೀವಿ. ಈ ಫೋಲ್ಡ್ ಬರುತ್ತೆ ನೋಡಿ, ನೇಸೋಲೇಬಿಯಲ್ ಫೋಲ್ಡ್ ಇರ್ತೀವಿ, ಅದನ್ನ ಫಿಲ್ ಮಾಡಬಹುದು. ಎಲ್ಲಿ ನಮಗೆ ಫಿಲ್ಲಿಂಗ್ ಬೇಕು, ವಾಲ್ಯೂಮ್ ಬೇಕು, ಫಿಲ್ಲರ್ಸ್. ಎಲ್ಲಿ ನಮಗೆ ಲಿಫ್ಟ್ ಬೇಕು, ಫಿಲ್ಲರ್ಸ್. ಎಲ್ಲಿ ರಿಂಕಲ್ಸ್ ಇದೆ, ಬೊಟಾಕ್ಸ್. ಓಕೆ, ನೈಸ್. ವಾಟ್ ಇಸ್ ದ ಮಟೀರಿಯಲ್ ಯೂಸ್ಡ್ ಇನ್ ದಿಸ್ ಫಿಲ್ಲರ್ಸ್? ಫಿಲ್ಲರ್ ಇಸ್ ಬೇಸಿಕ್ಲಿ ಹೈಲೂರಿನಿಕ್ ಆ್ಯಸಿಡ್. ಓ, ಈ ಕ್ರೀಮಲ್ಲೆಲ್ಲ ಬರುತ್ತಲ್ಲ, ಸೇಮ್ ಥಿಂಗ್. ಬಿಕಾಸ್ ನಮ್ಮ ಸ್ಕಿನ್ನಲ್ಲಿ ಹೈಲೂರಿನಿಕ್ ಆ್ಯಸಿಡ್ ಇದೆ. ಅದನ್ನ ಡಿಫ್ರೆಂಟ್ ವಿಸ್ಕಾಸಿಟಿ ಅಂತೀವಿ, ಅಂದರೆ ಥಿಕ್ನೆಸ್. ಇಟ್ಸ್ ಲೈಕ್ ಅ ಜೆಲ್. ಬರೋದು ಒಂದು ಪ್ರೀಫಿಲ್ ಸಿರಿಂಜಸಲ್ಲಿ ಬರುತ್ತೆ. ಓಹೋ. ಅಂದರೆ 1 ml 2 ml ಸಿರಿಂಜಸ್ ಇರುತ್ತೆ. ಕರೆಕ್ಟ್. ಅದನ್ನ ನಾವು ಡಿಪೆಂಡಿಂಗ್ ಆನ್ ಏರಿಯಾ, G ಫ್ಯಾಕ್ಟರ್ ಅಂತ ಬರುತ್ತೆ ಇದರಲ್ಲಿ. ಅಂದರೆ ಸಾಫ್ಟ್ನ ನಾವು ಅಂಡರ್ ಐ ಹಾಕ್ತೀವಿ,
ತುಂಬ ಸ್ವಲ್ಪ ನಮಗೆ ರೋಬೋಸ್ಟ್ ಬೇಕು, ಲಿಫ್ಟ್ ಬೇಕು, ಆವಾಗ ಹೈಯರ್ ಜಿ ಪ್ರೈಮ್ ಯೂಸ್ ಮಾಡ್ತೀವಿ. ಡಿಫ್ರೆಂಟ್ ಟೈಪ್ಸ್ ಇದೆ ಫಿಲ್ಲರ್ಸಲ್ಲಿ. ಸೊ ಒನ್ ಆಫ್ ದ ಕಾಮನ್ಲಿ ಯೂಸ್ ಇಸ್ ಜುವಿಡಮ್. ಇದು ತುಂಬ ಜನ ಪೇಷಂಟ್ ಬಂದು ಕೇಳ್ತಾರೆ, ಮ್ಯಾಮ್ ಡು ಯು ಡೂ ಜುವಿಡಮ್? ಅಗೇನ್ ಜುವಿಡಮ್ ಇಸ್ ಅ ಫಿಲ್ಲರ್ದು ಬ್ರ್ಯಾಂಡ್ ನೇಮು. ಆ ಥರ ನಮ್ಮ ಹತ್ರ ರೆಸ್ಟಿಲಿನ್ ಇದೆ, ಡಿಫ್ರೆಂಟ್ ಫಿಲ್ಲರ್ಸ್ ಇದೆ. ಫಿಲ್ಲರ್ಸ್ ತಿರ್ಗಾ ಬಂದು ಟೆಂಪರರಿ, ಅಂದರೆ 1 year ಮ್ಯಾಕ್ಸಿಮಮ್. 12 months ಇದೆ ಅಂತ. ಓಕೆ. ಲಿಪ್ ಫಿಲ್ಲರ್ ತುಂಬ ಕಾಮನು. ನೀವು ಹೇಳಿದ್ರಲ್ಲ, ಹೌದು, ಆಂಜಲಿನಾ ಜೋಲಿ ಲಿಪ್ಸ್ ಅಂತ. ಐ ಥಿಂಕ್ that's where it might have started. Yes. Okay, so ಅದು ತುಂಬ ಕಾಮನ್. ಯು ಸೇಯಿಂಗ್ ಸಮಥಿಂಗ್. ಅದು ನೀವೀಗ ಐಶ್ವರ್ಯದ ಹೇಳಿದ್ರಲ್ಲ, ಟ್ರಾಲಿಂಗ್ ಏನಾಗುತ್ತೆ, ಕೆಲವು ಸಲ ಸುಷ್ಮಿತಾ ಸೇನ್ ನೋಡಿ, ಲಾಟ್ ಆಫ್ ಆ್ಯಕ್ಟರ್ಸ್ ಏಜ್ ಆದಾಗ ಅವ್ರಿಗೆ ಸ್ಯಾಗಿಂಗ್ ಬರುತ್ತೆ. ಸ್ಯಾಗಿಂಗ್ನ ಲಿಫ್ಟ್ ಮಾಡೋಕ್ಕೆ ಫಿಲ್ಲರ್ಸ್ ಮಾಡ್ಕೊಳ್ತೀವಿ. ಬಟ್ ಕೆಲವು ಸ್ಯಾಗಿಂಗ್ ತುಂಬ ಜಾಸ್ತಿ ಇದ್ದಾಗ ತುಂಬ ಫಿಲ್ಲರ್ಸ್ ಬೇಕು ಅದನ್ನ ಲಿಫ್ಟ್ ಮಾಡೋಕ್ಕೆ. ಅಂಥದ್ದಲ್ಲಿ ಸರ್ಜಿಕಲ್ ಫೇಸ್ ಲಿಫ್ಟ್ ಮಾಡೋದು ಬೆಟರು. ಸರ್ಜಿಕಲ್ ಫೇಸ್ ಲಿಫ್ಟ್. ಸೊ ಡಿಪೆಂಡಿಂಗ್ ಆನ್ ದಿ ಏಜ್, ಈಗ ತುಂಬ ಸ್ಯಾಗಿಂಗ್ ಆಗಿದ್ದಾರೆ 40+ ಆರ್ 50+, ಅವ್ರಿಗೆ ಸರ್ಜರಿ ಇಸ್ ದ ಬೆಸ್ಟ್ ಆಪ್ಷನ್. ಅಂದರೆ ಇಲ್ಲಿ ಒಂದು ಇಯರ್ ಹತ್ರ ಕಟ್ ಕೊಟ್ಟು ಸ್ಕಿನ್ನ ಲಿಫ್ಟ್ ಮಾಡ್ತೀವಿ, ಒಳಗಡೆ ಹೋಗಿ ಎಲ್ಲ ಟೈಟ್ ಮಾಡಿ ಮೇಲೆತ್ತೀವಿ, ಎಕ್ಸ್ಟ್ರಾನ ಕಟ್ ಮಾಡ್ತೀವಿ. ಮತ್ತು ಇಲ್ಲಿ ಸ್ಕಾರ್ ಬರುತ್ತೆ. ಅವಾಗ ಅದನ್ನು ಏನಿಲ್ಲ, ಸ್ಕಾರ್ ಇರುತ್ತೆ, ಫೇಡ್ ಆಗ್ತಾ ಹೋಗುತ್ತೆ. ಅದನ್ನ ಅವಾಯ್ಡ್ ಮಾಡೋಕ್ಕೆ ದೆನ್ ದೀಸ್ ಗೈಸ್ ಗೋ ಫಾರ್ ಫಿಲ್ಲರ್ಸ್. ಸೊ ದಟ್ಸ್ ಅ ಬೆಟರ್ ಆಪ್ಷನ್, ಪ್ರೊವೈಡೆಡ್ ಯು ಆರ್ ರೆಡಿ ಟು ಗೋ ಆಫ್ ದ ಕ್ಯಾಮರಾ ಫಾರ್ ಲೈಕ್ ಅ ಇಯರ್, 1 ವರ್ಷ 2 ವರ್ಷ. ಆ ಥರ ಏನಿಲ್ಲ, ಮೇಕಪ್ ಮಾಡ್ತೀವಲ್ಲ ಎಲ್ಲರೂ. ಈಗ ನೀವು ಕ್ಯಾಮ್ರಲ್ಲಿ ಯು ಆರ್ ನಾಟ್ ಕಮಿಂಗ್ ವಿತೌಟ್ ಮೇಕಪ್ ಅಲ್ವಾ, ಅದನ್ನ ನೀವು ಕೆಮಫ್ಲಾಜ್ ಕ್ರೀಮ್ ಫೌಂಡೇಶನ್ ಏನಾದ್ರು ಹಾಗಾದ್ರೆ ಹೋಗುತ್ತೆ, ಅದು ಅಷ್ಟು ಲೈಟಾಗಿರುತ್ತೆ. ಇಟ್ಸ್ ನಾಟ್ ಲೈಕ್ ತುಂಬ ಎದ್ದು ಕಾಣುತ್ತೆ. ಈಗ ಫೀಮೇಲ್ಸ್ ಆದರೆ ಮೋಸ್ಟ್ ಆಫ್ ದ ಟೈಮ್ ಹೀರೋಯಿನ್ಸ್ ಆಗಲಿ ಯಾರು ಹೇರ್ ಕವರ್ ಮಾಡುತ್ತೆ. ಬಟ್ ಒಂದು ಭಯ, ಸರ್ಜರಿ 1 month ಆಫ್ ಕ್ಯಾಮ್ರಾ ಇರಬೇಕಾಗುತ್ತೆ, ಸ್ವೆಲ್ಲಿಂಗ್ ಬರುತ್ತೆ. ಬಟ್ ತುಂಬ ಆ್ಯಕ್ಟರ್ಸ್ ಮಾಡಿಸ್ಕೊಂಡಿದ್ದಾರೆ, ಬಟ್ ಓಪನ್ಲಿ ಹೇಳಲ್ಲ. ಬಟ್ ಅಷ್ಟೊಂದು ಸ್ಯಾಗಿಂಗ್ನ ನಾವು ಫಿಲ್ಲರಿಂದ ಕಂಟ್ರೋಲ್ ಮಾಡೋಕ್ಕೆ ಹೋದರೆ ಈ ಥರ ಅಬ್ನಾರ್ಮಲಿ ದಪ್ಪ ಕಾಣ್ತಾರೆ. ದೆನ್ ಎವ್ರಿಥಿಂಗ್ ಕಮ್ಸ್ ಬ್ಯಾಕ್ ಟು ವಾಟ್ ವಿ ಜಸ್ಟ್ ಸ್ಪೋಕ್ ಅವಾಗ. ವಾವ್. ಸೊ ಬೊಟಾಕ್ಸ್ ಆಯಿತು, ಡರ್ಮಾ ಫಿಲ್ಲರ್ಸ್ ಆಯಿತು, ಸರ್ಜಿಕಲ್ ಫೇಸ್ ಲಿಫ್ಟ್ ಆಯಿತು. ನನ್ನ ಕೋ-ಸಿಸ್ಟರ್, ಶಿ ಈಸ್ ಅ ಟರ್ಕಿಶ್ ವುಮನ್, ಅವಳು US ಅಲ್ಲಿರೋದು. ಸೊ ಫಸ್ಟ್ ಟೈಮ್ ಐ ಗಾಟ್ ಟು ನೋ ಫ್ರಮ್ ಹರ್ ಓನ್ಲಿ, ಬಿಕಾಸ್ ಐ ವಾಸ್ ಟ್ರೈಂಗ್ ಕೆಮಿಕಲ್ ಪೀಲ್ಸ್ ನನಗೆ ಅಡಲ್ಟ್ ಆ್ಯಕ್ನೆ ಬಂದಾಗ. ಅವಾಗ ಶಿ ಸೈಡ್, ಓಕೆ ವೈ ಡೋಂಟ್ ಯು ಟ್ರೈ ಮೈಕ್ರೋ ನೀಡ್ಲಿಂಗ್, ಐ ಡೂ ದ್ಯಾಟ್ ಅಂತ. ಐ ವಾಸ್ ಲೈಕ್ ವಾಟ್ ಇಸ್ ಮೈಕ್ರೋ ನೀಡ್ಲಿಂಗ್ ಅಂತ. ಅಲ್ಲಿಂದ ನನ್ನ ಕ್ಯೂರಿಯಾಸಿಟಿ ಸ್ಟಾರ್ಟ್ ಆಯಿತು. ಸೊ ಐ ವಾಂಟ್ ಟು ನೌ ಎಕ್ಸ್ಟೆಂಡ್ ದಿಸ್ ಕ್ವೆಶನ್ ಸೊ ದಟ್ ಮೈ ಆಡಿಯನ್ಸ್ ವಿಲ್ ಗೆಟ್ ಟು ನೋ ವಾಟ್ ಇಸ್ ಮೈಕ್ರೋ ನೀಡ್ಲಿಂಗ್ ಫ್ರಮ್ ದ ಹಾರ್ಸಸ್ ಮೌತ್. ಈಗ ಮೈಕ್ರೋ ನೀಡ್ಲಿಂಗ್ ವರ್ಡ್ಸ್ ಮೈಕ್ರೋ ಸ್ಮಾಲ್ ನೀಡಲ್. ಸೊ ನಾವು ಪರ್ಪಸ್ಫುಲ್ಲಿ ನಮ್ಮ ಸ್ಕಿನ್ ಕ್ವಾಲಿಟಿನ ಇಂಪ್ರೂವ್ ಮಾಡೋಕ್ಕೆ ಇದ್ರದ್ದು ಇಂಡಿಕೇಶನ್ ತುಂಬ ಇದೆ. ನೀವು ಹೇಳ್ದಂಗೆ ಒಂದು ಆ್ಯಕ್ನೆ ಸ್ಕಾರಲ್ಲಿ ಮಾಡ್ತೀವಿ, ಆ್ಯಕ್ಟಿವ್ ಆ್ಯಕ್ನೆ ಅಲ್ಲಿ ಮಾಡೋಕ್ಕಾಗಲ್ಲ. ಅಂದರೆ ಆ್ಯಕ್ನೆ ಎಲ್ಲ ಹೊಟ್ಟೋಗಿದೆ, ಬಟ್ ನಿಮ್ಮ ಹತ್ರ ಸ್ಕಾರ್ ಉಳ್ಕೊಂಡ್ಬಿಟ್ಟಿದೆ, ಅದಕ್ಕೆ ಮಾರ್ಕ್ಸ್. ಸೆಕೆಂಡ್ಲಿ, ಕೆಲವ್ರಿಗೆ ತುಂಬ ಪೋರ್ಸ್ ಇರುತ್ತೆ ಸ್ಕಿನ್ ನೋಡಿ, ಏನಿಲ್ಲ ಬಟ್ ತುಂಬ ದೂರದಿಂದನೇ ಪೋರ್ಸ್ ಕಾಣುತ್ತೆ, ಅದಕ್ಕೆ. ಥರ್ಡ್ಲಿ, ಏಜಿಂಗ್. ಈಗ ಫೇಸ್ ಡಲ್ ಆಗ್ತಾ ಬರ್ತಾ ಇದೆ, ಅಂದರೆ ನಮ್ಮದು ಕೊಲಾಜಿನ್ ಲೇಯರ್ ಸ್ಕಿನ್ನಲ್ಲಿ ಕಡಿಮೆ ಆಗ್ತಾ ಇದೆ. ಇಟ್ಸ್ ಅ ನೋನ್ ಸೈಂಟಿಫಿಕ್ಲಿ ಪ್ರೂವನ್ ಫ್ಯಾಕ್ಟ್. ಎವ್ರಿ ಇಯರ್ ಕೊಲಾಜಿನ್ ಕಡಿಮೆ ಆಗ್ತಾ ಇದೆ, ಅದಕ್ಕೆ ಕೊಲಾಜಿನ್ ಪೌಡರ್ ಕುಡಿತಾ ಇದ್ದಾರೆ, ಲಾಟ್ ಆಫ್ ಥಿಂಗ್ಸ್ ಇನ್ ದ ಮಾರ್ಕೆಟ್ ನಾವು. ಸೊ ಇಂಥದ್ದೆಲ್ಲ ಒಂದು ಮೈಕ್ರೋ ನೀಡ್ಲಿಂಗ್ ಅಂತ ಒಂದು ಪ್ರೋಸೆಸ್ ಇದೆ. ಪರ್ಪಸ್ಫುಲ್ಲಿ ನೀಡಲ್ಸ್ನ ನಾವು ಚುಚ್ತಾ ಇದ್ದೀವಿ ಒಂದು ಪರ್ಟಿಕ್ಯುಲರ್ ಡೆಪ್ತ್ವರೆಗೆ. ಅಂದರೆ ನಾವು ಸ್ಕಿನ್ ಅಂದರೆ ಚರ್ಮಲ್ಲಿ ಎಪಿಡರ್ಮಿಸ್ ಡರ್ಮಿಸ್ ಇರುತ್ತೆ, ನಮ್ಮ ಡರ್ಮಲ್ ಲೇಯರ್ವರೆಗೂ ನಾವು ಇದನ್ನ ಪಿಯರ್ಸ್ ಮಾಡ್ತಾಯಿದ್ದೀವಿ. ಆವಾಗ ಏನಾಗುತ್ತೆ, ಕಂಟ್ರೋಲ್ಡ್ ಇಂಜುರಿ ಟು ಡರ್ಮಿಸ್, ಕಂಟ್ರೋಲ್ ಇಂಜುರಿ, ಪರ್ಪಸ್ಫುಲಿ ಇಂಜುರಿ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಆವಾಗ ಸ್ಕಿನ್ ಹೀಲಿಂಗ್ ಹೋಗುತ್ತಾ, ಕೊಲಾಜಿನ್ ವಿಲ್ ಇಂಪ್ರೂವ್. ಅದಕ್ಕೊಂಥರ ತೊಂದರೆ ಕೊಟ್ಟು ಫೈಟಿಂಗ್ ಮೆಕ್ಯಾನಿಸಮ್ನ ಆಕ್ಟಿವ್ ಮಾಡಿಸ್ದಂಗೆ, ಬಟ್ ಇನ್ ಅ ಕಂಟ್ರೋಲ್ಡ್ ಎನ್ವಿರಾನ್ಮೆಂಟ್ ವಿತ್ ಅ ಕಂಟ್ರೋಲ್ ಡೆಪ್ತ್. ಸೊ ಐ ಸೇಯಿಂಗ್ ಯಾರಿಗೆ ಕೊಲಾಜಿನ್ ಒಳಗಿಂದಲೇ ದೇಹದಿಂದ ಪ್ರೊಡಕ್ಷನ್ ಹೆಚ್ಚಬೇಕು ಅಂದರೆ ಅವರು ಕೂಡ ಮೈಕ್ರೋ ನೀಡ್ಲಿಂಗ್. ಸೊ ತುಂಬ ಸ್ಕಾರ್ಸ್ಗೆ ಮಾಡ್ತೀವಿ, ರಿಂಕಲ್ಸ್ಗೆ ಮಾಡ್ತಾ ಇದೀವಿ, ಸ್ಟ್ರೆಚ್ ಮಾರ್ಕ್ಸ್ಗೆ ಮಾಡ್ತೀವಿ. ಎಷ್ಟು ಮೈಕ್ರೋ ನೀಡ್ಲಿಂಗ್ ಅಂದರೆ ಮುಖದ ಫುಲ್ ನೀಡಲ್ ಬರುತ್ತಾ? ಇಲ್ಲ. ಸೊ ಮೈಕ್ರೋ ನೀಡ್ಲಿಂಗ್ ಅನ್ನೋದು ನಮ್ಮ ಹತ್ರ ಇದರ್ ಪೆನ್ ಫಾರ್ಮಲ್ಲಿ ಇರುತ್ತೆ, ಅದರಲ್ಲಿ ಒಂದು ಕ್ಯಾಟ್ರಿಜ್ ಅಂತ ಬರುತ್ತೆ. ಕ್ಯಾಟ್ರಿಜಲ್ಲಿ 36 ನೀಡಲ್ಸ್ ಇರಬಹುದು. ನೀವು ನೋಡಿದರೆ ತುಂಬಾ ಸಂದು, ಅದು ಇನ್ಸುಲಿನ್ ನೀಡಲ್ಸ್ ನೋಡಿದ್ದೀರಾ, ಅದಕ್ಕಿಂತನೂ ಸಂದು. ಸೊ ಅಂಥದ್ದು ಒಂದು 36 ಇರಬಹುದು, 42 ಡಿಪೆಂಡಿಂಗ್ ಆನ್ ದ ಪೇಷಂಟ್. ಪೆನ್ ಥರ ಅದನ್ನ ನಾವು ಚುಚ್ತೀವಿ. ಸೊ ಎಲ್ಲ ಕಡೆ ಸ್ಮಾಲ್ ಹೋಲ್ ಮಾಡಿರ್ತೀವಿ.
ಇದು ತುಂಬ ಫೇಮಸ್ ಆಸ್ ವ್ಯಾಂಪೈರ್ ಫೇಶಿಯಲ್. ಇದೇನಾ ವ್ಯಾಂಪೈರ್ ಕೇಳಿರ್ತೀರಾ? ವ್ಯಾಂಪೈರ್ ಫೇಶಿಯಲ್. ಆ್ಯಕ್ಚುಲಿ ಸೀರಿಯಸ್ಲಿ ಹೇಳ್ಬೇಕಂದ್ರೆ ಕಾಮಿಡಿ ಅಂದರೆ ಕಪಲ್ ಆಫ್ ಇಯರ್ಸ್ ಬ್ಯಾಕ್ ಒನ್ ಆಫ್ ಮೈ ಪೇಷಂಟ್ ಬಂದು ಮ್ಯಾಮ್ ವ್ಯಾಂಪೈರ್ ಫೇಶಿಯಲ್ ಮಾಡ್ತೀರಾ? ಏನಮ್ಮ ಅದು ವ್ಯಾಂಪೈರ್ ಫೇಶಿಯಲು ಈ ಕಾಮನ್ ಟರ್ಮ್ಸ್ ಏನು ಫೇಮಸ್ ಆಗಿ ಗೊತ್ತಿಲ್ಲ. ಆಮೇಲೆ ನೋಡಿದ್ದು ಏನಿಲ್ಲ ಮೈಕ್ರೋ ನೀಡ್ಲಿಂಗೆ. ಲೈಕ್ ಇಫ್ ಯು ಆಸ್ಕ್ ಮಿ ಮೈಕ್ರೋ ನೀಡ್ಲಿಂಗ್ ಐ ಕ್ಯಾನ್ ಸೇ. ಈ ವ್ಯಾಂಪೈರ್ ಫೇಶಿಯಲ್ ಅಂದರೆ ಐ ಥಿಂಕ್ ಮೈಕ್ರೋ ನೀಡ್ಲಿಂಗ್ ಅಲ್ಲಿ ಇಟ್ ಇಸ್ ನೋ ಎಡ್ಜ್, ನೋ. ಹೌದು ಅದೇ ವ್ಯಾಂಪೈರ್ ಫೇಶಿಯಲ್ ಸೌಂಡ್ಸ್ ನೈಸ್. ಸೋ ಮೆನಿ ಥಿಂಗ್ಸ್ ನಾವು ಕಾರ್ಬನ್ ಪೀಲ್ಸ್ ಈ ಥರದಲ್ಲ. ಸೊ ದಿಸ್ ಇಸ್ ಫ್ಯಾನ್ಸಿ. ಸೊ ದಟ್ಸ್ ಇಸ್ ಮೈಕ್ರೋ ನೀಡ್ಲಿಂಗ್. ಮೈಕ್ರೋ ನೀಡ್ಲಿಂಗ್ ವಿತ್ PRP ಅಂತೀವಿ. ನಿಮ್ಮ ಬ್ಲಡ್ ತಗೊಂಡು ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಮಾಡಿ ಅದನ್ನು ಇಂಜೆಕ್ಟ್ ಮಾಡ್ತೀವಿ. PRP ಆಲ್ಸೋ ಇಸ್ ಡನ್ ಫಾರ್ ಯುವರ್ ನೀ ಇದು ಟ್ರೀಟ್ಮೆಂಟ್ಸ್ ಅಂಡ್ ಆಲ್ ಆಫ್ ದಟ್. ಸೊ ಸಮಥಿಂಗ್ ಲೈಕ್ ಸ್ಟೆಮ್ ಸೆಲ್ಸ್ ಅಂತೀವಿ. Anything to repair, we can use PRP. Oh, nice. For your hair growth, for your skin, for knee ಹೇಳಿದ್ರಲ್ಲ shoulder, orthopedic surgeons inject into the shoulder joint or the knee joint. Anything you want to repair, we can use PRP. ಸೊ ನಿಮ್ಮದೇ ಬ್ಲಡ್ಡನ್ನು ತೊಗೊಂಡು ಅದರಲ್ಲಿ ಪ್ಲೇಟ್ಲೆಟ್ಸನ್ನು ಮಾತ್ರ ಸೆಪ್ರೇಟ್ ಮಾಡಿ ಅದನ್ನೇ ಮತ್ತೆ ವಾಪಸ್ಸು ಇಂಜೆಕ್ಟ್ ಮಾಡೋದು. ಸೊ ಈ ಮೈಕ್ರೋ ನೀಡ್ಲಿಂಗ್ ಇದು ಎಫೆಕ್ಟು 4 to 6 weeks ಅಂತ ಇದೆ. ಇದು ಏನು ಕಂಟಿನ್ಯೂಸ್ ಆಗಿ ಮಾಡಿಸ್ಕೋಬೇಕಾ? ಸೊ ನಾವೇನು ಹೇಳ್ತೀವಿ, ಸ್ಕಿನ್ನಲ್ಲಿ ಯಾವ ಟ್ರೀಟ್ಮೆಂಟ್ ಇದ್ದರೂ ಒಂದು ನಂಬರ್ ಆಫ್ ಸೆಷನ್ಸ್ ಬೇಕು. 4 to 6 ಸೆಷನ್. ಲೇಸರ್ ಆಗಲಿ ಏನೋ ಒಂದು ವಾಟ್ ಎವರ್ ಟ್ರೀಟ್ಮೆಂಟ್ ಟೇಕ್ ಸಮ್ ಸೆಷನ್ಸ್ ಮಾಡಾದ್ಮೇಲೆ, ಸಪೋಸ್ ನೀವು 6 ತೊಗೊಂಡ್ರಿ, ಮಾಡಾದ್ಮೇಲೆ ರಿಸಲ್ಟ್ಸ್ ಆಬ್ವಿಯಸ್ಲಿ ಬಂದು ಅದನ್ನ ನೀವು ಮೇಂಟೈನ್ ಮಾಡಬೇಕು. ಮೇ ಬಿ ಒನ್ಸ್ ಎ ಇಯರ್, ಒನ್ಸ್ ಇನ್ 6 months. ಸೊ ನಾನು ಎಕ್ಸಾಂಪಲ್ ಯಾವಾಗ ಫನ್ನಿ ಅನ್ಸ್ಬೋದು, ಕಾರ್ ತೊಗೊಂಡ್ರೆ ಸರ್ವಿಸ್ ಮಾಡಿಸಲ್ವಾ? ವರ್ಷಕ್ಕೊಂದ್ಸತಿ ಮಾಡಿಸ್ಲೇಬೇಕಲ್ಲ. 10,000. ಸೇಮ್ ಥಿಂಗ್. ಬಿಕಾಸ್ ನಿಮ್ಮ ಫೇಸು ಎವ್ರಿ ಡೇ, ಈಗ ನಾನು ಮಾಡಿಸ್ಕೊಂಡೆ ರಿಪೇರ್ ಆಯಿತು, ಅದು ತಿರ್ಗಾ ಡ್ಯಾಮೇಜ್ ಆಗ್ತಾಯಿದೆ. ಲೈಫ್ ಸ್ಟೈಲಿಂದ, UV ರೇಸಿಂದ. ನಾವು ಮ್ಯಾಕ್ಸಿಮಮ್ ಏಜ್ ಆಫ್ ಅ ಸ್ಕಿನ್ ಹೇಳೋದು ಬಿಕಾಸ್ ಆಫ್ UV ಲೈಟ್, ಸನ್ನಲ್ಲಿ ಏನಾಗುತ್ತೆ, ತುಂಬ ಜನ ಸನ್ಸ್ಕ್ರೀನೇ ಹಾಕೊಳ್ಳಲ್ಲ. ಅದು ಬೇಸಿಕ್ಕು. ಬಟ್ ತುಂಬ ಜನಕ್ಕೆ ಗೊತ್ತಿಲ್ಲ. ಅವ್ರು ಹೇಳಿಲ್ಲ ನಾವು ಆಚೆ ಹೋದಾಗ ಹಾಕೊಳ್ತೀವಿ, ಇಲ್ಲ ಈಗ ವಿಂಟರ್ ಇದೆ, ರೇನ್ ಇದೆ, ಸನ್ ಇಲ್ಲ, ಮನೆ ಒಳಗೂ ಹಾಕೋಬೇಕಂತ. ಎಕ್ಸಾಕ್ಟ್ಲಿ. ಬಿಕಾಸ್ ನಿಮ್ಮದು ಕಂಪ್ಯೂಟರ್ದು ಲೈಟ್ಸ್ದು ಆಲ್ ದಟ್ ಈಸ್ ಎಮಿಟಿಂಗ್. ಸೊ ನಾನು ಹಾಕೊಂಡು ಕೂತ್ಕೋಬೇಕು 100%. ಸೊ ವೇರೆವರ್ ದೇರ್ ಇಸ್ UV rays you have to wear ಅಂತ. ಎನಿ LED lights, ಎಸ್. ಇಫ್ ಅದು ಆ್ಯಂಟಿ ಏಜಿಂಗ್ಗೆ ಹೆಲ್ಪ್ ಆಗುತ್ತೆ. ಅದೇ ಅಲ್ವಾ ರಿಂಕಲ್ಸು ಅದನ್ನೆಲ್ಲ ಸ್ಕಿನ್ ಜಾಸ್ತಿ ಮಾಡೋದು. ಸೊ ಅದನ್ನು ಸೊ ಪ್ರೊಟೆಕ್ಟಿವ್. ಕರೆಕ್ಟ್. ಸೊ ಹೀಗಾಗಿ ಇದನ್ನೆಲ್ಲ ಒಂದು ಎಲ್ಲ ಇಸ್ ಸೋ ಕನೆಕ್ಟೆಡ್. ಕೆಮಿಕಲ್ ಪೀಲ್ಸಲ್ಲಿ ಬೇಸಿಕ್ಲಿ ಬಿಫೋರ್ ಐ ಸಾರಿ ಟು ಇಂಟ್ರಪ್ಟ್ ಯು, ಇವತ್ತು ನೀವು ನೋಡಿದ್ದೀರಾ ಅದು ಕಾಸ್ಮೆಟಿಕ್ ಇಂಡಸ್ಟ್ರಿ ಎಷ್ಟು ಮುಂದಕ್ಕೆ ಹೋಗಿದೆ ಅಂದರೆ, ಬ್ರ್ಯಾಂಡ್ಸ್ ಲೈಕ್ ಮಿನಿಮಲಿಸ್ಟ್ ಎಲ್ಲ ಮನೆಯಲ್ಲೇ ದೇ ಹ್ಯಾವ್ ದೋಸ್ ಕೆಮಿಕಲ್ ಪೀಲ್ ಕಿಟ್ಸ್ ಲೈಕ್ ಡು ಯು ಅಡ್ವೈಸ್ ದ್ಯಾಟ್? ಓ ಮೈ ಗಾಡ್, ನೋ ರಶ್ಮಿ. ಏನಾಗುತ್ತೆ ಅಂದರೆ, ಇದು ಹೇಳಿದ್ನಲ್ಲ, ಎಲ್ಲರಿಗೂ ಆಸೆ ಒಳ್ಳೆ ಸ್ಕಿನ್ನು. ಬಟ್ ಡಾಕ್ಟರ್ ಹತ್ರ ಕನ್ಸಲ್ಟೇಷನ್ ಫೀ ಕೊಡೋಕ್ಕೆ ಒಂದು 700 rupees ಸ್ಪೆಂಡ್ ಮಾಡೋದು ಬೇಕಿಲ್ಲ. ಅವ್ರೇನು ಅಂದ್ಕೊಳ್ಬೇಕು, ಗೂಗಲಲ್ಲಿ ದೇ ವಿಲ್ ಸರ್ಚ್. ಬಟ್ ಎವ್ರಿ ಸ್ಕಿನ್ ಇಸ್ ಡಿಫ್ರೆಂಟ್. ಈಗ ನಿಮ್ಮ ಸ್ಕಿನ್ ನಿಮ್ಮ ಸಿಸ್ಟರ್ ಸ್ಕಿನ್ನಿಂದನೇ ಮ್ಯಾಚ್ ಆಗದೆ ಇರಬಹುದು. ಸ್ಕಿನ್ ಟೈಪ್ ಅಂತೀವಿ. ನೀವು ಯಾವುದೋ ಒಂದು ಪ್ರಾಡಕ್ಟ್ ಅಪ್ಲೈ ಮಾಡ್ಕೊಂಡು ಹೋಗ್ತಾ ಇದ್ದೀರಾ, ಬೆಸ್ಟ್ ಆಫ್ ಪ್ರಾಡಕ್ಟ್ಸ್ಗೂ ರಿಯಾಕ್ಷನ್ ಬರುತ್ತೆ. ಆಗ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ನಿಮ್ಮ ಸ್ಕಿನ್ಗೆ ಇದು ಸೂಟ್ ಆಗುತ್ತೋ ಇಲ್ವೋ? ಕಂಟ್ರೋಲ್ ಹೆಂಗೆ ಮಾಡ್ತೀರಾ? ಬಿಕಾಸ್ ನನ್ನ ಪ್ರಾಕ್ಟೀಸಲ್ಲಿ ಅಟ್ಲೀಸ್ಟ್ 20% ನೋಡ್ತಾ ಇರೋದು ಇಂಥ ಪ್ರಾಡಕ್ಟ್ಸ್ ಯೂಸ್ ಮಾಡಿ ಕಾಂಪ್ಲಿಕೇಶನ್ ಬಂದು ನನ್ನ ಹತ್ರ ಬರ್ತಾ ಇದ್ದಾರೆ. ಸೊ ಅವಾಗ ನಮ್ಗೆ ತುಂಬ ಬೇಜಾರು ಅನಿಸುತ್ತೆ. ವೈ ಟು ಸೇವ್ ದ 700 or 1,000 rupees ಆಫ್ ಕನ್ಸಲ್ಟೇಷನ್. ಆ್ಯಂಡ್ ಐ ಥಿಂಕ್ ಇವನ್ ಕ್ಲಿನಿಕ್ಸಲ್ಲೂ ಕೆಮಿಕಲ್ ಪೀಲ್ ಮಾಡಿಸಿದ್ರೆ ಏನು 3,000-3,500 ಆಗ್ಬೋದಾ? ಇಲ್ಲ, ಅಟ್ಲೀಸ್ಟ್ ಕನ್ಸಲ್ಟ್ ಮಾಡ್ಬೋದಲ್ಲ. ಫಸ್ಟ್ ಇಸ್ ಯು ಸೇಯಿಂಗ್ ಕನ್ಸಲ್ಟ್, ಅಲ್ಲಿಂದ ಸ್ಟಾರ್ಟ್ ಮಾಡಿ. ಟೇಕ್ ದ ಫಸ್ಟ್ ಸ್ಟೆಪ್ ರೈಟ್ ಅಂತ. ವೆದರ್ ನಿಮ್ಗೆ ಇದು ಸೂಟ್ ಆಗುತ್ತೋ ಇಲ್ವೋ, ಬೇಕಿದೆಯೋ ಇಲ್ವೋ. ಈಗ ಏನು ಗೊತ್ತಾ, ನಮ್ಮದು ತುಂಬ ಮಾರ್ಕೆಟ್ ಡ್ರಿವನ್ ಸೊಸೈಟಿ ಅಲ್ವಾ. ಅಂದರೆ ಒಂದು ಪ್ರಾಡಕ್ಟ್ನ ನೀವು ಹೈಪ್ ಮಾಡಬಹುದು. ನೀವು ಮಾರ್ಕೆಟಿಂಗಲ್ಲಿ ಸ್ವಲ್ಪ ಸ್ಪೆಂಡ್ ಮಾಡಿದರೆ ಯು ಕ್ಯಾನ್ ಮೇಕ್ ಇಟ್ ದ ಬೆಸ್ಟ್ ಪ್ರಾಡಕ್ಟ್. ಜನಕ್ಕೆ ಗೊತ್ತಾಗಲ್ಲ. ಆ್ಯಂಡ್ ಪ್ರೈಸ್ ಸ್ವಲ್ಪ ಕಡಿಮೆ ಇಟ್ಕೊಂಡ್ರೆ people will go blindly behind it. But ಅದರಿಂದ and skin, I have younger skins under 16 years, 15 years using all that. ಅವಶ್ಯಕತೆನೇ ಇಲ್ಲ. ಮತ್ತು ಆ ಸ್ಕಿನ್ಗೆ ಹೆಂಗಿರುತ್ತೆ ಯಂಗ್ ಸ್ಕಿನ್ನು? ಕೆಲವು ಸಲ ನೋಡಿದ್ದೀನಿ, ಮದರ್ ಇಸ್ ಬೈಯಿಂಗ್ ಫಾರ್ ಹರ್ ಸೆಲ್ಫ್, ಅದನ್ನೇ ಮಗ್ಳಿಗೆ ಹಾಕ್ತಾ ಇದ್ದಾರೆ. ಸೋಪ್ ಹಾಕೋಗ್ಬಿಟ್ಟಿದೆ ಅದೇ. ಸೊ ಇಟ್ಸ್ ತುಂಬ ಪೇಷಂಟ್ಗೆ ನಾನು ಆ್ಯಕ್ನೆ ಟ್ರೀಟ್ಮೆಂಟ್ ಕೊಟ್ಟಿರೋ ಪೇಷಂಟ್ಗೆ ಚೆನ್ನಾಗಿ ರಿಸಲ್ಟ್ ಬಂದಿದೆ ಅಂದ್ಕೊಳ್ಳಿ. ಅವರು ಅಕ್ಕಪಕ್ಕ 4 ಫ್ರೆಂಡ್ಗೂ ಅದು ಸೇಮ್ ಟ್ರೀಟ್ಮೆಂಟು.
ನಂಗೆ ಇದು ಡಾಕ್ಟ್ರ್ ಕೊಟ್ರಪ್ಪ ತುಂಬ ಚೆನ್ನಾಗಿ ಬಂತು ನೀವು ತೊಗೊಳ್ಳಿ. ಅದು ಹೆಂಗಾಗತ್ತೆ? ಒನ್ ಫಿಟ್ ಕೆ ನಾಟ್ ಬಿ ಫಾರ್ ಎವ್ರಿಬಡಿ ಅಲ್ಲ. ಸೊ ಟ್ರೂ. ಸೊ ಓವರ್ ದ ಕೌಂಟರ್ ಡ್ರಗ್ಸ್ ಅಂತೀವಿ ಇದನ್ನೆಲ್ಲ. ಪ್ಲೀಸ್ ಸ್ಟಾರ್ಟ್ ಮಾಡ್ತೀರಾ ಅಂದ್ರೆ ಅಟ್ಲೀಸ್ಟ್ ಫಸ್ಟ್ ಕನ್ಸಲ್ಟ್ ಮಾಡ್ಕೊಳ್ಳಿ. ನಿಮ್ಮ ಸ್ಯಾಲ್ಸಿಲಿಕ್ ಆ್ಯಸಿಡ್ ಬೇಕೋ ತುಂಬ ನಮಗೇನೆ ಕನ್ಫ್ಯೂಸಿಂಗ್ ಇದೆ, ಅಷ್ಟೊಂದು ಪ್ರಾಡಕ್ಟ್ಸ್ ಇದೆ ಈಗ ಮಾರ್ಕೆಟಲ್ಲಿ. ಅಟ್ಲೀಸ್ಟ್ ಲರ್ನ್ ಯೋರ್ ಸ್ಕಿನ್ ಟೈಪ್, ನಿಮ್ಮ ಸ್ಕಿನ್ಗೆ ಬೇಕಾ ಇದೆಯೋ ಇಲ್ವೋ, ಆ್ಯಂಡ್ ದೆನ್ ಯು ಗೋ ಹೆಡ್. ಸೊ ಕೆಮಿಕಲ್ ಪೀಲ್ಸ್ ಒಂದಷ್ಟು ಬೇಸಿಕ್ ಗೈಡ್ಲೈನ್ಸ್ ಏನಾರು ಇದೆಯಾ? ಯಾರಿಗೆ ಏನು ಟೈಪ್ಸ್ ಆಫ್ ಪೀಲ್ಸ್ ಏನಿದೆ? ಕೆಮಿಕಲ್ ಪೀಲ್ಸ್ ಬಂದಾಗ ನಾವು ಹೇಳೋ ಟರ್ಮ್ ಕೆಮಿಕಲ್. ಸೊ ಯಾವುದೋ ಒಂದು ಕೆಮಿಕಲ್ನ ಅಪ್ಲೈ ಮಾಡ್ತಾ ಇದ್ದೀವಿ. ಫಸ್ಟ್ಲಿ ವಾಟ್ ಇಸ್ ಕೆಮಿಕಲ್? ಅದಕ್ಕೆ ಕೆಮಿಕಲ್ ಅಂದರೆ ಒಬ್ವಿಯಸ್ಲಿ ಏನೋ ಒಂದು ಕೆಮಿಕಲ್. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಆಸಿಡ್ಸ್ ಇದೆ, ಗ್ಲೈಕೋಲಿಕ್ ಇದೆ, ಸ್ಯಾಲ್ಸಿಲಿಕ್ ಇದೆ, ತುಂಬ ವೆರೈಟಿ ಆಫ್ ಪೀಲ್ಸ್ ಇದೆ. ಪೀಲ್ ಅಂದರೆ ಸ್ಕಿನ್ನು ಪೀಲ್ ಆಗುತ್ತೆ, ಸೊ ಉದುರುತ್ತೆ. ಕರೆಕ್ಟ್. ಸೊ ಅದಕ್ಕೆ ಕೆಮಿಕಲ್ ಪೀಲ್ಸ್ ಇರ್ತೀವಿ. ಅಂದರೆ ಇದು ಯಾರಿಗೆ ಯೂಸ್ ಮಾಡಬಹುದು? ಏಜಿಂಗ್ ಸ್ಕಿನ್ಗೆ, ಸ್ವಲ್ಪ ಫ್ರೆಶ್ನೆಸ್ ಬರೋಕ್ಕೆ, ಆ್ಯಕ್ನೆ ಸ್ಕಾರ್ಸ್, ಯಾವುದೋ ಒಂದು ಸ್ಕಾರು, ಇದಕ್ಕೆಲ್ಲ ಕೆಮಿಕಲ್ ಪೀಲ್ ಚೆನ್ನಾಗಿರುತ್ತೆ. ಕೆಮಿಕಲ್ ಪೀಲ್ನ ನಾವು ಡೆಪ್ತ್ ಮೇಲೆ ಹೇಳ್ತೀವಿ. ಸೂಪರ್ಫಿಷಿಯಲ್ ಪೀಲ್ ಇದೆ, ಅಂದರೆ ತುಂಬ ಸೂಪರ್ಫಿಷಿಯಲ್ ಮಾಡ್ತಾಯಿದ್ದೀವಿ. ಮೀಡಿಯಮ್ ಡೆಪ್ತು, ಅದೇ ಈಗ ಇದೆಲ್ಲ ನಾವು ಸ್ಕಿನ್ನಲ್ಲಿ ಎಪಿಡರ್ಮಿಸ್, ಡರ್ಮಿಸ್, ಡೀಪ್ ಡರ್ಮಿಸ್ ಲೇಸ್ ಮೇಲೆ ಟ್ರೀಟ್ಮೆಂಟು. ಎಪಿಡರ್ಮಿಸ್, ಡರ್ಮಿಸಲ್ಲೇ ಅಪ್ಪರ್ ಡರ್ಮಿಸ್, ಲೋವರ್ ಡರ್ಮಿಸ್. ಓಕೆ. ಸೊ ಈ ಲೆವೆಲ್ಸಲ್ಲಿ ಎಲ್ಲಿ ನಿಮ್ಮ ಪ್ರಾಡಕ್ಟ್ನ ಯೂಸ್ ಮಾಡ್ತಾಯಿದ್ದೀವಿ ಅದ್ಮೇಲೆ ನಾವು ಟ್ರೀಟ್ಮೆಂಟು. ಎಪಿಡರ್ಮಿಸ್ ಮಾತ್ರ ಅಂದರೆ ಸೂಪರ್ಫಿಷಿಯಲ್ ಪೀಲು, ಅಪ್ಪರ್ ಡರ್ಮಿಸ್ ಅಂದರೆ ಮೀಡಿಯಮ್, ಲೋವರ್ ಡರ್ಮಿಸ್ ಅಂದರೆ ಡೀಪ್ ಪೀಲ್ಸು. ಇಂಡಿಯನ್ಸಲ್ಲಿ ಡೀಪ್ ಪೀಲು ರಿಸ್ಕಿ. ಓಹೋ. ಯಾಕಂದರೆ ನಮ್ಮ ಸ್ಕಿನ್ ಟೈಪು ಪಿಗ್ಮೆಂಟ್ ಮಾಡುತ್ತೆ. ಏನಾದರೂ ಇಂಜುರಿ ಆದರೆ ಡರ್ಮಿಸ್ಗೆ ಹೀಲ್ ಮಾಡುವಾಗ ಹೈಪರ್ ಪಿಗ್ಮೆಂಟೇಷನ್ ಆಗಬಹುದು. ನಮ್ಮಲ್ಲಿ ರಿಸ್ಕ್ ಜಾಸ್ತಿ ಅದು. ಇದೆಲ್ಲ ಡೀಪ್ ಪೀಲ್ಸ್ ಬಂದು ನಿಮ್ಮ ಟರ್ಕಿಷ್ ಫ್ರೆಂಡ್ ಹೇಳಿದ್ರಲ್ಲ, ಯುರೋಪಿಯನ್ ಸ್ಕಿನ್, ವೈಟ್ ಸ್ಕಿನ್ ಅಂತೀವಿ, ಅಂಥವ್ರಿಗೆ ಒಳ್ಳೆಯದು. ಅವರು ಹೀಲ್ ಆದಾಗ ಪಿಗ್ಮೆಂಟ್ ಫಾರ್ಮ್ ಮಾಡಲ್ಲ. ನಾವೇನೋ ಒಂದು ಕಟ್ಟೆ ಆಗಲಿ ಬಿದ್ದಿದ್ರು ನಮಗೆ ಬ್ರೌನ್ ಕಲರ್ ನೋಡಿದ್ದೀರ, ಡಾರ್ಕ್ ಆಗುತ್ತೆ. ಸೊ ನಮ್ಮಲ್ಲಿ ಡೀಪ್ ಪೀಲ್ಸು ತುಂಬ ಡೇಂಜರ್ಸ್ ಆಗಬಹುದು. ಕೆಲವು ಕೇಸಲ್ಲಿ ಮಾಡ್ತೀವಿ, ಅದೇ ಶುಡ್ ಬಿ ಅ ಪ್ರಾಪರ್ ಪ್ರೊಫೆಷ್ನಲ್ ಥಿಂಗ್. ಸೂಪರ್ಫಿಷಿಯಲ್ ಪೀಲ್ ಇಸ್ ದ ಸೇಫೆಸ್ಟ್. ಅಂದರೆ ಇಟ್ಸ್ ಓನ್ಲಿ ಸೂಪರ್ಫಿಷಿಯಲ್, ಅಬ್ಬ ಏನೂ ಪ್ರಾಬ್ಲಮ್ ಬರೋಂಗಿಲ್ಲ, ಈಸಿಲಿ ಮಾಡ್ಬೋದು. ಸೊ ನಾರ್ಮಲಿ ವೆನ್ ವಿ ಸ್ಟಾರ್ಟ್, ಇಫ್ ಐಮ್ ಸೀಯಿಂಗ್ ಅ ನ್ಯೂ ಪೇಷಂಟ್ ಫಸ್ಟ್ ಟೈಮ್, ನಂಗೆ ಗೊತ್ತಿಲ್ಲ ಅವ್ಳ ಸ್ಕಿನ್ ಹೆಂಗೆ ರಿಯಾಕ್ಟ್ ಆಗುತ್ತೆ, ವಿ ಸ್ಟಾರ್ಟ್ ವಿತ್ ಸೂಪರ್ಫಿಷಿಯಲ್ ಪೀಲ್ಸ್. ಅದಕ್ಕೇನಾದ್ರು ಹೆಸರುಗಳಿದೆಯಾ? ಡಿಫ್ರೆಂಟ್ ಪರ್ಸೆಂಟೇಜ್. ಸ್ಯಾಲ್ಸಿಲಿಕ್ ಅವೆಲ್ಲ ಹೇಳಿದ್ರಲ್ಲ, ಸ್ಯಾಲ್ಸಿಲಿಕ್, ಗ್ಲೈಕೋಲಿಕ್, ವೆದರ್ ವಿ ಯೂಸಿಂಗ್ 20%, ವೆದರ್ ವಿ ಯೂಸಿಂಗ್ 25-30% ಹೇಳ್ತೀವಿ, ದ ಸ್ಟ್ರೆಂತ್ ಗೊತ್ತಾಯ್ತು ಆಫ್ ದ ಆ್ಯಸಿಡ್. ಕರೆಕ್ಟ್. ಆ ಥರ TCA ಇದೆ, ಟ್ರೈಕ್ಲೋರೋಸಿಟಿಕ್ ಆ್ಯಸಿಡ್ ಅಂತೀವಿ, ಅದು ಮೀಡಿಯಮ್ ಡೆಪ್ತು, ಫಿನಾಲ್. ಸೊ ಆ ಥರ ತುಂಬಾ ಡಿಫ್ರೆಂಟ್ ಪೀಲ್ಸ್ ಇದೆ. ಅಗೇನ್ ಅದಕ್ಕೆ ಹೇಳೋದು, ನೀವು ಮನೇಲಿ ಪೀಲ್ ಮಾಡೋದು ತುಂಬ ರಿಸ್ಕಿ. ನಿಮ್ಗೆ ಗೊತ್ತಿಲ್ಲ ಯಾವ ಡೆಪ್ತಲ್ಲಿ ಮಾಡ್ತಾಯಿದ್ದೀರಾ. ಸ್ವಲ್ಪ ಮೀಡಿಯಮ್ ಡೆಪ್ತ್ ಪೀಲೇ ನೀವು ಜಾಸ್ತಿ ಹೊತ್ತು ಮುಖದಲ್ಲಿ ಬಿಟ್ಟರೆ ಡೀಪಾಗಿ ಹೋಗುತ್ತೆ. ಕ್ವಾಂಟಿಟಿ ಅಪ್ಲೈ ಮಾಡಿದ್ದು, ಇಫ್ ಯು ಆರ್ ಅಪ್ಲೈಯಿಂಗ್ ಮೋರ್ ಕ್ವಾಂಟಿಟಿ, ಡೀಪಾಗೋಯ್ತು. ಸೊ ಅದೆಲ್ಲ ನೀವು ಮನೇಲಿ ಹೆಂಗೆ ಕತ್ಕೊಳ್ತೀರಾ? ನಿಮ್ಗೆ ಗೊತ್ತೇ ಇಲ್ವಲ್ಲ, ಕಾಂಪ್ಲಿಕೇಶನ್ ಬಂದಾದ್ಮೇಲೆ ಗೊತ್ತಾಗತ್ತೆ, ಅಯ್ಯೋ ಮಾಡಬಹುದಾಗಿತ್ತು. ಬಟ್ ಕೆಮಿಕಲ್ ಪೀಲ್ಸ್ ಆರ್ ಗುಡ್. ಯಾವುದೇ ಟ್ರೀಟ್ಮೆಂಟ್ ಆಗಲಿ ಫಾರ್ ಸ್ಕಿನ್, ಒಂದು ಸಮ್ಮರಿಯಲ್ಲಿ ಹೇಳಿದರೆ ಇಟ್ಸ್ ನಾಟ್ ಒನ್ ಟೈಮ್. ಈಗ ನಾನಿದ್ರು ಇಫ್ ಐ ವಾಸ್ ನಾಟ್ ಎ ಮೆಡಿಕೋ, ಐ ವುಡ್ ಹ್ಯಾವ್ ಥಾಟ್ ಒನ್ ಟ್ರೀಟ್ಮೆಂಟಲ್ಲಿ ಆಗೋಗ್ಬಿಡಬೇಕು, ಫುಲ್ ರಿಸಲ್ಟ್ಸ್ ಬರಬೇಕು, ಪೈಸಾ ವಸೂಲ್ ಟೈಪ್ಸ್. ಬಟ್ ಅದು ಆಗಲ್ಲ. ಸ್ಕಿನ್ ನೀವು ತುಂಬ ವರ್ಷದಿಂದ ಡ್ಯಾಮೇಜ್ ಮಾಡ್ಕೊತಾ ಇದ್ದೀರಾ. ಇರೋ ಬರೋ ಪ್ರಾಡಕ್ಟ್ಸ್ ಹಾಕೊಳ್ತೀವಿ, ಮೇಕಪ್ ಎಲ್ಲರೂ ಹಾಕ್ತೀವಲ್ಲ ಈಗ, ಅದನ್ನ ನಾನು ರಿಪೇರ್ ಮಾಡಬೇಕಂದ್ರೆ ಹಾಗೆ ಟೈಮು ಬೇಕು. ಮತ್ತು ರೆಗ್ಯುಲರ್ ಸರ್ವಿಸಿಂಗ್ ಅಂತೀವಲ್ಲ, ಒನ್ಸ್ ಇನ್ ಅ ಇಯರು, ಡಿಪೆಂಡಿಂಗ್ ಆನ್ ದ ಫೇಸ್ ಆ್ಯಂಡ್ ದ ಟೈಪ್ ಆಫ್ ಪ್ರೊಸೀಜರ್ ಯು ಗೋಯಿಂಗ್ ಫಾರ್, ಸರ್ಜಿಕಲ್ ನಾನ್ ಸರ್ಜಿಕಲ್, ಹಿಂಗೆಲ್ಲ ಇದೆ. ಇಷ್ಟೆಲ್ಲ ನಾನು ಯಾವುದೋ ಒಂದು ಕ್ಲಾಸಲ್ಲಿ ಕೂತ್ಕೊಂಡು ಲೈಕ್ ಇಟ್ಸ್ ಸೋ ಇನ್ಫಾರ್ಮೇಟಿವ್, ಸೋ ಎಂಗೇಜಿಂಗ್. ಎವ್ರಿಥಿಂಗ್ ಬಾಯ್ಲ್ಸ್ ಡೌನ್ ಟು ಎಷ್ಟೆಲ್ಲ ಕೇಳಿದಾಗ ಇವಾಗ ಯಾರಿಗೂ ಲೆಕ್ಕ ಹಾಕ್ತಾ ಇರ್ತಾರೆ, ನನಗೂ ಇದೆಯಲ್ಲ ನಾನು ಟ್ರೈ ಮಾಡ್ಬೋದಾ, ಆ್ಯಂಡ್ ಹೌ ಎಕನಾಮಿಕಲ್ ಇಸ್ ದಿಸ್ ಅಂತ. ನೆಕ್ಸ್ಟ್ ಕಮಿಂಗ್ ಟು ದ್ಯಾಟ್, ಕ್ಯಾನ್ ಯು ಪ್ಲೀಸ್ ಹೆಲ್ಪ್ ಅಸ್ ಅಂಡರ್ಸ್ಟ್ಯಾಂಡ್ ದ ಮನೀಸ್ ದಟ್ ವಿ ಶುಡ್ ಬಿ ಲುಕಿಂಗ್ ಆಟ್ ವಿತ್ ಆಲ್ ದ ಕ್ಯಾಟಗರೀಸ್? ಒಂದು ಬೋಟಾಕ್ಸ್, ಅಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಬೋಟಾಕ್ಸ್ ಇಂಜೆಕ್ಷನ್ ಏನು ಹೇಳ್ತೀವಿ ಅಂದರೆ, ನಾವು ಈಗ ಯಾವ ಟ್ರೀಟ್ಮೆಂಟ್ ಇದ್ರೂ ಅವರು ಎಲ್ಲೂ ವರ್ಲ್ಡಲ್ಲೇ ಸ್ಟ್ಯಾಂಡರ್ಡ್ ಪ್ರೈಸಿಂಗ್ ಇಲ್ಲ. ಓಹೋ.
ಎಲ್ಲಿ ಮಾಡಿಸ್ಕೊಳ್ತಾ ಇದ್ದೀರಾ, ಅವ್ರದ್ದು ಕ್ವಾಲಿಫಿಕೇಷನ್, ಅವ್ರದ್ದು ಸೆಟಪ್ಪು ಆದಮೇಲೆ ಡಿಪೆಂಡ್ ಆಗುತ್ತೆ. ಈಗ ನೀವು ತುಂಬಾ ಸ್ಮಾಲ್ ಕ್ಲಿನಿಕಲ್ಲಿ ಮಾಡ್ತಾಯಿದ್ದೀರಾ, ನಾಟ್ ಎ ಟ್ರೇಡ್ ಕ್ವಾಲಿಫಿಕೇಷನ್ ಪರ್ಸನ್, ದೇ ಮೇ ಡೂ ಮಚ್ ಚೀಪರ್. Because they're blindly following somebody. Yes. Okay. Then if you're coming to me, I'm a plastic surgeon, I will charge more because I know the complications. And if complication happens in anything, I know ಹೆಂಗೆ ಹ್ಯಾಂಡಲ್ ಮಾಡೋದು ಅದನ್ನ. You're qualified basically. Yes, qualification. Highly qualified. Yes. So ಹಾಗೆ ಕಾಸ್ಟ್ ವಿಲ್ ವೇರಿ. ಸೊ ಒಂದೇ ಕಾಸ್ಟ್ ಹೇಳೋದು ತಪ್ಪಾಗೋಗುತ್ತೆ. ಬಟ್ ಬೊಟಾಕ್ಸಲ್ಲಿ ನಾರ್ಮಲಿ ನಾವು ಅದೇ ಪರ್ ಯೂನಿಟ್ ಅಂತ ಹೇಳ್ತೀವಿ. ಬೊಟಾಕ್ಸ್ ಬರೋದು ಒಂದು ವೈಲಲ್ಲಿ ಬರುತ್ತೆ, 50 ಯೂನಿಟ್ಸ್ ಇಲ್ಲಾಂದರೆ 100 ಯೂನಿಟ್ಸ್ ಬರುತ್ತೆ. ಓಕೆ, ಈಗ ಒಂದು ಏರಿಯಾಗೆ ಡಿಪೆಂಡ್ಸ್ ಆನ್ ವಾಟ್ ಎನ್ ಆರ್ ವಿ ಆರ್ ಟ್ರೀಟಿಂಗ್. ಈಗ ಫುಲ್ ಫೋರ್ಹೆಡ್ ಟ್ರೀಟ್ ಮಾಡ್ತಾಯಿದ್ದೀನಿ, 50 ಯೂನಿಟ್ಸ್ ಯೂಸ್ ಮಾಡ್ತೀನಿ. ಮ್ಯಾಸೆಟರ್ ಹೇಳಿದ್ನಲ್ಲ 50 ಯೂನಿಟ್ಸ್. ಸೊ ಆ ಥರ ಡಿಪೆಂಡಿಂಗ್ ಆನ್ ಅಂಡರ್ ಆರ್ಮ್ ಸ್ವೆಟ್ಟಿಂಗ್ಗೆ 100 ಯೂನಿಟ್ಸ್, ಡಿಪೆಂಡಿಂಗ್ ಆನ್ ಹೌ ಮೆನಿ ಯೂನಿಟ್ಸ್ ವಿ ಆರ್ ಯೂಸಿಂಗ್. ಸೊ ಪರ್ ಯೂನಿಟ್ ಪ್ರೈಸಿಂಗ್ ಅಂದರೆ ಬ್ಯಾಂಗ್ಳೂರಲ್ಲಿ ನಡೀತಾ ಇರೋದು 500 to 700 rupees ಪರ್ ಯೂನಿಟ್. ಸೊ ಈಗ 20 ಯೂನಿಟ್ಸ್ ಮಾಡಿದರೆ ಅಷ್ಟು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, ಲೈಕ್ ದ್ಯಾಟ್. Got it. So per unit 500 to 700. So number of into number of units. Correct. Nice. Derma fillers. ಈಗ ಡರ್ಮಾ ಫಿಲ್ಲರ್ಸ್ ಪ್ರೈಸಿಂಗ್ ಹೇಳೋದು ನಾವು ಪರ್ CC ಅಂತೀವಿ. ಐ ಲೈಕ್ ಟು ಬಿ ವೆರಿ ಟ್ರಾನ್ಸ್ಪರೆಂಟ್. ಅಂದರೆ ಕೆಲವ್ರು ಹೇಳ್ತಾರೆ ಈ ಏರಿಯಾಗೆ ಟ್ರೀಟ್ ಮಾಡೋಕ್ಕೆ ಎಷ್ಟು ಕಾಸ್ಟ್ ಆಗುತ್ತೆ, ನಾನು ಆ ಥರ ಹೇಳಲ್ಲ. ಬಿಕಾಸ್ ನಮಗೆ ಬರೋದು ಫಿಲ್ಲರ್ಸು ಕಂಪ್ನಿಯಿಂದ ಪರ್ CC ಬರುತ್ತೆ. 1 CCದು ಸಿರಿಂಜ್ ಇರುತ್ತೆ. ಈಗ 1 CC ನಾನು ಓಪನ್ ಮಾಡಿದೆ, ನಿಮಗೆ ನಾನು ಕೆಲವು ಸಹ ಬರೀ 0.8 ಯೂಸ್ ಮಾಡ್ತೀನಿ, 0.2 ಮಿಕ್ಕಿರುತ್ತೆ, ಅದನ್ನ ನಾನು ಬೇರೆ ಪೇಷಂಟ್ ಯೂಸ್ ಮಾಡೋಕ್ಕಾಗಲ್ಲ, ಡಿಸ್ಕಾರ್ಡ್. ಸೊ 1 CCಗೆ ಪ್ರೈಸ್ ಹೇಳ್ತೀವಿ ನಾರ್ಮಲಿ. ಬ್ಯಾಂಗ್ಳೂರಲ್ಲಿ 25,000 to 35,000 ಪರ್ CC ನಡೀತಾ ಇದೆ. ಇಟ್ ಕ್ಯಾನ್ ಬಿ ಎನಿವೇ. ಬಟ್ ಫಿಲ್ಲರ್ಸಲ್ಲಿ ನೀವು ನೋಡಬೇಕಾಗಿರೋದು ಯಾವ ಟೈಪ್ ಆಫ್ ಫಿಲ್ಲರ್ ಮಾಡ್ತಾಯಿದ್ದೀರಾ. ಕೆಲವು ಸಲ ಹೇಳ್ತಾರೆ ಇಲ್ಲ ಡಾಕ್ಟರ್ ನಲ್ಲಿ 15,000 ಫಿಲ್ಲರ್ ಹೇಳಿದರು, 15,000. ಬಟ್ ಅದರಲ್ಲಿ ಒಂದು ಲೋವರ್ ಕ್ವಾಲಿಟಿ ಫಿಲ್ಲರ್ ಇದೆ. ಅಂದರೆ ಕ್ವಾಲಿಟಿ ಹೇಳೋಕ್ಕಾಗಲ್ಲ, ಅದರದ್ದು ರಿಸಲ್ಟ್ಸ್ ಡಿಫ್ರೆಂಟ್ ಇದೆ, ಅದು ಚೀಪಾಗಿ ಸಿಗುತ್ತೆ. ಸೊ ಯು ಹ್ಯಾವ್ ಟು ಫೈಂಡ್ ಔಟ್ ಯಾವ ಟೈಪ್ ಆಫ್ ಫಿಲ್ಲರ್. ನಾನು ಹೇಳಿದ್ನಲ್ಲ ಈ G ಪ್ರೈಮ್ ವಿಸ್ಕಾಸಿಟಿ, ಈಗ ವಾಲ್ಬೆಲ್ಲಾ ಇದೆ, ವಾಲ್ಯೂಮಾ ಇದೆ, ವೋಲ್ ಲಿಫ್ಟ್ ಇದೆ, ಅಲ್ಟ್ರಾ ಪ್ಲಸ್ ಅಂತ ಇದೆ. ಇದರಲ್ಲಿ ಯಾವ್ದು ಯೂಸ್ ಮಾಡ್ತಾ ಇದ್ದಾರೆ ಡಾಕ್ಟರ್. ಬಟ್ ನಾನು ನೋಡಿದಿರೋ ಪೇಷಂಟ್ ಯಾರು ಅದು ಕೇಳೋಕ್ಕೆ ಹೋಗಲ್ಲ. ಮೇಡಮ್ ಪರ್ CC ಎಷ್ಟು ಚಾರ್ಜ್ ಮಾಡ್ತಾರೆ ನಿಮ್ಮ ಕ್ಲಿನಿಕಲ್ಲಿ ಅಂತ ಕ್ವಶನು. ದೇ ಡೋಂಟ್ ವಾಂಟ್ ಟು ನೋ. ಬಿಕಾಸ್ ಏನಾಗಿದೆ, ನಾನ್ ಕ್ವಾಲಿಫೈಡ್ ಪೀಪಲ್ ಮಾಡ್ತಾ ಇದ್ದಾರಲ್ಲ, ಅವರು ಈ ಏರಿಯಾಗೆ ಎಷ್ಟು ಕಾಸ್ಟು, ಏನು ಪ್ರಾಡಕ್ಟ್ ಯೂಸ್ ಮಾಡ್ತಾರೆ ಯಾರಿಗೂ ಗೊತ್ತಿಲ್ಲ, ಅದು ಹೇಳಲ್ಲ. ಆ್ಯಂಡ್ ಅದನ್ನು ರೀಯೂಸ್ ಮಾಡ್ತಾರಾ? ಮಾಡಬಾರ್ದು, ಬಟ್ ಮಾಡ್ತಾ ಇದ್ದಾರೆ. ಅಯ್ಯೋ, ಸೇಮ್ ಸಿರಿಂಜ್ ಅಲ್ವಾ? ಹೌದು, ನೀಡಲ್ ಚೇಂಜ್ ಮಾಡ್ತಾರೆ. ಓಕೆ. ಬಟ್ ಏನು ಗೊತ್ತಾ, ಈಗ ಫಿಲ್ಲರ್ ನಾವು ಓಪನ್ ಮಾಡಿದ್ವಿ, ಅದ್ರಲ್ಲಿ ಬ್ಯಾಕ್ಟೀರಿಯಾ ಹೋಗುತ್ತೆ, ರಿಸ್ಕಿ. ಸೊ ಎಥಿಕ್ಸ್, ಪ್ರೊಫೆಷ್ನಲಿಸಮ್. ಈಗ ನಾವು ಬಿಕಾಸ್ ನಿಮ್ಮ ಬಾಡಿ ಒಳಗಡೆ ಇಂಜೆಕ್ಟ್ ಮಾಡ್ತಾಯಿದ್ದೀವಿ, ಫಿಲ್ಲರ್ ಇನ್ಫೆಕ್ಷನ್ ಆದರೆ ತುಂಬ ಟ್ರಬಲ್ ಮಾಡುತ್ತೆ. ಸೊ ಇದೆಲ್ಲ ಅವಾಯ್ಡ್ ಮಾಡೋಕ್ಕೆ ಸಿಂಪಲ್ ನಮ್ಮದು ಒಂದು ಸಿರಿಂಜು, ವೆದರ್ ಐ ಯೂಸ್ half a CC or not, ರೆಸ್ಟ್ ವಿಲ್ ಗೋ ಇನ್ ಟು ಡಸ್ಟ್ಬಿನ್, ಅವ್ರ ಮುಂದೆನೇ ಬಿಸಾಕ್ಬಿಡೋದು. ಐ ಡೋಂಟ್ ಬಾದರ್, ಬಿಕಾಸ್ ನಮಗೆ ಫಿಲ್ಲರ್ಸು ತುಂಬ ಎಕ್ಸ್ಪೆನ್ಸಿವ್, ದ MRP ಸೆಲ್ಫ್ ಇಸ್ ವೆರಿ ಹೈ. ಸೊ ಪೇಷಂಟ್ ಹೇಳ್ತಾರೆ ಇಲ್ಲ ಮ್ಯಾಮ್ ನಮಗೆ half CC ಹಾಕಿ, half CC ಬೇರೆಯವ್ರಿಗೆ ಹಾಕಿ, ಆಗಲ್ಲ. ಇಟ್ಸ್ ವೆರಿ ವೆರಿ ಅನ್ಎಥಿಕಲ್. ಟ್ರೂ. ಎಲ್ಲ ಪ್ರಾಡಕ್ಟ್ಸ್ ಇಂಡಿಯಾದೇನಾ? ಇಲ್ಲ, ಇದೆಲ್ಲ US-ದು. ವಾಟ್ ಐಮ್ ಟಾಕಿಂಗ್ ದ ಬ್ರ್ಯಾಂಡ್ ನೇಮ್ಸ್ US-ಅಲ್ಲಿ, ಯುರೋಪಲ್ಲಿ. ಇಂಡಿಯನ್ ಪ್ರಾಡಕ್ಟ್ ಇದೆ, ಬಟ್ ಅದೇ ಕ್ವಾಲಿಟಿ ಸ್ವಲ್ಪ, ಬಿಕಾಸ್ ಕಾಸ್ಮೆಟಿಕ್ ಬರ್ತ್ ಇಸ್ ಓನ್ಲಿ ಇನ್ ಅಬ್ರಾಡ್ನ. ಇನ್ಷಿಯಲಿ ಇಟ್ ಸ್ಟಾರ್ಟೆಡ್ ಓನ್ಲಿ ಅಬ್ರಾಡ್. ನಮ್ಮಲ್ಲಿ ಜಾಸ್ತಿ ರೀಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಯಿತು. ಬಟ್ ಆಚೆ ಕಡೆ ದೇ ವೆರಿ ಬಾದ್ ಅಬೌಟ್ ದ ಲುಕ್ಸ್. ಐ ಥಿಂಕ್ ಕೊರಿಯಾ ಇಸ್ ದ ಹಬ್. ಕೊರಿಯಾ ಇಸ್ ದಿ ಹಬ್. ಯಾ, ಕೊರಿಯಾದಲ್ಲಿರೋ ಒಂದಷ್ಟು ಐ ಥಿಂಕ್ ಐ ನೀಡ್ ಟು ಟಾಕ್ ಅಬೌಟ್ ದೋಸ್, ಬಿಕಾಸ್ ಐ ಡನ್ ಸಮ್ ರಿಸರ್ಚ್ ಅಬೌಟ್ ಕೊರಿಯಾದು, ನಾಟ್ ಗೆಟಿಂಗ್ ದ ಇದು. ಕೊರಿಯಾದಲ್ಲಿ, ಸೌತ್ ಕೊರಿಯಾ, ಇಟ್ ಹ್ಯಾಸ್ ದಿ ಹೈಯೆಸ್ಟ್ ರೇಟ್ ಆಫ್ ಪ್ಲಾಸ್ಟಿಕ್ ಸರ್ಜರಿ ಅಂತಾರೆ. 1/3 ಆಫ್ ವಿಮೆನ್ ಇನ್ ಸಿಯೋಲ್ ಹ್ಯಾವ್ ಅಂಡರ್ಗಾನ್ ಪ್ಲಾಸ್ಟಿಕ್ ಸರ್ಜರಿ ಆಲ್ಸೋ. ಸೊ ಅಂಡರ್ ಎಸ್ಟಿಮೇಷನ್ ಅದು. ಹೌದಾ? ನಾನು ಹೇಳ್ತೀನಿ 80% ಇರಬಹುದು. ಸೊ ಅಲ್ಲಿ ಏನೇನೋ ಈ ಥರ ಈ ಬ್ಯೂಟಿ ಪಾರ್ಲರ್ಗಳ ಥರ ದೇರ್ ಆರ್ ಹಬ್ಸ್ ದೇರ್ ವೆರ್ ಎನ್ ಪೀಪಲ್ ಜಸ್ಟ್ ಗೋ ದೇರ್. ವಾಟ್ ಆರ್ ಫ್ಯೂ ಟ್ರೀಟ್ಮೆಂಟ್ಸ್ ದಟ್ ವಿ ಡೋಂಟ್ ನೋ, ಇನ್ನೂ ಇಂಡಿಯಾಗೆ ಬರದೇ ಇರೋದು, ದಟ್ ಯು ನೋ ವಿಚ್ ವಿಲ್ ಶಾಕ್ ಅಸ್?
ಹಂಗಿಲ್ಲ. ಐ ಥಿಂಕ್ ಇಂಡಿಯಲ್ಲಿ ಈಗ ಎಲ್ಲ ಟ್ರೀಟ್ಮೆಂಟ್ ಮಾಡ್ತಾ ಇದ್ವಿ. ಲೇಟೆಸ್ಟ್ ಜಸ್ಟ್ ಸೊ ಯು ನೋ ವಿ ಆರ್ ಆನ್ ದ ಸೇಮ್ ಪೇಜ್. ಎಷ್ಟೊಂದು ನನಗೆ ಗೊತ್ತಿರಲ್ಲ. ಸೊ ಈಗ ಏನಾಗಿದೆ, ಕೊರಿಯಾ ನೋಡಿದರೆ ಅವ್ರದ್ದು ಕೊರಿಯನ್ಸ್ ದಿ ಫೇಸ್ ಇಸ್ ಡಿಫ್ರೆಂಟ್ ದೆನ್ ಅಸ್. ದೇ ಲವ್ ಇಂಡಿಯನ್ ಫೇಸ್. ನಮಗೆ ಡಬಲ್ ಐಲಿಡ್ ಇದೆ, ಅಂದರೆ ನಮಗೆ ಕ್ರೀಸ್ ಬರುತ್ತೆ. ಅದಕ್ಕೆ ನೀವು ಯು ಆರ್ ಏಬಲ್ ಟು ಪುಟ್ ಯೋರ್ ಮೇಕಪ್ ದೇ. ಅವ್ರಿಗೆ ಕ್ರೀಸೇ ಇಲ್ಲ. ಐಲಿಡ್ ಇಸ್ ಜಸ್ಟ್ ಒನ್. ಈ ಕ್ರೀಸ್ ಅಂತೀವಲ್ಲ, ವೇರ್ ಯು ಪುಟ್ ದ ಮಸಾಲ, ಅದಿಲ್ಲ ಅವ್ರಿಗೆ. ಸೊ ದೇ ಲವ್ ದಿಸ್. ಇಂಡಿಯನ್ ಐಸ್ ಆರ್ ಬಿಗರ್, ಅವ್ರದ್ದು ಸ್ಮಾಲ್ ಇರುತ್ತೆ ನೋಡಿ, ನ್ಯಾರೋ. ಸೊ ಅವ್ರಿಗೆ ಇಂಡಿಯನ್ಸು ಕಣ್ಣು ದೊಡ್ಡದು ಅನಿಸುತ್ತೆ. ವಿ ಹ್ಯಾವ್ ಬ್ಯೂಟಿಫುಲ್ ಐಸ್ ಆ್ಯಕ್ಚುಲಿ. ಅವ್ರದ್ದು ತುಂಬ ಸಂದಿರುತ್ತೆ. ಸೊ ಅವ್ರಿಗೆ ಆಸೆ ನಮ್ಮ ಥರ ಮಾಡಿಸೋದು. ಸೊ ಡಬಲ್ ಐಲಿಡ್ ಸರ್ಜರಿ ಒನ್ ಆಫ್ ದ ಕಾಮನೆಸ್ ಇನ್ ಕೊರಿಯಾ. ಮತ್ತು ಅವ್ರ ಫೇಸ್ ನೋಡಿದರೆ, ಈಗ ನೀವು ನೋಡ್ತಾ ಇರೋದು ಕೊರಿಯನ್ ವೆಬ್ ಸೀರೀಸ್ ಆಗಲಿ ಯಾವುದಲ್ಲೂ ಚೆನ್ನಾಗಿ ಶೇಪ್ಡ್ ಚಿಸಲ್ಡ್ ಅಂತೀವಿ, ಹಂಗಿಲ್ಲ ಆ್ಯಕ್ಚುಲಿ. ಅವ್ರದ್ದು ಎಥನಿಕ್ ಫೇಸ್ ಇಸ್ ಅ ಸ್ಕ್ವೇರ್. ಸೊ ಅವರು ಡಬಲ್ ಜಾ ಸರ್ಜರಿ ಅಂತ ತುಂಬ ಮಾಡ್ತಾರೆ. ಅಂದರೆ ಇದನ್ನ ಚಿಪ್ ಆಫ್ ಮಾಡಿಬಿಡ್ತಾರೆ ಜಾನ. ಈಗ ವೈಡ್ ಇದೆ, ಅದು ಇಂಡಿಯಲ್ಲಿ ಕಡಿಮೆ. ಸೊ ಡಬಲ್ ಜಾ ಸರ್ಜರೀಸ್ ನೀವು ಕೇಳ್ತಾರೆ, ಅಲ್ಲೇನು ಮಾಡ್ತಾ ಇದ್ದಾರೆ, ಅಲ್ಲಿ ಜಾಸ್ತಿ. ಸೊ ಇಟ್ಸ್ ಕಾಲ್ಡ್ ಡಬಲ್ ಜಾ ಸರ್ಜರೀಸ್. ಅಲ್ಲಿ ಆಲ್ಸೋ ಈ ಐವಿನೂ ಜಾಸ್ತಿ ಅಲ್ಲಿಂದಲೇ ಬಂದಿರೋದ, ಅಂದರೆ ಈ ಸ್ಕಿನ್ ಲೈಟ್ನಿಂಗ್, ಗ್ಲೂಟಥಿಯಾನ್. ಸ್ಕಿನ್ ಲೈಟ್ನಿಂಗ್ ಅವ್ರಿಗೆ ಆಗಬೇಕು, ದೇ ಆರ್ ಸೋ ಫೇರ್. ಬಟ್ ಸ್ಟಿಲ್ ಅಪ್ಯಾರೆಂಟ್ಲಿ ದೇ ಗೋ ಅಂತ. ಸೊ ದೇ ವಾಂಟ್ ದಟ್ ಗ್ಲಾಸಿ ಸ್ಕಿನ್, ಕೊರಿಯನ್ ಸ್ಕಿನ್ ಅಂದರೆ. ಮತ್ತು ಅಲ್ಲಿ ಇನ್ನೊಂದು ರೈನೋಪ್ಲಾಸ್ಟಿ, ನೋಸು. ಅವ್ರಿಗೆ ಇಲ್ಲಿ ನೋಸ್ ಇಲ್ಲ, ದ ಬ್ರಿಡ್ಜ್ ತುಂಬ ಏನು ಹೇಳ್ತಾರೆ ಚಪ್ಟ ಅಂತ ಸಂಕನಿರುತ್ತೆ, ಬ್ರಿಡ್ಜೇ ಇಲ್ಲ. ಸೊ ಅದಕ್ಕೆ ರೈನೋಪ್ಲಾಸ್ಟಿ ತುಂಬ ಕಾಮನ್ಲಿ ಮಾಡ್ತಾರೆ. ಆ್ಯಂಡ್ ಸ್ಕಿನ್ ಕೇರ್, ದೇ ಲೈಕ್ ದಟ್ ಗ್ಲಾಸಿ ಸ್ಕಿನ್. ರೈಸ್ ಸೋಕ್ಡ್ ರೈಸ್ ಏನೇನೋ ಇದೆಯಲ್ಲ, ಗ್ಲಾಸ್ ಸ್ಕಿನ್. ಐ ಆಮ್ ನಾಟ್ ಇವನ್ ಫಾಲೋಯಿಂಗ್ ದಟ್. ಇಸ್ ಇಟ್ ಟ್ರೂ? ನೋ, ಬಿಕಾಸ್ ಐ ಫೀಲ್ ನಮಗೆ ನಾವೊಂದು ಎಥನಿಸಿಟಿ, ಇಂಡಿಯನ್ ಎಥನಿಸಿಟಿ, ವಿ ಹ್ಯಾವ್ ಅ ಪರ್ಟಿಕ್ಯುಲರ್ ಸ್ಕಿನ್ ಟೈಪ್. ಈಸ್ ಇಟ್ ರೈಟ್ ಫಾರ್ ಯೋರ್ ಫೇಸ್ ಟು ಲುಕ್ ಟೋಟ್ಲಿ ಡಿಫ್ರೆಂಟ್ ಫ್ರಮ್ ಯೋರ್ ಬಾಡಿ? ಅದು ಮಾತ್ರ. ಸೊ ನಾವು ಅದು ಯೋಚನೆ ಮಾಡಿ, ನನ್ನ ಹತ್ರ ತುಂಬ ಇದು ಸ್ಕಿನ್ ವೈಟ್ನಿಂಗ್ ಹೇಳಿದ್ರಲ್ಲ, ಅದಕ್ಕೆ ಐ ಆಮ್ ಡೆಡ್ ಅಗೇನ್ಸ್ಟ್ ಇಟ್. ಸೊ ಅದು ಬರೀ ಫೇಸಿಗೆ ಮಾತ್ರ ಇಲ್ಲ, ಐ ವಿ ವಿಲ್ ವರ್ಕ್ ಎಂಟೈರ್ ಬಾಡಿ. ಬಟ್ ವೈ ಐ ಆಮ್ ಅಗೇನ್ಸ್ಟ್ ಇಟ್? ನನ್ನ ಕ್ಲಿನಿಕಲ್ಲಿ ಆಲ್ಮೋಸ್ಟ್ ಎವ್ರಿ ಡೇ ಸಮ್ ಅದರ್ ಪರ್ಸನ್ ಇಸ್ ಕಮಿಂಗ್ ಆ್ಯಂಡ್ ಆಸ್ಕಿಂಗ್, ಮ್ಯಾಮ್ ಡು ಯು ಡೂ ಐ ವಿ ಗ್ಲೂಟಥಿಯಾನ್? ತುಂಬ ರ್ಯಾಂಪೆಂಟು ಫಾರ್ ಸ್ಕಿನ್ ವೈಟ್ನಿಂಗ್. ಓನ್ಲಿ ರೀಸನ್ ಐ ಸೇ ಐ ಡೋಂಟ್ ಡೂ ಇಟ್ ಫಾರ್ ಸ್ಕಿನ್ ವೈಟ್ನಿಂಗ್, ಐ ಡೋಂಟ್ ವಾಂಟ್ ಟು ಪ್ರಮೋಟ್ ವೈಟ್ ಇಸ್ ಬ್ಯೂಟಿಫುಲ್. ಈಗ ಇಂಡಿಯನ್ಸ್ ಆರ್ ನಾಟ್ ವೈಟ್, ವಿ ಆರ್ ಬ್ರೌನಿಶ್. ಸೌತ್ ಇಂಡಿಯನ್ಸ್ ಸ್ಪೆಷಲಿ, ವಿ ಆರ್ ಆಲ್ ಆನ್ ದ ಬ್ರೌನಿಶ್ side. So if I'm promoting that, then what is the use of my education? In spite of being so highly educated, so-called highly educated, what am I promoting? ಗರ್ಲ್ಸ್ ಅಂದರೆ ಫೇರಾಗಿರಬೇಕು, ತೆಳ್ಳಗಿರಬೇಕು, ಬೆಳ್ಳಗಿರಬೇಕು. ಸೊ ಅದು ಕರೆಕ್ಟಾ? ನಮಗೂ ನಮ್ಮ ಸೊಸೈಟಿಯಲ್ಲಿ ವಿ ಹ್ಯಾವ್ ಅ ಕಮಿಟ್ಮೆಂಟ್ ಅಲ್ವಾ, ವಿ ಹ್ಯಾವ್ ಟು ಗಿವ್ ಬ್ಯಾಕ್. ಸೊ ದ್ಯಾಟ್ಸ್ ಯುವರ್ ವೇ ಆಫ್ ಐ ಸೆ ನೋ. ಸ್ಕಿನ್ ವೈಟ್ನಿಂಗ್ ನಾನು ಬಿಲೀವ್ ಮಾಡಲ್ಲ, ಪ್ರಮೋಟ್ ಮಾಡಲ್ಲ, ಮಾಡೋದು ಇಲ್ಲ. ಸ್ಕಿನ್ ಟೋನ್ ಇಸ್ ಡಿಫ್ರೆಂಟ್. ಅಂದರೆ ಈಗ ನಿಮಗೆ ಅನ್ಇವನ್ ಪ್ಯಾಚಸ್ ಇದೆ, ಕೆಲವು ಸಲ ಡಾರ್ಕ್ ಇದ್ದೀರಾ, ಕೆಲವು ಕಡೆ ಲೈಟ್, ಅದನ್ನ ನಾವು ಕರೆಕ್ಟ್ ಮಾಡ್ಬೋದು. ಸ್ಕಿನ್ ಟೆಕ್ಸ್ಚರ್ ತುಂಬಾ ರಫ್ ಇದೆ, ತುಂಬ ಪೋರ್ಸ್ ಇದೆ, ಸ್ಕಿನ್ ಡಲ್ ಕಾಣ್ತಾ ಇದೆ, ಅದನ್ನೆಲ್ಲ ಟ್ರೀಟ್ ಮಾಡ್ಬೋದು ಥ್ರೂ ಈ ಕೆಮಿಕಲ್ ಪೀಲ್, ಲೇಸರ್ಸ್, ಬಟ್ ನಾಟ್ ವಿತ್ ಐ ವಿ ಗ್ಲೂಟಥಿಯಾನ್. ಸೊ ಒನ್ ಇಸ್ ಅ ಮಾರಲ್ ರೆಸ್ಪಾನ್ಸಿಬಿಲಿಟಿ. ಎರಡನೇದು ವಾಟ್ ಈಸ್ ದಿ ಆ್ಯಕ್ಚುಲ್ ಇಂಪ್ಲಿಕೇಶನ್ಸ್? ಬಿಕಾಸ್ ಇದರಲ್ಲೂ ಡಿವೈಡ್ ಆಗೋಗಿದೆ. ಸಮ್ ಸೇ ಇಂಡಿಯಾದಲ್ಲಿ ಅದು ಅಪ್ರೂವ್ ಆಗಿಲ್ಲ, ಆದ್ರೂ ದೇ ಆರ್ ಟೇಕಿಂಗ್ ಇಟ್. ಎಲ್ಲ ಸ್ಪಾಗಳ ಥರ. ಅದರ್ ಡೇ ವಿ ಹ್ಯಾಡ್ ಅನ್ ಅದರ್ ಡಾಕ್ಟರ್ ಹೂ ಸ್ಪೋಕ್ ಅಬೌಟ್ ಬೈ ದ ಪೂಲ್ ದೇ ಆರ್ ಸಿಟಿಂಗ್ ಅಂಡ್ ಟೇಕಿಂಗ್ ಇಟ್. ಸೊ ಹೌ ಸೇಫ್ ಇಸ್ ಇಟ್? ಡೆಫಿನೆಟ್ಲಿ ನಾಟ್ ಸೇಫ್ ನ ರಶ್ಮಿ. ಐ ವಿ ಕ್ಯಾನುಲಾ ಹಾಕದೆ ರಿಸ್ಕು. ಕೆಲವು ಸಲ ಐ ವಿ ಲೈನ್ ಅಂತೀವಿ, ನಮ್ಮ ವೇನು ಅದೇ ಇನ್ಫ್ಲೇಮ್ ಆಗಬಹುದಾ, ಥ್ರಾಂಬೋಫ್ಲೈಬೈಟಿಸ್ ಅಂತೀವಿ. ಅಂಥದ್ದಲ್ಲಿ ನೀವು ಸ್ಕಿನ್ ವೈಟ್ನಿಂಗ್ಗೆ ನಿಮ್ಮ ಶರೀರದಲ್ಲಿ ಕಂಟಿನ್ಯೂಸ್ಲಿ ಏನೋ ಒಂದು ಪಂಪ್ ಮಾಡ್ತಾ ಇದ್ದೀರಾ. ಹೂ ಸೇಫ್ಟಿ ಲಾಂಗ್ ಟರ್ಮ್ ಯಾರಿಗೂ ಗೊತ್ತಿಲ್ಲ. ಈಗ ಹುಟ್ಟಿರೋ ಟ್ರೀಟ್ಮೆಂಟ್ಸ್ ಅಲ್ವಾ ಇದೆಲ್ಲ. ಅದಕ್ಕೆ ಐ ಗೆಸ್ ಇವ್ರು ಇನ್ನೂ ಅಪ್ರೂವ್ ಮಾಡಿಲ್ಲ ಅನ್ಸುತ್ತೆ, ಬಿಕಾಸ್ ದೇ ಡೋಂಟ್ ಹ್ಯಾವ್ ಇನಫ್ ಟೆಸ್ಟ್ ಸಪೋರ್ಟಿಂಗ್ ಇಟ್ ಅಂತ. ಯಾರ ಮೇಲೆ ಟೆಸ್ಟ್ ಮಾಡಬಹುದು ನಾವು ಇದನ್ನ? ಆ್ಯನಿಮಲ್ಗಳಲ್ಲಿ ಟೆಸ್ಟ್ ಮಾಡಿ ನೋಡೋಕ್ಕಾಗಲ್ವಲ್ಲ ವೈಟ್ ಆಗ್ತಾರೋ ಇಲ್ವೋ. ಸೊ 10 years ಡೌನ್ ದ ಲೇನ್ ಇದ್ರದ್ದು ಎಫೆಕ್ಟ್ ಬರುತ್ತಾ ನಿಮ್ಮ ಬಾಡಿಗೆ? ಸೈಡ್ ಎಫೆಕ್ಟ್ ಹೆಂಗೆ ಗೊತ್ತು ನಮಗೆ? ಸೆಕೆಂಡ್ಲಿ ಈಗ ಫುಲ್ಲಿ ಅಪ್ರೂವ್ ಮಾಡಿಬಿಟ್ರೆ ಏನಾಗುತ್ತೆ ಅಂದ್ಕೊಳ್ಳಿ ನೀವು? ಹ್ಯೂಜ್ ಕ್ಯೂ ಇನ್ ಫ್ರಂಟ್ ಆಫ್ ಕ್ಲಿನಿಕ್ಸ್. ಬಿಕಾಸ್ ಇಂಡಿಯನ್ಗೆ ಆ್ಯಸ್ ಇಟ್ ಈಸ್ ಹುಚ್ಚು ಅಲ್ವಾ, ಬೆಲ್ಲಿಗಿರಬೇಕು.
ನನ್ನ ಪ್ರಾಕ್ಟೀಸ್ ನೋಡಿದ್ದೀನಿ. ಒಂದು ಅಮ್ಮ ಮದರ್ ಶಿ ಗಾಟ್ 9-year-old ಚೈಲ್ಡ್ ಸ್ಕಿನ್ ವೈಟ್ನಿಂಗ್ ಮಾಡ್ತೀರಾ ಅಂತ. ಅಯ್ಯಯ್ಯೋ. ಸೈಕಲಾಜಿಕಲ್ ಇಂಪ್ಯಾಕ್ಟ್. ಸೊ ಲಾಟ್ ಆಫ್ ಥಿಂಗ್ಸ್ ಅದೇ. ಇಟ್ಸ್ ನಾಟ್ ಓನ್ಲಿ ಅಬೌಟ್ ದ ರಿಸಲ್ಟ್. ನಮ್ಮೊಂದು ರಿಸಲ್ಟ್ ಸಿಕ್ಕತ್ತೆ ಅಂತ ನಾವು ಏನು ಬೇಕಾದರೂ ಮಾಡೋಕ್ಕಾಗಲ್ಲ ರಶ್ಮಿ. ಎಲ್ಲೋ ಒಂದು ನಾವು ಸ್ಟಾಪ್ ಹಾಕಲೇಬೇಕು. ಹೌ ಡು ವಿ ಎಜುಕೇಟ್ ದಿಸ್ ಮೆಂಟಾಲಿಟಿ? ಅಂದರೆ ಥ್ರೂ ಏನಾರು ಇದೆಯಾ? ಸೊ ಈ ಥರ ನಾವು ವೀಡಿಯೋಸು ರೀಲ್ಸ್ ಮಾಡ್ತಾಯಿದ್ದೀವಿ. ಪ್ಲಸ್ ಆ್ಯಸ್ ಎ ಯೂನಿಫಾರ್ಮ್ ಎಲ್ಲ ಡಾಕ್ಟರ್ಸ್ ಸೇರಿ ಮಾಡಲ್ಲ ಅಂತ ಒಂದು ಸ್ಟ್ರಾಂಗ್ ಸ್ಟ್ಯಾಂಡ್ ತೊಗೋಬೇಕು. ಮನಿ ಡಸ್ ಅ ಮ್ಯಾಟರ್ ಇನ್ ದ್ಯಾಟ್. Now your website had lot of moments for me. ಯಾಕೆ ಅಂದರೆ now we spoke about some surgeries that is for different parts of the body. There are some female related some surgeries and procedures which we're going to start. ಅದು ಹೋಗೋ ಮುಂಚೆ ಈ ಡಿಂಪಲ್ ಪ್ಲಾಸ್ಟಿ ಬಗ್ಗೆನೂ ಹೇಳಿಗಲ್ಲ. ಡಿಂಪಲ್ ಮಾಡೋಕೆ ಬರೋದಕ್ಕೂ ಈ ಸರ್ಜರಿ ಮಾಡ್ತಾರೆ. ಬಟ್ ನಂಗೆ ಅದ್ರಲ್ಲಿ ಭಾಳ ಫನ್ನಿ ಅಂತ ಅನ್ಸಿದ್ದು. ಅಪ್ಯಾರೆಂಟ್ಲಿ ಐ ವಾಸ್ ಟೋಲ್ಡ್, ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್, ಅದು ನೀವು ನಕ್ಕಿಲ್ಲ ಅಂದಾಗ್ಲೂ ಅಲ್ಲೇನೋ ಸ್ಟೇಪಲ್ ಹೊಡೆದಂಗೆ ಅದು ಹಂಗೆ ಇರುತ್ತೆ ಗುಳಿ ಅನ್ನೋದು. ವಾಟ್ ಇಸ್ ಆಲ್ ಆಫ್ ದಿಸ್? ಸೊ ಡಿಂಪಲ್ಸ್ ಯಾಕೆ ಬರುತ್ತೆ ಫಸ್ಟ್ ಗೊತ್ತಿದ್ರೆ ದೆನ್ ಯುಲ್ ಅಂಡರ್ಸ್ಟ್ಯಾಂಡ್. ಡಿಂಪಲ್ಸ್ ಅನ್ನೋದು ನಮ್ಮದು ನ್ಯಾಚುರಲ್ ಡಿಂಪಲ್ಸ್ ಬರೋದು ಸ್ಕಿನ್ನಲ್ಲಿ ಒಂದು ಅಲ್ಲಿ ಅಡ್ಹೇಷನ್ ಅಂತೀವಿ. ದೇರ್ಸ್ ಅ ಫಿಕ್ಸ್ಚರ್ ಬಿಟ್ವೀನ್ ಸ್ಕಿನ್ ಆ್ಯಂಡ್ ಅ ಮಸಲ್, ಬಕ್ಸ್ನೇಟಿವ್ ಮಸಲ್. ನಾವೀಗ ಸ್ಮೈಲ್ ಮಾಡಿದಾಗ ಅದಕ್ಕೆ ಅದು ಪುಲ್ ಮಾಡುತ್ತೆ, ಅದಕ್ಕೆ ಡಿಂಪಲ್ ಬರುತ್ತೆ. ದಟ್ ಈಸ್ ದ ಆ್ಯಕ್ಚುಯಲ್ ಡಿಂಪಲ್ಸ್ ವಾಟ್ ಹ್ಯಾಪನ್ಸ್ ನ್ಯಾಚುರಲಿ. ಸ್ಮೈಲ್ ಮಾಡದೆ ಬರಲ್ಲ, ಬಿಕಾಸ್ ಸ್ಮೈಲ್ ಮಾಡಿದಾಗ ಮಸಲ್ ಮೂವ್ ಆದಾಗ ಸ್ಕಿನ್ನ ಎಲಿಯುತ್ತೆ ಒಳಗಡೆ. ಸರ್ಜಿಕಲಿ ಸೇಮ್ ಥಿಂಗ್ ನಾವು ಕ್ರಿಯೇಟ್ ಮಾಡ್ತಾಯಿದ್ದೀವಿ. ಸರ್ಜಿಕಲಿ ಸೇಮ್ ಥಿಂಗ್ ಕ್ರಿಯೇಟ್ ಮಾಡಿದಾಗ ಫಸ್ಟ್ 1 month ನಗೀತಿರೋ ಇಲ್ವೋ ಡಿಂಪಲ್ ಕಾಣುತ್ತೆ. ದಟ್ ಈಸ್ ಕಾಲ್ಡ್ ಸ್ಟ್ಯಾಟಿಕ್ ಡಿಂಪಲ್. ವೆನ್ ವಿ ಸೇ ಸ್ಟ್ಯಾಟಿಕ್ ಆ್ಯಂಡ್ ಡೈನಮಿಕ್ ವರ್ಡ್ ಯೂಸ್ ಮಾಡಿದಾಗ ನೀವು ಕೆಲಸ ಮಾಡ್ತಾ ಇದ್ದೀರೋ ಇಲ್ವೋ ಕಾಣುತ್ತೆ. ದಟ್ ಈಸ್ ಸ್ಟ್ಯಾಟಿಕ್. 1 month ಆದಮೇಲೆ ಇಟ್ ಬಿಕಮ್ಸ್ ಡೈನಮಿಕ್. ಅಂದರೆ ಸ್ಮೈಲ್ ಮಾಡಿದಾಗ ಮಾತ್ರ ಬರುತ್ತೆ. ಯಾಕಂದರೆ ನಾವು ಇದರಲ್ಲಿ ಸೂಚರ್ ಯಾವ್ದು ಯೂಸ್ ಮಾಡ್ತೀವಿ? ಅಬ್ಸರ್ಬಲ್ ಅಂದರೆ ಕರ್ಗೋ ಸೂಚರು. ಈಗ ನಾನು ಪರ್ಮನೆಂಟ್ ಸೂಚರ್ ಯೂಸ್ ಮಾಡಿದರೆ ನೀವು ಹೇಳ್ದಂಗೆ ನಗೀತಿರೋ ಎಲ್ಲೋ ಡಿಂಪಲ್ ಕಾಣುತ್ತೆ, ಅದು ಅಸಹ್ಯ ಕಾಣುತ್ತೆ, ಅನ್ಯಾಚುರಲ್ ಅಲ್ವಾ? ನಗ್ತಾ ಇರೋ ಡಿಂಪಲ್ ಇಟ್ ಡಸಂಟ್ ಮೇಕ್ ಸೆನ್ಸ್. ಸೊ ದಟ್ ಈಸ್ ಓನ್ಲಿ ಇಫ್ ಸಂಬಡಿ ಹೂ ಡಸಂಟ್ ನೋ ಆಪ್ರೇಟ್ ಮಾಡೋ ಸರ್ಜನ್ ದೇ ಯೂಸಿಂಗ್ ಪರ್ಮನೆಂಟ್ ಸೂಚರ್ಸ್, ಆವಾಗ ಬರುತ್ತೆ. ಇಲ್ಲಾಂದರೆ ಇಟ್ ಈಸ್ ನ್ಯಾಚುರಲ್ ಆಗಿ ಕಾಣುತ್ತೆ ಆಫ್ಟರ್ 1 month. ಸೊ ಡಿಂಪಲ್ ಪ್ಲಾಸ್ಟಿಗೆ ಡೆಫಿನೆಟ್ಲಿ all heads up ತರ ಅಗೇನ್ ಡಿಪೆಂಡ್ಸ್ ಆನ್ thumbs up what am I saying? ಸೊ ಅದು ಡಿಪೆಂಡ್ ಆಗುತ್ತೆ ಯಾಕೆ ಮಾಡಿಸ್ಕೊತಾ ಇದ್ದೀರಾ. ಡಿಂಪಲ್ ನೀವು ನಿಮ್ಗೆ ಆಸೆ ಇದೆ ಅಂತ ಮಾಡಿಸ್ಕೊತಾ ಇದ್ದೀರಾ ಅಥವಾ ನಿಮ್ಮ ಬಾಯ್ ಫ್ರೆಂಡ್ಗೆ ಬೇಕು ಅಂತ ಮಾಡಿಸ್ಕೊತಾ ಇದ್ದೀರಾ? ಬಾಯ್ ಫ್ರೆಂಡ್ಗೆ ಅಂದರೆ ನೋ ಪ್ಲೀಸ್ ಗೋ ಬ್ಯಾಕ್. ನಿಮ್ಮ ಆಸೆ. ಒಂದು ವೆರಿ ಗುಡ್ ಐ ಕ್ಯಾನ್ ಸೇ ಒನ್ ಪೇಷಂಟ್ ಆಫ್ ಮೈಂಡ್ ತುಂಬ ಹಿಂದೆ ಇದ್ಲು ಮ್ಯಾಮ್ ಡಿಂಪಲ್ಸ್. ಬಟ್ ಇನ್ಷಿಯಲ್ ಫಸ್ಟ್ ಕನ್ಸಲ್ಟೇಷನೇ ನಂಗೆ ಅಷ್ಟು ಸೆಟ್ ಆಗಿಲ್ಲ. ಅಂದರೆ ತೊಂದರೆ ಕೊಡ್ತಾಳೆ, ಶಿ ನಾಟ್ ಮೆಚ್ಯೂರ್ ಯಂಗ್ ಗರ್ಲ್. ಸೊ ಬೇಡ ಬಾ, ಆಮೇಲೆ 3 months ಆದಮೇಲೆ ಬಾ ಅಂತ ಕಳಿಸ್ಬಿಟ್ಟೆ. 3 months ಆದಮೇಲೆ ತಿರ್ಗಾ ಬಂದಿದ್ದು. ದೆನ್ ಐ ಆಸ್ ಇನ್ ಮೋರ್ ಡೀಟೇಲ್ ವೈ ಯು ವಾಂಟ್ ಡಿಂಪಲ್ಸ್, ವಾಟ್ ಈಸ್ ದ ರೀಸನ್. ಅವ್ಳ ಫ್ಯಾಮ್ಲಿಲಿ ಎಲ್ಲರಿಗೂ ಪಾಪ ಡಿಂಪಲ್ಸ್ ಇದೆ. ಮೆಟರ್ನಲ್ ಅಮ್ಮಂಗೆ, ಸಿಸ್ಟರ್ಗೆ, ಮಾಸಿಗೆ ಎಲ್ಲರಿಗೂ ಇದೆ. ದಿಸ್ ಗರ್ಲ್ ಫೀಲ್ ಔಟ್ ಆಫ್ ಫ್ಯಾಮ್ಲಿ. ಬಿಕಾಸ್ ಡಿಂಪಲ್ಸ್ ಇಸ್ ನಾರ್ಮಲಿ ಜೆನೆಟಿಕ್, ಅಂದರೆ ನಿಮ್ಮ ಫ್ಯಾಮ್ಲಿಲಿ ಇರುತ್ತೆ. ಆವಾಗ ಈ ಹುಡುಗಿಗೆ ಅನಿಸುತ್ತೆ ಪೀಪಲ್ ಪುಲ್ ಹ, ನೀನು ಇವ್ರ ಮಗಳೇ ಅಲ್ಲ ಏನೋ ಅಂಥ ಕಾಂಪ್ಲಿಕೇಶನ್. ಸೊ ಐ ಸೆಡ್ ಯೆಸ್. ಸೊ ಶಿ ವಾಸ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ವಿತ್ ದ ಡಿಂಪಲ್ಸ್ ದೆನ್. The world that we are living in today, God. How expensive is this? Dimples are not very expensive. Depends. We do under local anesthesia. It takes around 30 minutes for the entire procedure. Cost will depend if you're doing one side or both the sides. Normally it's done in the cheek. There's something called mental dimple also here in the chin. But normally we getting that. So it will depend on that. So it can range anywhere from 30 to 50,000 rupees. ಮತ್ತು ಇದು ಎಲ್ಲ ಕೇಳಿದಾಗ ಖುಷಿ ಆಯಿತು. ದರ್ ಇಸ್ ಆಕ್ಟೋಪ್ಲಾಸ್ಟಿ, ಇಯರ್ ಶೇಪಿಂಗ್ ಆಲ್ಸೋ ಅಂತ. ದಟ್ ವಾಸ್ ಆಲ್ಸೋ ವೆರಿ ರೇರಾ ಇಂಡಿಯಾದಲ್ಲಿ ಅಥವಾ ಆಫನ್ ಬರ್ತಾರ? ಆಟೋಪ್ಲಾಸ್ಟಿ ನಾರ್ಮಲಿ ಪ್ರಾಬ್ಲಮ್ಗೆ ಒಂದು ಕಾಮನು. ಅಂದರೆ ಒಂದು ಮೈಕ್ರೋಶೆ ಅಂತ ಕಂಡೀಷನ್ ಇದೆ. ಅಂದರೆ ಹುಟ್ಟದಿಂದ ಒಂದು ಕಿವಿ ಇರಲ್ಲ. ಓಕೆ, ಔಟರ್ ಇಯರ್ ಅಂಥದ್ದಲ್ಲಿ ಇಟ್ಸ್ ವೆರಿ ಡಿಫಿಕಲ್ಟ್ ಅಲ್ವಾ. ನಾರ್ಮಲ್ ಪೀಪಲ್ಗೆ ಜನ ಹಿಂಗೆ ರ್ಯಾಗ್ ಮಾಡ್ತಾರೆ, ಬುಳ್ಳಿ. ಅಂಥದ್ರಲ್ಲಿ ನಾವು ಇಯರ್ ರೀಕನ್ಸ್ಟ್ರಕ್ಟ್ ಮಾಡ್ತೀವಿ. ದಟ್ ಈಸ್ ಕಾಲ್ಡ್ ಮೈಕ್ರೋಶಿಯಾ ಸರ್ಜರಿ. ಇನ್ನೊಂದು ಆಟೋಪ್ಲಾಸ್ಟಿ ಕಾಮನ್ಲಿ ಮಾಡೋದು ತುಂಬ ಪ್ರಾಮಿನೆಂಟ್ ಇಯರ್ಸ್ ಇರುತ್ತೆ,
ಎಲಿಫೆಂಟ್ ಇಯರ್ ಅಂತೀವಿ ನೋಡಿ, ಆನೆ ಕಿವಿ. ಅಂಥದ್ದಲ್ಲಿ ಅದನ್ನ ನಾವು ಹಿಂದೆ ಮಾಡಿ ಕರೆಕ್ಟ್ ಆ್ಯಂಗಲಲ್ಲಿ ಫಿಕ್ಸ್ ಮಾಡಬಹುದು. ಸೊ ದೀಸ್ ಆರ್ ದ 2 ಕಾಮನ್ ಇಯರ್ ಸರ್ಜರೀಸ್ ಇನ್ ಇಂಡಿಯಾ. ಎಸ್ ಡಾಕ್ಟರ್. ಸೊ ಐ ಗೆಸ್ ಸರ್ಜಿಕಲ್ ಪ್ರೊಸೀಜರಲ್ಲೇ ಸಮ್ ಅನ್ಹರ್ಡ್ ಆಫ್ ಅಂತ ಅನ್ಬೋದಿತ್ತು ಸ್ವಲ್ಪ ವರ್ಷಗಳ ಮುಂಚೆ, ಅಥವಾ ಇವಾಗೆಲ್ಲ ಇಟ್ಸ್ ಲೈಕ್ ಡು ಯು ನೋ ದೆರ್ ಇಸ್ ಸಮಥಿಂಗ್ ಲೈಕ್ ದಿಸ್ ಅಂತ. ಸೊ ಒಂದು ಇಸ್ ವೆಜೈನಲ್ ರೆಜುವಿನೇಷನ್ ಆಗಿರಲಿ, ಹೈಮೆನೋಪ್ಲಾಸ್ಟಿ, ದೆನ್ ವರ್ಡ್ಸ್ ಲೈಕ್ ರಿವರ್ಜಿನೇಷನ್. ವರ್ಜಿನ್ ಅನ್ನೋ ವರ್ಡ್ ಕೇಳಿದ ತಕ್ಷಣ ಕಿವಿ ಮೇಲೆ ಗಂಗಾ ಜಲ ಬಿಟ್ಕೊಳ್ಳೋ ಸಮಾಜದಲ್ಲಿ ಇವತ್ತು ರಿವರ್ಜಿನೇಷನ್, ಜಿ ಸ್ಪಾಟ್ ಎನ್ಹ್ಯಾನ್ಸ್ಮೆಂಟ್. So I just want you to walk us through some, where do we start from? Right. Vaginal. So we'll say vaginal rejuvenation. So this is like a little censored topic, right? So the moment we talk, people don't want to be hearing it. But vaginal rejuvenation is a proper, it can be surgical, non-surgical. Okay. Firstly, ಏನಂಗಂದ್ರೆ? Yeah. Vaginal rejuvenation means ಕೆಲವುದಲ್ಲಿ after your pregnancy, after multiple deliveries ಆಗಲಿ, the vagina becomes loose. It's become very lax. ಅದನ್ನ ಟೈಟ್ನಿಂಗ್ ಮಾಡ್ತಾಯಿದ್ವಿ. ದಟ್ ಈಸ್ ಕಾಲ್ಡ್ ವಜೈನಲ್ ರೆಜುವಿನೇಷನ್. ಈಗ ಯಾಕೆ ಟೈಟ್ನಿಂಗ್ ಮಾಡ್ತೀವಿ? ಬಿಕಾಸ್ ಆಬ್ವಿಯಸ್ಲಿ ಸೆಕ್ಷುವಲ್ ಪ್ಲೆಷರ್ ಸಿಗ್ತಾಯಿಲ್ಲ, ಬಿಕಾಸ್ ಇಟ್ಸ್ ಬಿಕಮ್ ವೆರಿ ಲೂಸ್. ಅಂಥದ್ದಲ್ಲಿ ನಾವು ನಾನ್ ಸರ್ಜಿಕಲ್ ಅಂದರೆ ಥ್ರೂ ಲೇಸರ್ ಮಾಡಬಹುದು. ರೈಟ್, ಮಲ್ಟಿಪಲ್ ಲೇಸರ್ ಸಿಟ್ಟಿಂಗ್ ಕೊಟ್ಟರೆ ಇಟ್ಸ್ ಲೈಕ್ ಎನಿ ಅದರ್ ಪಾರ್ಟ್ ಆಫ್ ಯುವರ್ ಬಾಡಿ. ಈಗ ಏಜ್ ಆದಾಗ ಡ್ಯೂ ಟು ಥಿಂಗ್ಸ್ ಸ್ಯಾಗ್, ಥಿಂಗ್ ಬಿಕಮ್ಸ್ ಲೂಸ್. ಹಾಗೆ ವಜೈನೂ ಆಗ್ತಾಯಿದೆ. ಅರ್ಲಿಯರ್ ಪೀಪಲ್ ಯೂಸ್ ಟು ಜಸ್ಟ್ ಸಫರ್ ವಿತ್ ಇಟ್. ಏನು ಚಾಯ್ಸ್ ಇಲ್ಲ, ಗೊತ್ತಿಲ್ಲ. ಈಗಲೂ ಲಾಟ್ ಆಫ್ ಪೀಪಲ್ ಡೋಂಟ್ ನೋ ಇಟ್. ಅಂದರೆ ಇಮ್ಯಾಜಿನ್ ಇನ್ ದೋಸ್ ಇನ್ನೊಂದು 100 ವರ್ಷದ ಹಿಂದೆ, 100 ಬೇಡ 50-60 ವರ್ಷದ ಮುಂಚೆ, ವೆರೆನ್ ನಮ್ಮ ತಾಯಂದ್ರೆಲ್ಲ 7 8 10 ಮಕ್ಕಳನ್ನೆಲ್ಲ ಮಾಡ್ದ. ಓಕೆ. ಸೊ ಆ ಟೈಮಲ್ಲಿ ಇದ್ರ ಬಗ್ಗೆ ದೇ ಹ್ಯಾಡ್ ನಾಟ್ ಇವನ್ ಬಾದರ್ ಒಂದು ಪ್ಲೆಷರು ಅಂತ, ದೇ ವುಡ್ ನಾಟ್ ಇವನ್ ಬಿ ಡಿಸ್ಕಸ್ಸಿಂಗ್ ದಿಸ್. But eager is different. People, it's not only men who are bothered about it. Female also want a sexual pleasure. ಇಂಥದ್ದಲ್ಲಿ ಈಗ ವಜೈನಲ್ ರೆಜುವಿನೇಷನ್ ಥ್ರೂ ವಿ ಕ್ಯಾನ್ ಹೆಲ್ಪ್ ದೆಮ್. ಹೇಳ್ದಂಗೆ ಲೇಸರ್ ಮಷೀನ್, ಲೇಸರ್ ರೇಸ್ ಹಾಕಿ ಮಾಡ್ತೀವಿ. ಬಟ್ ಇಟ್ ಈಸ್ ಗುಡ್ ಫಾರ್ ಮಿನಿಮಲ್ಸ್. ಯಾವ ನಾನ್ ಸರ್ಜಿಕಲ್ ಇದ್ರೂ ಮಿನಿಮಲ್ ಕಂಡೀಷನ್ಗೆ ಬೆಸ್ಟು. ಲೆಸರ್ ಸ್ಯಾಗಿಂಗ್, ನಾಟ್ ಟೂ ಲೂಸ್ ಇಸ್ ಗುಡ್. ದ ಮೂಮೆಂಟ್ ತುಂಬ ಸ್ಯಾಗಿಂಗ್ ಇದೆ, ಡ್ರಾಸ್ಟಿಕ್ ಇದೆ, ಆವಾಗ ಡ್ರಾಸ್ಟಿಕ್ ರಿಸಲ್ಟ್ ಬೇಕು. ಒನ್ ಸಿಟ್ಟಿಂಗಲ್ಲಿ ಆಗಬೇಕು ಅಂದರೆ ಸರ್ಜರಿ. ಆವಾಗ ವಜೈನಲ್ ಟೈಟ್ನಿಂಗ್ ಅಂತ ಸರ್ಜಿಕಲಿ ಮಾಡ್ತೀವಿ. ಬೇಸಿಕ್ಲಿ ವಜೈನದು ಪೋಸ್ಟೀರಿಯರ್ ವಾಲ್ ಇರುತ್ತಲ್ಲ, ಅದನ್ನ ಏನು ಲೂಸ್ ಆಗಿರುತ್ತೆ ಅದನ್ನ ಕಟ್ ಮಾಡಿ ಹೊಲಿತೀವಿ. ಸೊ ತುಂಬ ಲೂಸ್ ಆಗಿರೋದು ನಾವು ಸ್ಮಾಲ್ ಮಾಡ್ತಾಯಿದ್ದೀವಿ. ಗಾಡ್. ಸೊ ಇದಕ್ಕೆ ಎಷ್ಟು ಟೈಮ್ ಆಗುತ್ತೆ? ವಾಟ್ ಈಸ್ ದ ಪೋಸ್ಟ್ ಕೇರ್? ಸೊ ವಜೈನಲ್ ಟೈಟ್ನಿಂಗ್ ಅನ್ನೋದು ಇಟ್ ಈಸ್ ಅ ಡೇ ಕೇರ್ ಪ್ರೊಸೀಜರ್. ಅಂದರೆ ಬೆಳಗ್ಗೆ ಬಂದು ಮಾಡಿಸ್ಕೊಂಡು ಸಾಯಂಕಾಲ ಮನೆಗೆ ಹೋಗ್ಬೋದು. ಡನ್ ಅಂಡರ್ ಸ್ಪೈನಲ್ ಅನಸ್ತೇಷಿಯಾ, ಅಂದರೆ ಬೆನ್ನಲ್ಲಿ ಇಂಜೆಕ್ಷನ್ ಕೊಟ್ಟು ಮಾಡ್ತೀವಿ. ಪೋಸ್ಟ್ ಕೇರ್ 3-4 ಡೇಸ್ ರೆಸ್ಟ್ ತೊಗೊಳಕ್ಕೆ ಹೇಳ್ತೀವಿ. ಜಾಗಿಂಗ್, ರನ್ನಿಂಗ್ ಇಂಥದ್ದು ಯಾವುದು ಒಂದು 3-4 ಡೇಸ್ ಬೇಡ. ಮೇನ್ ಪೋಸ್ಟ್ ಕೇರ್ ಇಸ್ ದೇ ಕ್ಯಾನ್ ನಾಟ್ ಹ್ಯಾವ್ ಎ ಇಂಟರ್ಕೋರ್ಸ್ ಫಾರ್ 6 weeks. ಆ ಏರಿಯಾಗೆ ಅವರು ರೆಸ್ಟ್ ಕೊಡಬೇಕು. ದಟ್ ಈಸ್ ದ ಮೇನ್ ಪೋಸ್ಟ್ ಸರ್ಜರಿ ಕೇರ್. ಸೊ ಹೌ ಇವತ್ತಿನ ಇಂಡಿಯನ್ ಸೊಸೈಟಿ ಇದು ತುಂಬ ಚೇಂಜ್ ಆಗಿ ಇದೆಲ್ಲ ಯು ಸಿ ಲಾಟ್ ಆಫ್ ಕೇಸಸ್ ಬರ್ತಾ ಇದೆ. ಲಾಟ್ ಅಂತ ಹೇಳೋಕ್ಕಾಗಲ್ಲ ಕಂಪೇರ್ ಟು ಅದರ್ಸ್. ಸೇಮ್ ಥಿಂಗ್, ನಾಲೆಜ್ ಇಲ್ಲ ಇದ್ರ ಬಗ್ಗೆ. ನಾವು ತುಂಬ ಸೋಷಿಯಲ್ ಮೀಡಿಯಲ್ಲೂ ಹಾಕೋಕ್ಕೂ ಆಗಲ್ಲ. ಒಂದು ರೆಸ್ಟ್ರಿಕ್ಷನ್ಸ್ ಇರುತ್ತೆ, ಸೆನ್ಸರ್ ಟಾಪಿಕ್ ಥರ ಆಗೋಗುತ್ತೆ. ಬಟ್ ಇನ್ನೊಂದು ನಮ್ಮದಲ್ಲಿ ಪ್ರಾಬ್ಲಮ್ ಬರೋದಂದರೆ, ಯಾರಾದರೂ ಒಬ್ಬರು ಮಾಡಿಸ್ಕೊಂಡಿದ್ದಾರೆ ಅಂದ್ಕೊಳ್ಳಿ, ಅವ್ರು ಬೇರೆಯವ್ರು ಹೇಳೋಕ್ಕೆ ಹೆಸಿಟೇಟ್ ಮಾಡ್ತಾರೆ. ಯಾರು ಹೆಂಗೆ ಅಂತ ಹೇಗೆ ಹೇಳೋದು? ಹೆಂಗೆ ಬೇರೆಯವ್ರಿಗೆ ನಾಲೆಜ್ ಸಿಗುತ್ತೆ? ಸೊ ಈಗ ಒಂದು ಲೇಡಿ ಮೇ ಬಿ ಸಫರಿಂಗ್ ವಿತ್ ದಿಸ್ ಇಶ್ಯೂ, ಬಟ್ ಅವ್ರಿಗೆ ಗೊತ್ತೇ ಇಲ್ಲ ಈ ಥರ ಏನಾದರೂ ಆಪ್ಷನ್ ಇದೆ. ಅವ್ರ ಅಕ್ಕಪಕ್ಕ ಯಾರಾದ್ರು ಮಾಡಿಸಿದ್ರು ಅವ್ರು ಹೇಳಲ್ಲ, ಬನ್ನಿ ಈ ಥರ ಇದೆ. ಪ್ರೌಡ್ಲಿ ಶೇರ್, ಐ ಗೆಸ್. ಓಕೆ. ಸೊ ಇಟ್ ಈಸ್, ಐ ವಿಲ್ ನಾಟ್ ಸೆ ವೆರಿ ಕಾಮನ್. ಎಸ್, ಪೇಷಂಟ್ ಬರ್ತಾ ಇದ್ದಾರೆ. ಕಾಸ್ಟ್ ಆಫ್ ದಿಸ್? ಕಾಸ್ಟ್ ವಜೈನಲ್ ಟೈಟ್ನಿಂಗ್ ಅರೌಂಡ್ 80,000 to 1.2 lakh under anesthesia. And the normal session with non-surgical will be? Non-surgical ನಾನು ಪರ್ಸ್ನಲಿ ಸಜೆಸ್ಟ್ ಮಾಡ್ತಾಯಿಲ್ಲ, ನಾನು ಮಾಡ್ತಾ ಇಲ್ಲ. ಇದೇನಿದು ಹೈಮೆನೋಪ್ಲಾಸ್ಟಿ? ದಿಸ್ ಈಸ್ ಬಿಗರ್. ಇದು ಅಂದರೆ ಕೆಲವರು ಕಲ್ಚರಲ್ ಅಥವಾ ರಿಲಿಜನ್ ರೀಸನ್ಸ್ಗೋಸ್ಕರ
ಇನ್ನು ಟೀನೇಜಲ್ಲಿರೋ ಹುಡುಗಿರ್ಗಳಿಗೆ ಕೆಲವು ಸತಿ ಸೈಕ್ಲಿಂಗ್ ಮಾಡೋರಿಗೆಲ್ಲ ಇಂಜುರಿ ಆಗಿರುತ್ತೆ. ಮತ್ತು ಇನ್ ದೆರ್ ಆರ್ ಫ್ಯೂ ಐ ಥಿಂಕ್ ಐ ವಾಸ್ ವಾಚಿಂಗ್ ಅ ಟಿ ವಿ ಸೀರೀಸ್, ಐ ಥಿಂಕ್ ರಾಜರ ಕಾಲದಲ್ಲೆಲ್ಲ the woman who was getting married ಮಾಡಬೇಕು. I think so funny na ಅವರ ಕೇಳಿದಾಗ I am so thankful that I am living in 2024 ಅನ್ಸುತ್ತೆ. ಸೊ ಇದೆಲ್ಲ ನೋಡಿದಾಗ that's why history is not always like right, very right, and then it's not very to be proud of the world. It's not always not getting the word doctor. Wait, I'll not go ahead till that I get it. It's not very pleasant always. It's like shocking. So please now help us understand ಇವತ್ತಿನ ರಿಲೆವೆನ್ಸ್ ಹಂಗಿದ್ರೆ ಏನಿದೆ. ಸೊ ಹೈಮನೋಪ್ಲಾಸ್ಟಿ ಅನ್ನೋದು ಹೈಮನ್ ಗೊತ್ತು ಎಲ್ಲರಿಗೂ, ವಜೈನಲ್ ಎಂಟ್ರೆನ್ಸಲ್ಲಿ ಒಂದು ಥಿನ್ ಫಿಲ್ಮ್ ಇರುತ್ತೆ ರೈಟ್. ಫೀಮೇಲ್ಸಲ್ಲಿ ಹುಟ್ಟಿದಾಗ ವಜೈನ ಎಂಟ್ರಿ ಪಾಯಿಂಟಲ್ಲಿ ಒಂದು ಕವರಿಂಗ್ ಇರುತ್ತೆ, ದಟ್ಸ್ ಕಾಲ್ಡ್ ಅ ಹೈಮನ್. ಅದ್ರಲ್ಲಿ ಸಣ್ಣ ಮಧ್ಯದಲ್ಲಿ ಹೋಲ್ ಇರುತ್ತೆ. ಸೊ ದ ಮೆನ್ಸ್ಟ್ರಲ್ ಫ್ಲೂಯಿಡ್ ವಿಲ್ ಕಮ್ ಔಟ್, ಅದು ಹೈಮನ್. ಈಗ ಇಂಟರ್ಕೋರ್ಸ್ ಆದಾಗ ಅದು ಬ್ರೇಕ್ ಆಗುತ್ತೆ, ಬಿಕಾಸ್ ದೊಡ್ಡದಾಗೋಗುತ್ತೆ. ದಟ್ ಈಸ್ ದ ನ್ಯಾಚುರಲ್ ಲಾಸ್ ಆಫ್ ಹೈಮನ್. ಅದಕ್ಕೆ ನಾವು ವರ್ಜಿನ್ ನಾನ್ ವರ್ಜಿನ್ ಅಂತೀವಿ. ಬಟ್ ಅದು ಒನ್ ಆಫ್ ದ ಸ್ಟುಪಿಡೆಸ್ಟ್ ಐಡಿಯಾ. ಅಂದರೆ ಅದು ಹೈಮನ್ ಇಲ್ಲ ಅಂದರೆ ನಾನ್ ವರ್ಜಿನ್ ಹೇಳಕ್ಕೆ ಆಗಲ್ಲ. ನೀವು ಹೇಳ್ದಂಗೆ ಸೈಕ್ಲಿಂಗ್ ಮಾಡುವಾಗ, ಸ್ಪೋರ್ಟ್ಸು, ಕೆಲವಿಗೆ ಫಾರ್ ನೋ ರೀಸನ್ ಇಟ್ ಮೇ ಬ್ರೇಕ್ ಅಂಥದ್ದಲ್ಲಿ. ಬಟ್ ಸ್ಟಿಲ್ ಇನ್ ಇಂಡಿಯನ್ ಸೊಸೈಟಿ ಅಟ್ ಲೀಸ್ಟ್, ಬಿಕಾಸ್ ಐ ಆಮ್ ಟಾಕಿಂಗ್, ಹೈಮನ್ ಇಸ್ ಅ ಸೈನ್ ಆಫ್ ವರ್ಜಿನಿಟಿ ಅಂದ್ಕೊಂಡ್ಬಿಟ್ಟಿದ್ದಾರೆ. ಸೊ ಮೋಸ್ಟ್ಲಿ ನಮ್ಮ ಸಿನಾರಿಯಲ್ಲಿ ಬರ್ತಾ ಇರೋದು ಅವ್ರಿಗೆ ಏನಾದರೂ ಒಂದು ರಿಲೇಷನ್ ಇರಬಹುದು ಮದುವೆ ಮುಂಚೆ, ಬಟ್ ಮದುವೆ ಗಂಡಿಗೆ ಗೊತ್ತಾಗಬಾರ್ದು, ಅದಕ್ಕೆ ಹೈಮನೋಪ್ಲಾಸ್ಟಿ ಮಾಡಿಸ್ಕೊತಾ ಇದ್ದಾರೆ. ಬಟ್ ನನ್ನ ಪ್ರಕಾರ ಇದು ತುಂಬಾ ಏನು ಹೇಳ್ತಾರೆ, ಶಾಲೋ ಸೊಸೈಟಿ. ಅಂದರೆ 2 ಸ್ಟ್ಯಾಂಡರ್ಡ್ಸ್, ಎರಡೆರಡು ಮುಖ. ಬಾಯ್ಗೆ ಹೆಂಗೆ ವರ್ಜಿನ್ ಗೊತ್ತಾಗುತ್ತೆ ಅವಾಗ ನಮಗೆ. ಸೊ ವೆನ್ ದ ಬಾಯ್ ಕೆನಾಟ್ ಪ್ರೂವ್ ಹಿಸ್ ವರ್ಜಿನಿಟಿ, ವೈ ಹಿ ಎಕ್ಸ್ಪೆಕ್ಟ್ ಅ ಫೀಮೇಲ್ ಟು ಬಿ ಅ ವರ್ಜಿನ್ ಅಲ್ವಾ? I think it is a choice that a woman and the woman's family should stand up for. ಸ್ಟಾರ್ಟಿಂಗ್ ಎಲ್ಲ ಇಂಥದನ್ನೆಲ್ಲ ದಾಟ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದಾರೆ, ಏನೇ ಆದರೂ ಆಗ್ಬಿಡ್ಬೇಕು ಮದುವೆ ಅನ್ನೋದು. ದಟ್ಸ್ ಅ ಚಾಯ್ಸ್ ಅನ್ಸುತ್ತೆ, ಆ್ಯಂಡ್ ಇಟ್ಸ್ ಅವೇರ್ನೆಸ್. ಬಟ್ ಕೆಲವು ರಿಲಿಜನಲ್ಲಿ ಇಟ್ಸ್ ಅ ನೆಸೆಸರಿ. ಕೆಲವು ಇಂಡಿಯಲ್ ಇಲ್ಲ, ಸಮ್ ಪ್ಲೇಸಸ್ UAE ದೇ ಹ್ಯಾವ್ ದಿಸ್ ದಟ್ ಅವ್ರ ಗಂಡಂದು the boy, some female family member will check. That's so for that they get it repaired. Oh my God. But very rarely now there's one fancy trend. It's like a 25th anniversary gift for the husband anta. Revirgination. 25th anniversary, so you only said it like gift tara. So that is like fun. That depends on the couple. Okay. So there's no harm in it. Howdu. The husband and wife want it. There's a different thing. But as said, the procedure is simple. Complicated ಏನಲ್ಲ. Done under local anesthesia. Takes around 20 minutes. Post-procedure care ಏನೂ ಇಲ್ಲ. So it is a very straightforward risk ಇಲ್ಲ. ಆ hymen break ಆದಾಗ ಅದು still the ends will be there. ಅದನ್ನ ಸ್ಟಿಚ್ ಮಾಡ್ತೀವಿ ವಾಪಸ್. Lot of tailoring happening, if I may, like actually fun way. Yes. Plastic surgeon, I call myself a tailor only. Don't worry. Measuring and cutting. At times ಈ ಥರ ನೋಡೋದ್ರಿಂದ ಕೆಲವುದು ಹೆವಿ ಟಾಪಿಕ್ಸು ಸ್ವಲ್ಪ ಲೈಟ್ ಆಗ್ತಾ ಹೋಗುತ್ತೆ ಅನ್ನೋದು. ಡೆಫಿನೆಟ್ಲಿ ತುಂಬ ನನ್ನ ಪೇಷಂಟ್ ಅಂತೂ ಸ್ಪೆಷಲಿ ಬ್ರೆಸ್ಟ್ ರಿಡಕ್ಷನ್ಗೆ ಬರ್ತಾರಲ್ಲ ಪೇಷಂಟು, ಐ ಟೆಲ್ ದೆಮ್ ಐ ಆಮ್ ಎ ಟೇಲರ್. ಐಲ್ ಮೆಷರ್, ಐಲ್ ಮಾರ್ಕ್ ಆ್ಯಂಡ್ ಕಟ್. Basically, that's what we are doing. You'll not believe I was having this conversation with my orthopedician. ನನಗೆ ACL ಸರ್ಜರಿ ಆಗಿದೆ. ನಾನು ಲೋಕಲ್ ಅನಸ್ಟೇಷಿಯಾನೇ ತೊಗೊಂಡಿದ್ದು. ಐ ಕುಡ್ ಹಿಯರ್ ವಾಟ್ ವಾಸ್ ಹ್ಯಾಪ್ನಿಂಗ್ ಇನ್ ದಿ ಸ್ಪೈನಲ್ ಇರುತ್ತೆ ಹಾಗಾದ್ರೆ. ಸೊ ಅವರು ಆಫ್ಟರ್ ಅ ಪಾಯಿಂಟ್ ಈ ಡ್ರಿಲ್ ಎಲ್ಲ ಹೊಡಿತಾ ಇದ್ರು ಕಾಲಲ್ಲಿ, ಮೆಕ್ಯಾನಿಕ್. ಇದು ಸುತ್ತಿಗೆ ಎಲ್ಲ ಹೊಡಿತಾ ಇದ್ದಾರೆ. ಐ ವಾಸ್ ಲೈಕ್, ಓ ವಾವ್, ಐ ಆಮ್ ಅ ಪೀಸ್ ಆಫ್ ಫರ್ನಿಚರ್ ಈಗ ಅಂತ. ಸೊ ಡೆಫಿನೆಟ್ಲಿ ದೇ ಆರ್ ಕಾಲ್ಡ್ ಕಾರ್ಪೆಂಟರ್ಸ್. ಆರ್ಥೋಪೆಡಿಷಿಯನ್ಸ್ ಆರ್ ಕಾಲ್ಡ್ ಕಾರ್ಪೆಂಟರ್ಸ್. ವಿ ಆರ್ ಕಾಲ್ಡ್ ಟೇಲರ್ಸ್ ಓನ್ಲಿ ಇನ್ ಒನ್ ವೇ. ಹಾಗಾಗಿ ಸೋ ಮಚ್ ದಟ್ ವಿ ಸ್ಪೋಕ್. ಸೊ ಹೌ ಆರ್ ಯು ಎಂಜಾಯಿಂಗ್ ದ ಹೋಲ್ ಜರ್ನಿ ಡಾಕ್ಟರ್? ಅಂದರೆ ಈಗ ನನಗೆ ಹೆಂಗೆ ಆ್ಯಸ್ ಅನ್ RJ ಎವ್ರಿ ಡೇ ಇಸ್ ಸಮಥಿಂಗ್ ನ್ಯೂ ದಟ್ ಐ ಲುಕ್ ಫಾರ್ವರ್ಡ್ ಟು ಟಾಕಿಂಗ್ ಟು ಪೀಪಲ್, ಸೀಯಿಂಗ್ ಇವತ್ತಿನ ವರ್ಲ್ಡ್ ಪ್ರಪಂಚ ಎಲ್ಲೆಲ್ಲಿಗೆ ಹೋಗ್ತಾ ಇದೆ, ಅವೆಲ್ಲ ಹೊಸ ಅದು ಗೊಬ್ಬರ ಏನೋ ಬೀಳ್ತಾ ಇರುತ್ತೆ. ಸೊ ನಿಮಗೆ ಹೌ ಇಸ್ ದಿಸ್ ಜರ್ನಿ ಕೀಪಿಂಗ್ ಯು? ಇಟ್ಸ್ ವೆರಿ ಫ್ಯಾಸಿನೇಟಿಂಗ್ ಒನ್. ಸೆಕೆಂಡ್ಲಿ ಎವ್ರಿ ಪೇಷಂಟ್ ಪ್ರೊಸೀಜರ್ ಸೇಮ್ ಇರಬಹುದು ಸೊ ಏನಾದ್ರು, ಬಟ್ ಎವ್ರಿ ಪೇಷಂಟ್ ಎನಾಟಮಿ ಅಂತೀವಿ, ಬಾಡಿ ಡಿಫ್ರೆಂಟ್ ಇರುತ್ತೆ.
ಸೊ ಎವ್ರಿ ಪೇಷಂಟ್ ನಾವೇನೋ ಒಂದು ಹೊಸದು ಕಲಿತಾ ಇದ್ದೀವಿ. ಎವ್ರಿ ಪೇಷಂಟ್ ಅಷ್ಟೇ ಅಟೆನ್ಷನ್ ಬೇಕು. ದೋ ಐ ವುಡ್ ಹ್ಯಾವ್ ಡನ್ ಮಲ್ಟಿಪಲ್ ಸರ್ಜರೀಸ್ ಸೇಮ್. ಈಗ ಬ್ರೆಸ್ಟ್ ರಿಡಕ್ಷನ್ ಅಂದರೆ ಐ ಮಟ್ ಹ್ಯಾವ್ ಡನ್ ಹಂಡ್ರೆಡ್ಸ್. ಬಟ್ ಇವತ್ತು ನಾನು ತಿರ್ಗಾ ಬ್ರೆಸ್ಟ್ ರಿಡಕ್ಷನ್ ಮಾಡ್ತೀನಿ, ಐ ಥಿಂಕ್ ಪ್ಲ್ಯಾನ್. ಸೊ ದಟ್ ಕೀಪ್ಸ್ ಯು ವೆರಿ ಅಲೈವ್. ಬೋರ್ಡಮ್ ಇಲ್ಲ. ಆ್ಯಂಡ್ ಎವ್ರಿ ಟೈಮ್ ಬುಕ್ ಡಿಸ್ಕ್ರಿಪ್ಷನ್ ಬರಲ್ಲ. ಕೆಲಸ ಪೇಷಂಟ್ ಕಮ್ ವಿತ್ ಸಮಥಿಂಗ್ ವಿಚ್ ಬುಕ್ಕಲ್ಲಿ ಡಿಸ್ಕ್ರೈಬ್ ಮಾಡಿಲ್ಲ, ಅದನ್ನ ಹಿಂಗೆ ಡೀಲ್ ಮಾಡೋದು. ಸೊ ವಿತ್ ಎಕ್ಸ್ಪೀರಿಯನ್ಸ್ ಯು ಲರ್ನ್ ಓಕೆ ಹಿಂಗೆ ಮಾಡಿದರೆ ಚೆನ್ನಾಗಿರುತ್ತೆ, ಹಿಂಗೆ ಮಾಡಿದರೆ ಸೆಟ್ ಆಗಲ್ಲ. ಸೊ ಇಟ್ ಕೀಪ್ಸ್ ಯು ವೆರಿ ವೆರಿ ಆ್ಯಕ್ಟಿವ್. ಅಫ್ಕೋರ್ಸ್ ಐ ಥಿಂಕ್ ಇದು ಹೆಂಗೆ ಅಂದರೆ ವೈನ್ ಹಳೇದಾದಷ್ಟು ಅದು ಜಾಸ್ತಿ ಕಿಕ್ ಹೊಡೆಯುತ್ತೆ, ಇನ್ ಡಿಮ್ಯಾಂಡ್ ಅಂತ ಹೇಳ್ದಂಗೆ. ಡಾಕ್ಟರ್ಸ್ ಐ ಥಿಂಕ್ ದಟ್ಸ್ ವೈ ಸೀನಿಯಾರಿಟಿ ಆಲ್ಸೋ ಮ್ಯಾಟರ್ಸ್. ಸೀನಿಯಾರಿಟಿ ಡೆಫಿನೆಟ್ಲಿ ಮ್ಯಾಟರ್ಸ್, ಬಟ್ ದಟ್ಸ್ ನಾಟ್ ದ ಓನ್ಲಿ ಥಿಂಗ್. ಎಸ್, ಏನಾಗುತ್ತೆ ಮಾರಲ್ಸ್, ಎಥಿಕ್, ಲಾಟ್ ಆಫ್ ಥಿಂಗ್ ಆ್ಯಂಡ್ ದೇ ಟ್ರೈನಿಂಗ್ ಆಲ್ಸೋ ಮ್ಯಾಟರ್ಸ್. ಅಂದರೆ ತುಂಬ ಸೀನಿಯರ್ ಡಾಕ್ಟರ್ ಇರಬಹುದು, ಬಟ್ ಈ ಪರ್ಟಿಕ್ಯುಲರ್ ಸರ್ಜರಿ ಮಾಡದೇ ಇರಬಹುದು. ಹೇಳಿನಲ್ಲ, ಇಟ್ಸ್ ಹೆಡ್ ಟು ಟೋ ಸರ್ಜರೀಸ್, ವಿ ಆರ್ ಡೂಯಿಂಗ್ ಸೋ ಮೆನಿ ಡಿಫ್ರೆಂಟ್. ಸೊ ಆ ಪರ್ಟಿಕ್ಯುಲರ್ ಸರ್ಜರಿ ಮಾಡ್ತಾ ಇದ್ದಾರಲ್ವ ಅಂತ ಯು ಹ್ಯಾವ್ ಟು ಫೈಂಡ್ ಔಟ್. ಬಟ್ ಎಕ್ಸ್ಪೀರಿಯನ್ಸ್, ಐ ಮೀನ್ ಓಲ್ಡ್ ಸರ್ಜನ್ ಒನ್ ಅಡ್ವಾಂಟೇಜ್ ಇಸ್ ದೇ ನೋ ವಾಟ್ ನಾಟ್ ಟು ಡೂ. ಫಾರ್ ಶೋರ್. ವೆನ್ ನಾಟ್ ಟು ಡೂ. ಸೊ ದಟ್ ಈಸ್ ಒನ್ ಗುಡ್ ಥಿಂಗ್. ನಮ್ಮ ಸರ್ಜರಿಲಿ ನಮ್ಮ ಪ್ರೊಫೆಸರ್ ಯಾವಾಗಲೂ ಹೇಳ್ತಾ ಇದ್ರು, ಪಿಂಕಿ, ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಟು ನೋ ವೆನ್ ನಾಟ್ ಟು ಡೂ ಸಮಥಿಂಗ್. ಐ ಥಿಂಕ್ ಇಟ್ ಅಪ್ಲೈಸ್ ಟು ಲೈಫ್ ಆಲ್ಸೋ ಡಾಕ್ಟರ್. ಹೌದು. ಅಂದರೆ ಏನು ಮಾಡಬೇಕು ಗಿಂತ ಏನು ಮಾಡಬಾರ್ದು ಗೊತ್ತಿದ್ರೆ ಅಂತ. ಐ ಥಿಂಕ್ ಟುಡೇ ವಿ ಡಿಸ್ಕಸ್ಡ್ ಲಾಟ್ ಆಫ್ ಏನು ಮಾಡಬೇಕು ಅಥವಾ ಏನು ಮಾಡಬಾರ್ದು ವೆರಿ ನೈಸ್ಲಿ. there is this G-spot enhancement. Okay. ಇದು actually this German gynecologist Ernst Grafenberg. I think you've done your research. Yeah. G-spot ಅಂತ ಬಂದಿದ್ದೆ, ಅದು Grafenberg spot ಅಂತ, sensitive area of the anterior vagina. What we say is ಒಂದು ವುಮನ್ನ ಅಂಡರ್ಸ್ಟ್ಯಾಂಡ್ ಮಾಡೋದು ಕಷ್ಟ. ಅದರಲ್ಲಿ ವೇರ್ ಇಸ್ ಹರ್ ಸ್ಪಾಟ್, it's more difficult. But due to this certain studies, they have proven that one particular point in the vaginal, maybe 1.5 centimeter above, is where the female gets the most pleasure. So ಅದನ್ನ ಎನ್ಹ್ಯಾನ್ಸ್ ಮಾಡೋಕ್ಕೆ ಅಲ್ಲಿ PRP ಇಲ್ಲ ಫಿಲ್ಲರ್ ಇಂಜೆಕ್ಟ್ ಮಾಡಬಹುದು. ಬಟ್ ತುಂಬ ರೇರು, ಅಷ್ಟೊಂದು ಪೇಷಂಟ್ ಅವೇರ್ನೆಸ್ ಇಲ್ಲ ಅದ್ರ ಬಗ್ಗೆ. ಹೌದಾ? ನೆಸೆಸಿಟಿನೂ ಏನಿಲ್ಲ. ಅದೇ ಇಟ್ಸ್ ಅ ಪ್ಲೆಷರ್ ಡ್ರಿವನ್ ಎಕ್ಸರ್ಸೈಸು, ಯಾರಿಗೆ ಬೇಕೋ. ಸಬ್ಜೆಕ್ಟಿವ್ ಅಂತೀರ, ಭಾಳ ವೈಯಕ್ತಿಕ ಚಾಯ್ಸ್ ಅದು ಅಂತ. ಆಲ್ ರೈಟ್ ಡಾಕ್ಟರ್, ನೆಕ್ಸ್ಟ್ ಇಸ್, ಇಷ್ಟೆಲ್ಲ ನಾವು ಮಾತಾಡಿದ್ವಿ, ಒಂದಷ್ಟು ಹೆವಿ ಸಬ್ಜೆಕ್ಟ್ಸನ್ನ ಭಾಳ ಲೈಟಾಗಿ ಹ್ಯಾಂಡಲ್ ಮಾಡಿದ್ದೀವಿ. ಬಟ್ ಆದರೂ ದೇರ್ ಆರ್ ಫ್ಯೂ ಸೈಕೊಲಾಜಿಕಲ್ ಕಾಂಪ್ಲಿಕೇಶನ್ಸ್ ಎನಿ ಕಾಸ್ಮೆಟಿಕ್ ಸರ್ಜರಿ ಅಂತ. ಕೆಲವು ಸತಿ ಇಫ್ ಇಟ್ ಡಸಂಟ್ ಗೋ ದ ರೈಟ್ ವೇ ಅಥವಾ ಫಾರ್ ವಾಟ್ ಎವರ್ ರೀಸನ್ಸ್, ಸೈಕಾಲಜಿಕಲಿ ಇಂಪ್ಯಾಕ್ಟ್ ಆಫ್ ಕಾಸ್ಮೆಟಿಕ್ ಟ್ರೀಟ್ಮೆಂಟ್ಸ್ ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ ಏನೇನು ನೋಡಿದ್ದೀರಾ? ಸೈಕಲಾಜಿಕಲ್ ಇಂಪ್ಯಾಕ್ಟ್ ನಾನು ಹೇಳೋದು ವಿಲ್ ಡಿಪೆಂಡ್ ಆನ್ ಲಾಟ್. ನೀವು ಬಿಫೋರ್ ಟೇಕಿಂಗ್ ಅಪ್ ದ ಸ್ಟೆಪ್ ಆಫ್ ಸರ್ಜರಿ ನೀವು ಎಷ್ಟು ಅವ್ರನ್ನ ಕೌನ್ಸಿಲ್ ಮಾಡಿದ್ದೀರಾ. ಅಂದರೆ ಕೆಲವು ಡಾಕ್ಟರ್ಸ್ ಕಾಂಪ್ಲಿಕೇಶನ್ ಬಗ್ಗೆ ಅಷ್ಟು ಡೀಟೇಲಲ್ಲಿ ಹೇಳಲ್ಲ. ನಮ್ಮಲ್ಲಿ ಯಾವಾಗಲೂ ಅಂದ್ಕೊಳ್ತೀವಿ ಪ್ಲಾಸ್ಟಿಕ್ ಸರ್ಜರಿ ಅಂದರೆ ಸ್ಕಾರ್ಲೆಸ್, ಮ್ಯಾಜಿಕ್ ಮಾಡ್ತಾರೆ. ಸೊ ಆ ಸ್ಕಾರ್ಗೆ ನಮ್ಮವರು ರೆಡಿ ಇಲ್ಲ. ಬಟ್ ನಾವು ಎಲ್ಲಿ ಕಟ್ ಮಾಡಿದ್ರು ಸ್ಕಾರ್ ಬಂದೇ ಬರುತ್ತೆ 100%. ಅದು ಗುಡ್ ಆರ್ ಬ್ಯಾಡ್ ಇಸ್ ದ ಓನ್ಲಿ ಕ್ವಶನ್, ವೆದರ್ ಯು ಗೆಟ್ ಅ ಗುಡ್ ಸ್ಕಾರ್ ಆರ್ ಬ್ಯಾಡ್ ಸ್ಕಾರ್. ಈಗ ಇದು ಕೌನ್ಸಿಲ್ ಮಾಡುವಾಗ ಪೇಷಂಟ್ಗೆ, ಸಪೋಸ್ ನೀವು ಯಾವುದೋ ಒಂದು ಸರ್ಜರಿಗೆ ಬಂದಿದ್ದೀರಾ, ಈಗ ನಾನು ನಿಮಗೆ ಸ್ಟ್ರೆಸ್ ಮಾಡಿ ಹೇಳಿಲ್ಲ ಅಂದ್ಕೊಳ್ಳಿ, ಸ್ಕಾರ್ ಬರುತ್ತೆ, ನೀವಿಲ್ಲ ಓಕೆ ಆಯಿತು ಸರ್ಜರಿ ಮಾಡ್ತೀವಿ, ಯು ಹ್ಯಾವ್ ಟು ಲಿವ್ ವಿತ್ ದ ಸ್ಕಾರ್ ಲೈಫ್ ಲಾಂಗ್. ಅಲ್ಲಿ ಸೈಕಲಾಜಿಕಲ್ ಇಂಪ್ಯಾಕ್ಟ್ ಬರುತ್ತೆ. ನಿಮ್ಮ ಬಾಡಿಯಲ್ಲಿ ಲೈಫ್ ಲಾಂಗ್ ಒಂದು ಸ್ಕಾರ್ ಆಯಿತು. ಈಗ ಟಮಿಟಕ್ ಅಂದ್ಕೊಳ್ಳಿ, ಉದ್ದಕ್ಕೆ ಒಂದು ಸ್ಕಾರ್ ಬರುತ್ತೆ. ಬಟ್ ಅದ್ರ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದರೆ, ಕೆಲವು ಸಲ ಫೋಟೋಸು ತೋರಿಸ್ತೀವಿ ಬೇರೆ ಪೇಷಂಟು, ಈ ಥರ ಸ್ಕಾರ್ ಬರುತ್ತೆ, ಆವಾಗ ಅವ್ರು ಮೆಂಟಲಿ ಪ್ರಿಪೇರ್ಡ್ ಆಗ್ತಾರೆ. ಬಿಕಾಸ್ ಸರ್ಜರಿ ಅಂದಾಗ ಇದು ಇರ್ರಿವರ್ಸಿಬಲ್. ಹೌದು, ಕಟ್ ಮಾಡಿಬಿಟ್ರೆ ಕಟ್ಟೋದು ಅಷ್ಟೇ, ಅಲ್ಲಿ ಒಂದು ಸ್ಕಾರ್ ಬರುತ್ತೆ. ಸೊ ದಟ್ ಈಸ್ ಒನ್ ಆಫ್ ದ ಮೆಂಟಲ್ ಬ್ಲಾಕ್ ನಾನು ನೋಡೋದು. ಅಂದರೆ ನಾನು ಇಷ್ಟು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸ್ಕಾರ್ ಬರುತ್ತೆ. ಸೊ ಅದು ನಮ್ಮ ಈಚ್ ಡಾಕ್ಟರ್ ಎಷ್ಟು ಹೊತ್ತು ತೊಗೊಂಡು ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಸೆಕೆಂಡ್ಲಿ ನೀವು ಹೇಳ್ದಂಗೆ ದೇ ಮೇ ನಾಟ್ ಬಿ ಹ್ಯಾಪಿ ವಿತ್ ದ ರಿಸಲ್ಟ್. ಸೊ ಹ್ಯಾಪಿ ಇಲ್ಲ ಅಂದರೆ ರಿಸಲ್ಟು, ಬಟ್ ಅಂದರೆ ನೀವು ಪ್ರೀ ಸರ್ಜರಿ ಅವ್ರ ಎಕ್ಸ್ಪೆಕ್ಟೇಷನ್ ಅರ್ಥ ಮಾಡ್ಕೊಂಡಿಲ್ಲ. ಈಗ ನೀವು ನನ್ನ ಹತ್ರ ಬಂದಿದ್ದೀರಾ, ನೀವು ಆ್ಯಕ್ಚುಲಿ ನಿಮ್ಮ ಮನಸ್ಸಲ್ಲಿ ಬೇರೆ ಏನೋ ಇರಬಹುದು, ನಾನು ಅನ್ಕೊತಾ ಇರೋದು ಬೇರೆ ಇರಬಹುದು. ಇದು ಸ್ಪೆಷಲಿ ಆಗೋದು ನೋಸ್ ಸರ್ಜರಿಯಲ್ಲಿ.
ನೋಸ್ ಸೆಂಟ್ರಲ್ ಇರುತ್ತೆ ಫೇಸ್ದು. ನಿಮ್ಗೆ ಈ ಥರ ಮಾಡಿದರೆ ನೋಸ್ ಚೆನ್ನಾಗಿ ಕಾಣುತ್ತೆ ಅನಿಸುತ್ತೆ, ಬಟ್ ಮಾಡಿದಾಗ ಅದು ಚೆನ್ನಾಗಿ ಕಾಣದೇ ಇರಬಹುದು. ಮೊದಲೇ 3D ಏನಾರು ತೋರಿಸ್ತೀರಾ ಡಾಕ್ಟರ್? 3D ಅನ್ನೋದು ತೋರಿಸ್ಬಹುದು, ಬಟ್ ಆ 3Dನ ಹ್ಯೂಮನ್ ಬಾಡಿಗೆ ಟ್ರಾನ್ಸ್ಫರ್ ಮಾಡೋದು ಕಷ್ಟ. ಒಂದು ಐಡಿಯಾ ಕೊಡಬಹುದು, ಬಟ್ ಐಡಿಯಾ 3D ಮಾಡಿದರೆ ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರಾ? ಹಾಗೆ ಬರುತ್ತೆ, ಆಗಲ್ಲ. ಎಷ್ಟು ಪರ್ಸೆಂಟೇಜ್ ಬರುತ್ತೆ? 72% ಅಷ್ಟೇ. ಕೆಲವು ಅದು ಬರಲ್ಲ, ಬಿಕಾಸ್ ಫೇಸ್ ಆರ್ ಎನಿ ಬಾಡಿ, ನಮ್ಮ ಹ್ಯೂಮನ್ ಲಿವಿಂಗ್ ಥಿಂಗ್ ತುಂಬ ಕಾಂಪ್ಲೆಕ್ಸ್ ಇದೆ. 3D ಮಾತ್ರ ಅಲ್ವಲ್ಲ, ದ ಸೋ ಮೆನಿ ಮೋರ್ ಡೈಮೆನ್ಷನ್ಸ್. ಸೊ ಅದು ಒನ್ ಆಫ್ ದ ರೀಸನ್ ದಟ್ ಯುವರ್ ಎಕ್ಸ್ಪೆಕ್ಟೇಷನ್ ಮೇ ನಾಟ್ ಬಿ ವಾಟ್ ಐ ವಾಂಟೆಡ್. ಅಂಥದ್ದಲ್ಲಿ ನಾವೇನು ಹೇಳ್ತೀವಿ, ನಿಮ್ಮ ಫೋಟೋ ತೊಗೊಂಬನ್ನಿ, ನಮ್ಗೆ ತೋರಿಸಿ ಹೆಂಗೆ ನೀವೇನು ಅನ್ಕೊತಾ ಇದ್ದೀರಾ, ನೀವು ನೋಡೋದೇ ನಾನು ನೋಡ್ತಾ ಇದ್ದೀನಾ. ಸೊ ಅಂಥದ್ದೆಲ್ಲ 1-3-4 ಕನ್ಸಲ್ಟೇಷನ್ ಆಗುತ್ತೆ ಅದಕ್ಕೆ ರೈನೋಪ್ಲಾಸ್ಟಿಯಲ್ಲಿ. ಓಹೋ. ನೆಕ್ಸ್ಟ್ ಸೈಕಲಾಜಿಕಲ್ ಇಂಪ್ಯಾಕ್ಟ್ ಬರೋದು ಅಂದರೆ, ಈಗ ನಿಮ್ಮ ಮುಖ ಇಸ್ ಇನ್ ಒನ್ ಪರ್ಟಿಕ್ಯುಲರ್ ವೇ. ನೀವೇನಂತೀರಾ, ನನಗೆ ನೋಸು ಐಶ್ವರ್ಯ ಇದು ಮಾಡಿಬಿಡಿ. ಅದು ಹೆಂಗಾಗತ್ತೆ? ನಿಮ್ಮ ಚೀಕ್ ಬೋನ್ ಡಿಫ್ರೆಂಟು, ನಿಮ್ಮ ಸ್ಟ್ರಕ್ಚರ್ ಡಿಫ್ರೆಂಟು, ನಿಮ್ಮ ಜಾ ಡಿಫ್ರೆಂಟು. ಇಲ್ಲ, ಆ ಫೋಟೋದು ಈ ಆ್ಯಕ್ಟ್ರೆಸ್ದು ಮಾಡಿಕೊಟ್ಬಿಡಿ. ಸೀರಿಯಸ್ಲಿ? ತುಂಬ ಕಾಮನ್ ಅದು. ಯಪ್ಪ, ಯಾವುದೋ ಒಂದು ಹಾಲಿವುಡ್ ಆ್ಯಕ್ಟರ್ದು ಹಿಂಗೆ ಮಾಡ್ಕೊಂಡು ಹೇರ್ ಕಟ್ ಕೆಟ್ಟೋಯ್ತಾ? ಅಂದರೆ ನಿಮ್ಮ ಮುಖಕ್ಕೆ ಈಗ ಹೇರ್ ಕಟ್ಟು ಅಂದ್ಕೊಳ್ಳಿ, ಎಲ್ಲರಿಗೂ ಸೇಮ್ ಹೇರ್ ಕಟ್ ಸೂಟ್ ಆಗತ್ತಾ? ಎಕ್ಸಾಕ್ಟ್ಲಿ. ಅದರಲ್ಲೂ ನಿಮ್ಗೆ ಇದಾದ್ರೂ ವಾಪಸ್ ಬರುತ್ತೇನೋ ಒಂದು ಗ್ಯಾರಂಟಿ, ಅದು ಐ ಮೀನ್ ಹೆಂಗಂತ. ಸೊ ದೀಸ್ ಆರ್ ಒನ್ ಆಫ್ ದ ಕೆಲವು ಸೈಕಲಾಜಿಕಲ್, ಮತ್ತು ಕೆಲವು ಸಲ ಕಾಂಪ್ಲಿಕೇಶನ್ಸ್. ನಾನು ಹೇಳಿದ್ನಲ್ಲ, ಎಷ್ಟು ಚೆನ್ನಾಗಿ ಸರ್ಜನ್ ಅಟೆಂಪ್ಟ್ ಮಾಡಿದ್ರು ಕೆಲವು ಸಲ ಕಾಂಪ್ಲಿಕೇಶನ್ ಬರ್ಬೋದು. ಈ ಕಾಂಪ್ಲಿಕೇಶನ್ನ ಟಾಲ್ರೇಟ್ ಆರ್ ಆಕ್ಸೆಪ್ಟ್ ಮಾಡೋ ಕೆಪಾಸಿಟಿ ಇದೆಯೋ ಅಲ್ವೋ ಪೇಷಂಟ್, ನಾವು ಫಸ್ಟೇ ಅಸೆಸ್ ಮಾಡಬೇಕು. ನನ್ನ ಪ್ರಾಕ್ಟೀಸಲ್ಲಿ ನಾನು ವರ್ಸ್ಟ್ ಕಾಂಪ್ಲಿಕೇಶನ್ ಎತ್ತು ಹೇಳ್ತೀನಿ, ದೆನ್ ಐ ಕಮ್ ಟು ನೋ ಪೇಷಂಟ್ ರೆಡಿ ಇದೆಯೋ ಅಲ್ವೋ. ಇಲ್ಲ ಮ್ಯಾಮ್ ಭಯ ಆಗ್ತಾಯಿದೆ, ನಾನು ಇದು ಮಾಡಿಸ್ಕೊಬಿಡಿ. ಯಾಕಂದರೆ ಕಾಸ್ಮೆಟಿಕ್ ವರ್ಕು ಕಂಪಲ್ಸರಿ ಏನಿಲ್ವಲ್ಲ, ಮಾಡಿಸ್ಲೇಬೇಕು ಅಂತ ಏನಿದೆ? ಜೀವ ಏನು ಹೋಗ್ತಿಲ್ಲ ಅದೇ. ಬಟ್ ಪೇಷಂಟ್ ಇಲ್ಲ ಮ್ಯಾಮ್ ವಿ ಆರ್ ರೆಡಿ, ಬೈ ಚಾನ್ಸ್ ಕಾಂಪ್ಲಿಕೇಶನ್ ಬಂದರೆ, ನಾನು ಅದೇ ಹೇಳಿದೆ, ಕಾಂಪ್ಲಿಕೇಶನ್ ಬಂದರೆ ನಾನು ಯಾವಾಗಲೂ ನಿಮ್ಮ ಕೈ ಹಿಡಿದು ವಾಟ್ ಎವರ್ ಇಸ್ ನೀಡೆಡ್ ಮಾಡೋಣ. ಬಟ್ ಮೆಂಟಲಿ ನೀವು ಏನು ಬಂದರೂ ನೀರಿಗೆ ಇಳಿಯೋ ಧೈರ್ಯ ಇರಬೇಕಂತ ಇದ್ದೀರಾ ಅಷ್ಟೇ. ಡೋಂಟ್ ಜಸ್ಟ್ ಥಿಂಕ್ ದಟ್ ಕೇಕ್ ವಾಕ್ ಅಂತ ಇಳಿಬೇಡಿ ಅಂತ. ನನಗೆ ಯಾವಾಗಲೂ ಒಂದು ಇದೆ ಕ್ಯೂರಿಯಾಸಿಟಿ, ಬಿಕಾಸ್ ಐ ಹ್ಯಾವ್ ಹ್ಯಾಡ್ ಕಪಲ್ ಆಫ್ ಸರ್ಜರೀಸ್. ಲೆಫ್ಟ್ ಲೆಗಲ್ಲಿ ಏನೋ ಒಂದು ಇಂಪ್ಲಾಂಟ್ ಇದೆ, ACL ರಿಕನ್ಸ್ಟ್ರಕ್ಷನ್, ಅದೆಲ್ಲ ಮಾರ್ಕ್ಸ್ ಇಷ್ಟೊಂದು ಕಾಣತ್ತಲ್ಲ. ಈ ಪ್ಲಾಸ್ಟಿಕ್ ಸರ್ಜರಿನಲ್ಲಿ ಎಷ್ಟೋ ಜನ ಈಗ ಆ್ಯಕ್ಟ್ರೆಸಸ್ ಆಗಿರಲಿ ಎನಿಬಡಿ, ಅದು ಹೆಂಗೆ ಅದು ಏನು ಮುಖದಲ್ಲಿ ದಿವ್ ಗಾನ್ ಅಂಡರ್ ದ ನೈಫ್ ಅಂತ ಗೊತ್ತಾಗಲ್ಲ. ವಾಟ್ ಇಸ್ ದ ಟೆಕ್ನಿಕ್? ಸೊ ಅದೇ ಒಂದು ಹೇಳಿದೆ, ಸ್ಕಾರ್ ಬಂದೇ ಬರುತ್ತೆ, ಬಟ್ ಹಿಡನ್ ಸ್ಕಾರ್ ಅಂತೀವಿ. ಅಂದರೆ ದ ವೇ ವಿ ಪ್ಲೇಸ್ ದ ಸ್ಕಾರ್ ವುಡ್ ಬಿ ಸಮ್ವೇರ್ ವೇರ್ ಇಟ್ ಕಾನ್ ಬಿ ಸೀನ್. ಈಗ ಫೇಸ್ ಲಿಫ್ಟ್ ಮಾಡ್ತಾಯಿದ್ದೀವಿ, ಸ್ಕಾರ್ ಬರ್ತಾ ಇರೋದು ಇಲ್ಲಿ ಸೈಡಲ್ಲಿ, ಟಮ್ಮಿನ ಟಕ್ ಮಾಡ್ತಾಯಿದ್ದೀವಿ, ಸ್ಕಾರ್ ಬರೋದು ಇನ್ ಯೋರ್ ಪ್ಯಾಂಟಿ ಲೈನ್, ಯಾವ ಡ್ರೆಸ್ಸಲ್ಲೂ ಕಾಣಲ್ಲ. ಓಕೆ, ಒನ್ ಈಸ್ ಕಾಲ್ಡ್ ಹಿಡ್ಡನ್ ಸ್ಕಾರ್. ಸೆಕೆಂಡ್ಲಿ ದ ಟೆಕ್ನಿಕ್ ಆಫ್ ಟಿಶ್ಯೂ ಹ್ಯಾಂಡ್ಲಿಂಗ್. ನಾವು ಟಿಶ್ಯೂನ ತುಂಬ ಡೆಲಿಕೇಟ್ಲಿ ಹ್ಯಾಂಡಲ್ ಮಾಡ್ತೀವಿ, ಕ್ರಷ್ ಮಾಡಲ್ಲ. ನಂಗೆ ಅಷ್ಟೇ ಆರ್ಥೋಪೆಡಿಕ್ ಸರ್ಜನ್ ಓಡಿಸ್ಬಿಡ್ತಾರೆ. ನಮ್ಮ ಮೈ ಹಸ್ಬೆಂಡ್ ಇಸ್ ಆರ್ಥೋಪೆಡಿಕ್ ಸರ್ಜನ್. ಓಹೋ. ಸೊ ಟಿಶ್ಯೂ ಹ್ಯಾಂಡ್ಲಿಂಗ್. ದೆನ್ ದ ಸೂಚರ್ ಮೆಟೀರಿಯಲ್ ವಿ ಯೂಸ್ ವೆರಿ ಫೈನ್ ಸೂಚರ್ ಮೆಟೀರಿಯಲ್, ಸೂಚರಿಂಗ್ ಟೆಕ್ನಿಕ್ಕು. ಈಗ ನೀವು ಅದೇ ಹೇಳಿದ್ರೆ ಆರ್ಥೋಪೆಡಿಕ್, ಅವ್ರು ಏನು ಗೊತ್ತಾ, ಸೀದಾ ಬೋನ್ ಬಗ್ಗೆ ಅಷ್ಟೇ, ಸ್ಕಿನ್ ಹೆಂಗೆ ಹೀಲ್ ಆಗುತ್ತೆ, ಟಿಶ್ಯೂ ಹೆಂಗಿದೆ ಏನು ಬೋಧ ಮಾಡಲ್ಲ. ಪೇಷಂಟು ಬೋಧ ಮಾಡಲ್ಲ, ಅವ್ರಿಗೆ ಆ ಪ್ರಾಬ್ಲಮ್ ಸಾಲ್ವ್ ಆದರೆ ಸಾಕು. ಬಿಕಾಸ್ ಅಲ್ಲಿ ನೀವು ಒಂದು ಪ್ರಾಬ್ಲಮ್ ಜೊತೆ ಹೋಗಿದ್ದೀರಾ. ಕರೆಕ್ಟ್. ನಿಮ್ಮ ACL ಟೇರ್ ಆಯಿತು, ಇಂಪ್ಲಾಂಟ್ ಹೇಳಿದ್ರಿ, ಆವಾಗ ನಿಮ್ಮ ಪ್ರಾಬ್ಲಮ್ ಇತ್ತು. ಸೊ ನಿಮಗೆ ಅದು ಸಾಲ್ವ್ ಆದರೆ ಸಾಕಪ್ಪ, ಸ್ಕಾರ್ ಹೆಂಗಾದರೂ ಕಾಣಲಿ. ನಮ್ಮಲ್ಲಿ ಹಂಗಿಲ್ಲ. ನೀವು ಯಾಕೆ ನನ್ನ ಹತ್ರ ಬಂದಿದ್ದೀರಾ? ಪ್ರಾಬ್ಲಮ್ ಇದೆ ಅಂತ ಬಂದಿಲ್ಲ, ಇನ್ನು ಚೆನ್ನಾಗಿ ಕಾಣಕ್ಕೆ ಬಂದಿದ್ದೀರಾ. ಸೊ ಇನ್ನು ಚೆನ್ನಾಗಿ ಕಾಣಕ್ಕೆ ಬಂದಿದ್ದಕ್ಕೆ ನಾವು ಇನ್ನೂ ಬ್ಯಾಡ್ ಸ್ಕಾರ್ ಕೊಟ್ಟು ಕಳಿಸ್ಬಿಟ್ರೆ, ಇರೋದನ್ನ ಹಾಳು ಮಾಡಿ ಅದೇನೋ ಮಾಡೋಕೆ ಹೋಗಬಾರ್ದು, ಇರೋದನ್ನು ಇನ್ನೂ ಜಾಸ್ತಿ ಮಾಡಿ ಮಾಡಕ್ಕೆ ಬರ್ತಾ ಇದೆ. ಅದನ್ನ ಹೆಂಗೆ ಮಾಡಿದ್ರೆ ಮುಚ್ಚಿಡ್ಬೇಕು. ಸೊ ಇಟ್ಸ್ ಅದೇನೋ ಹಿಡನ್ ಸ್ಕಾರ್ ಅಂತಲ್ಲ. ಸೊ ಯು ಸೇಯಿಂಗ್ ಸೂಕ್ಷ್ಮವಾಗಿ ನೋಡಿದ್ರೆ ಎಲ್ಲೋ ಒಂದು ಕಡೆ ಕಾಣುತ್ತೆ. ಹೌದು. ಈಗ ರೈನೋಪ್ಲಾಸ್ಟಿ ಮಾಡ್ತಾಯಿದ್ವಿ, ಬರೀ ಇಲ್ಲಿ ಒಂದು ಸಣ್ಣ ಕಟ್ ಕಾಣುತ್ತೆ ನಿಮಗೆ. ಸೊ ಯಾರು ಮೂಗು ಕೆಳಗಡೆ ನೋಡಲ್ವಲ್ಲ, ನಾವು ಹೆಂಗೆ ಮಾತಾಡ್ತೀವಿ, ಹಿಂಗೆ ಮಾತಾಡ್ತಾ ಇದ್ದೀವಿ, ಹಿಂಗೆ ಯಾರು ಮಾತಾಡಲ್ಲ. ಸೊ ಅದು ಸ್ಕಾರ್ ಕಾಣಲ್ಲ. ಈಗ ಬ್ರೆಸ್ಟ್ ಆಗ್ಮೆಂಟೇಷನ್ ಅಂದ್ವಿ, ಸೊ ಬ್ರೆಸ್ಟ್ದು ಕೆಳಗಡೆ ಲೈಕ್ ಯೋ ಕ್ರೀಸ್ ಅಂತೀವಿ, ಎಲ್ಲಿ ಬ್ರಾ ಲೈನ್ ಬರುತ್ತೆ, ಅಲ್ಲಿ ಒಂದು 3 to 4 ಸೆಂಟಿಮೀಟರ್ ಕಟ್ ಹಾಕಿರ್ತೀವಿ, ಕಾಣಲ್ಲ. ಬಟ್ ನಿಮಗೆ ಕಾಣುತ್ತೆ, ವರ್ಲ್ಡ್ಗೆ ಕಾಣಲ್ಲ. ಎಸ್. ಸೊ ಯಾವ ಡ್ರೆಸ್ ಹಾಕ್ಕೊಂಡ್ರು, ಬಿಕ್ನಿ ಹಾಕ್ಕೊಂಡ್ರು ಕಾಣಲ್ಲ,
ಸೊ ಅಂಥದ್ದು ವಿ ಪುಟ್ ಅ ಹಿಡನ್ ಸ್ಕಾರ್ ಅಂತೀವಿ. ಅಮೇಝಿಂಗ್. ಸೋ ಮಚ್. ಐ ಥಿಂಕ್ ನಾವು ಇನ್ನೂ ಸಾಕಷ್ಟು ಎಪಿಸೋಡ್ಸ್ಗಳು ಮಾಡ್ಬೋದು. ಡೆಫಿನೆಟ್ಲಿ. ಬಟ್ ಟುಡೇ ಇಟ್ ವಾಸ್ ಸೋ ನೈಸ್, ಯುನೋ, helping people understand the basics of plastic surgery, cosmetic surgery through Pink Apple Aesthetics. Nama Dr. Pinky Devi Ayyappan. Ayyappan is my husband's name. Continue to do the good work, doctor. Can I just add something here if it is okay? Yes. One thing I wanted to stress is, ಈಗ ಯಾರು ಬೇಕಾದರೂ ಅವ್ರನ್ನ ಪ್ಲಾಸ್ಟಿಕ್ ಸರ್ಜನ್ ಅಂತ ಕರೀತಾ ಇದ್ದಾರೆ. ದೇ ಆರ್ ನಾಟ್ ಪ್ಲಾಸ್ಟಿಕ್ ಸರ್ಜನ್. ಏನೋ ಒಂದು ಕೋರ್ಸ್ ಮಾಡಿರ್ತಾರೆ, ಫೇಶಿಯಲ್ ಪ್ಲಾಸ್ಟಿಕ್ ಸರ್ಜರಿ ಅಂತಾರೆ. ಅಂಥದ್ದು ಏನೂ ಇಲ್ಲ ಇಂಡಿಯಲ್ಲಿ. ಬಟ್ ನೀವು ನೋಡಿದ್ದೀರಾ ಫೇಶಿಯಲ್ ಪ್ಲಾಸ್ಟಿಕ್ ಸರ್ಜನ್. ಅವರು ಪ್ಲಾಸ್ಟಿಕ್ ಸರ್ಜರಿ ಮಾಡಿದರೆ ಮಾತ್ರ MCH ಅಂತೀವಿ, ಅಂದರೆ ನಾವು MBBS ಮಾಡಿ MS ಜನರಲ್ ಸರ್ಜರಿ ಆರ್ MS ENT 2-3 ಥಿಂಗ್ಸ್ ವಿ ಕ್ಯಾನ್ ಡೂ. ಆಫ್ಟರ್ ದಟ್ ವಿ ಶುಡ್ ಹ್ಯಾವ್ ಡನ್ MCH ಪ್ಲಾಸ್ಟಿಕ್ ಸರ್ಜರಿ. ಇಷ್ಟೆಲ್ಲ ನೋಡಬೇಕು. ಅಷ್ಟೊಂದು ಆದಮೇಲೆ ವಿ ಬಿಕಮ್ ಪ್ಲಾಸ್ಟಿಕ್ ಸರ್ಜನ್. ಬಟ್ ಅನ್ಫಾರ್ಚುನೇಟ್ಲಿ ತುಂಬ ಡಾಕ್ಟರ್ಸ್ ಪ್ಲಾಸ್ಟಿಕ್ ಸರ್ಜನ್ ಇಲ್ಲ ಅಂದ್ರೂ ಪ್ಲಾಸ್ಟಿಕ್ ಸರ್ಜರಿ ಕಣ್ಣಿನ ಡಾಕ್ಟರ್ ಹಾಕ್ಕೊಳ್ತಾ ಇದ್ದಾರೆ, ಫೇಶಿಯಲ್ ಪ್ಲಾಸ್ಟಿಕ್ ಸರ್ಜನ್. ENT ಅವ್ರು ಅಂದರೆ ತುಂಬ ಸ್ಪೆಷಾಲಿಟಿಯವರು ಆ ಥರ ಹಾಕ್ಕೊಳ್ತಾ ಇದ್ದಾರೆ ವರ್ಡ್ಸು. ಬಟ್ ದೇ ಆರ್ ನಾಟ್ ಪ್ಲಾಸ್ಟಿಕ್ ಸರ್ಜನ್ಸ್. ಬಿವೇರ್. ಥ್ಯಾಂಕ್ ಯು. ಓಕೆ. ಲಾಸ್ಟ್ಲಿ, ವಾಟ್ ಆರ್ ಯು ಕ್ಯೂರಿಯಸ್ ಅಬೌಟ್ ಈ ಫೇಸ್ ಆಫ್ ಲೈಫಲ್ಲಿ ಡಾಕ್ಟರ್? Apart from all your work and all of that, Athwa, are you doing any studies? No, right now though I'm only curious is I have a 18-year-old daughter. So I'm curious whether she gets into good MBBS college. She wants to do medical. Hauda? So Matte that is my curiosity. How she'll go. Amazing. ಈಗ ಒಂದು ಬುಕ್ ನಾವು ಕೊಡ್ತೀವಿ ಬರೋ ಎಲ್ಲ ಗೆಸ್ಟ್ಗಳಿಗೂ. Nice. What book do I give you? ಯಾವ ಟೈಟಲ್ ನಿಮ್ಮನ್ನ it's like calling you? It's all for happy self-help. Whatever. Frankly, I'm a not person who reads books. Hauda? Doctor? I have read enough of medical books. So whatever you feel will go with me. Choice is yours. ಅಯ್ಯಯ್ಯೋ, ನನಗೆ ಗೂಗ್ಲಿ ಹಾಕ್ಬಿಟ್ರಿ ನೀವು. Maybe I think I'll just give you ಅಂದರೆ ಒಂದು these are all books that somebody has told me they're all good books. To put you in a spot. I'm like ನೀವು ಬೇರೆ whatever you think it's okay for me. I need it ಅಂತಲ್ಲ ಅಂದ್ಬಿಟ್ಟಿದ್ದೀರ. I like getting to yes with this. Getting to yes, nice. ನೀವು ಸಾಕಷ್ಟು ಜನಗಳನ್ನ ಮೀಟ್ ಮಾಡ್ತಾ ಇರ್ತೀರಾ, ಪೇಷನ್ಸ್ ಆಗಿರಲಿ. ಸೊ ದಿಸ್ ಮೈಟ್ ಅಂದರೆ ಯು ಆಲ್ರೆಡಿ ನೋ ಅ ಲಾಟ್. ಪುಸ್ತಕಗಳು ಆಲ್ವೇಸ್ ವಿಲ್ ಹ್ಯಾವ್ ಲಾಟ್ ಆಫ್ ಹೊಸ ಪರ್ಸ್ಪೆಕ್ಟಿವ್ಸ್. ಸೊ ಗೆಟಿಂಗ್ ಟು yes, negotiating an argument without giving in. Oh my god, heavy topic. ಸೊ ನಾನು ಸೈನ್ ಮಾಡ್ತೀನಿ. ಅಷ್ಟರಲ್ಲಿ ಡಾಕ್ಟರ್ 3 ಗೆಸ್ಟ್ಗಳನ್ನು ನಾಮಿನೇಟ್ ಮಾಡಿ ನಾನು ಯಾರನ್ನ ಈ ಚೇರಲ್ಲಿ ಕೂಡಿಸ್ಬೇಕು. ಎನಿ ಫೇಮಸ್ ಪರ್ಸ್ನಾಲಿಟಿ ದಟ್ ಯು ಥಿಂಕ್ ಶುಡ್ ಬಿ ಹಿಯರ್, ಅಥವಾ ಎನಿ ಡಾಕ್ಟರ್ ದಟ್ ಯು ಥಿಂಕ್ ಶುಡ್ ಬಿ ಹಿಯರ್, ಎನಿ ಪರ್ಸ್ನಾಲಿಟಿ ಫಾರ್ ದಟ್ ಮ್ಯಾಟರ್. Another very fond area for me is pet. I have 2 dogs. Oh wow. I love taking care of pets. But I saw you have got somebody from pet industry also, right? Ad nodde ನಾನು. So I have one rescue dog in my house. Oh wow. So I'm just crazy about pets. Hange. So vet maybe? Yes, definitely. Do's and don'ts. Double Y single Y? Double Y. Okay. PPA ಅನ್ನಲ್ಲ? Yes. Thank you, doctor. Thank you so much. Thank you. And Indi Varna ಅವರ ಕಡೆಯಿಂದ there's something for you. Thank you. They're a very confident, nice own brand. Indi prints ಎಲ್ಲ ಇರುತ್ತಲ್ಲ, ಅದ್ರ ಮೂಲಕನೇ they have blazers, they have shirts and lot of stuff for women. Also KMF ಅವರ ಕಡೆಯಿಂದ too many things. This is hamper. Thank you. And ಅರೆ this is ತುಂಬಾ ಇತ್ತು. ಬ್ಯೂಟಿ ಸ್ಲೀಪ್. ಬೇರೆಯವ್ರಿಗೆ ತುಂಬಾ ಬ್ಯೂಟಿ ಕೊಡ್ತೀರಿ ನಿಮ್ಮ ಸ್ಕಿಲ್ ಮೂಲಕ. ದೀಪೋಸ್ ಅವರ ಕಡೆಯಿಂದ ಹಿಯರ್ಸ್ ಮ್ಯೂಸಿಕ್ ಪಿಲ್ಲೋ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮುಂದೆ ಅತಿ ಶೀಘ್ರದಲ್ಲಿ ಸಿಗೋಣ. ಹೋಪ್ಫುಲಿ ಡೆಫಿನೆಟ್ಲಿ ಮೋರ್ ಕಾನ್ವರ್ಸೇಷನ್ಸ್ ಅಬೌಟ್ ಇದು. ಥ್ಯಾಂಕ್ ಯು ಡಾಕ್ಟರ್. ಹೌ ಡಿಡ್ ಯು ಫೀಲ್? ಹೆಂಗ ಅನಿಸ್ತು? ಇಟ್ಸ್ ರಿಯಲಿ ಬ್ಯೂಟಿಫುಲ್. I loved your work. I've seen you're doing a very genuine work. Thank you so much. Helping, knowledge ಹಚ್ತಾ ಇದ್ದೀರಾ, ಸುಮ್ಮನೆ ಏನೋ ಮಾಡ್ತಾ ಇಲ್ಲ. ಹೌದು. ಸೊ ಈಗ ನಾನು ನೋಡ್ತಾರೆ ಇಂಡಸ್ಟ್ರಿಯಲ್ಲಿ ತುಂಬ ಸುಮ್ಮನೆ ಏನೋ ಒಂದು ರೆಕಾರ್ಡ್ ಮಾಡೋದು, ಆ್ಯಕ್ಚುಲಿ ರೀಚಿಂಗ್ ಪೀಪಲ್. ಹೌದು.
So I was very happy thanks to both. Come here. Kind of guests who are coming in at the same time, the knowledge you have to also sharing. select the kind of guest. So it and is also very people important. who are supporting us. Yes, so, definitely. yeah. Thank you, Rashmi. It was nice coming here. Pleasure was mine. ಸೊ ಹೇಗಿತ್ತು ಇವತ್ತಿನ ಈ ನಾಲೆಜಬಲ್ ಡಿಸ್ಕಷನ್? ಇಟ್ ವಾಸ್ ಸೋ ಏನಂತಾರೆ, ಟೂ ಮೆನಿ ಪಾಯಿಂಟ್ಸ್ ಟು ರಿಫ್ಲೆಕ್ಟ್ ಆನ್. ಎಲ್ಲ ಕುತ್ಕೊಂಡು ಯೋಚನೆ ಮಾಡಿ. ಆ್ಯಂಡ್ ನಮ್ಮ ಈ ಕಾನ್ವರ್ಸೇಷನ್ನ ಯಾವ ಭಾಗ ನಿಮಗೆ ಭಾಳ ಇಷ್ಟ ಆಯಿತು, ಪ್ಲೀಸ್ ಡು ಲೆಟ್ ಅಸ್ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ಆ್ಯಂಡ್ ಅಫ್ಕೋರ್ಸ್ ಫಾರ್ ಎವ್ರಿಥಿಂಗ್ ದಟ್ ವಿ ಸ್ಪೋಕ್, ವೆನ್ ಎವರ್ ಯು ನೀಡ್ ದೆಮ್, ಡಿಸ್ಕ್ರಿಪ್ಷನಲ್ಲಿ ಫುಲ್ ಡೀಟೇಲ್ಸ್ ಇಸ್ ದೇರ್. ಆ್ಯಂಡ್ ದೆನ್ ಶೀ ಈಸ್ ಆಲ್ವೇಸ್ ದರ್. ನಿಮ್ಮ ಕ್ಲಿನಿಕ್ ಇರೋದು ಜಯನಗರ 4T block. ಜಯನಗರ್ 4T ಬ್ಲಾಕಲ್ಲಿ. ಐ ಗಾಟ್ ಕನ್ಫ್ಯೂಸ್ ವಿತ್ JP ನಗರ್ ಫಾರ್ ಅ ರೀಸನ್, ಐ ಡೋಂಟ್ ನೋ. ಜಯನಗರ್ 4T ಬ್ಲಾಕಲ್ಲಿದೆ. ಸೊ ದ್ಯಾಟ್ ಈಸ್ ಪಿಂಕ್ ಆ್ಯಪಲ್ ಏಸ್ಥೆಟಿಕ್ಸ್. ಸೊ ಅಂಟಿಲ್ ನೆಕ್ಸ್ಟ್ ಟೈಮ್ ಏನು ಹೇಳಿ ಇವತ್ತು. ಓಕೆ, ಆ್ಯಕ್ಚುಲಿ ಸಿಂಪಲ್ ಸ್ವಾಮಿ ವಿವೇಕಾನಂದ ಅವರ ಒಂದು ಕೋಟ್, ದ ಬಿಗ್ಗೆಸ್ಟ್ ಸಿನ್ ಈಸ್ ಟು ಥಿಂಕ್ ದ್ಯಾಟ್ ವಿ ಆರ್ ವೀಕ್. ಆ್ಯಸ್ ಸಿಂಪಲ್ ಆ್ಯಸ್ ಇಟ್ ಕ್ಯಾನ್ ಗೆಟ್. ಅದಕ್ಕೇನು ಎಕ್ಸ್ಪ್ಲನೇಷನ್ನೇ ಬೇಡ. ಅಂದರೆ ನಮಗೆ ನಾವು ಮಾಡ್ಕೊಳ್ಳೋ ದೊಡ್ಡ ಪಾಪ ಇಸ್ ದಟ್ ನಮ್ಮ ಕೈಲಿ ಏನೂ ಆಗಲ್ಲ ಅಂತ ಅಂದ್ಕೊಳ್ಳೋದಂತೆ. ಸೊ ಈ ಥರ ಮಾತುಗಳೆಲ್ಲ ಕೇಳಿದಾಗ ಅದು ನೋಡಿ ಏನು ಮಾಡುತ್ತೆ ನಿಮ್ಮ ಮನಸ್ಸಿಗೆ, ಅದನ್ನ ಇಟ್ಕೊಂಡು ನಿಮ್ಮ ಲೈಫಿಗೆ ನೀವೇನೇನು ಮಾಡ್ತೀರಾ ಅನ್ನೋದು ಅದನ್ನು ನೀವೇ ಯೋಚನೆ ಮಾಡಬೇಕು. ಯೋಚನೆ ಮಾಡಿದ್ದನ್ನು ನೀವೇ ಪಾಲಿಸಬೇಕು. ಪಾಲಿಸಿದ್ದನ್ನು ಮುಂದೆ ಏನೇ ಬಂದರೂ ನೀವೇ ಎದುರಿಸ್ಕೊಂಡು ಹೋಗಬೇಕು. ಅಂಟಿಲ್ ನೆಕ್ಸ್ಟ್ ಟೈಮ್, ನಿಮ್ಮ ರ್ಯಾಪಿಡ್ ರಶ್ಮಿ. ಐ ಆಮ್ ಸೈನಿಂಗ್ ಔಟ್ ಆಫ್ ಇವತ್ತಿನ ಜಾಸ್ಟ್ ಕ್ಯೂರಿಯಸ್ ಎಪಿಸೋಡ್ ವಿತ್ ದಿ ಎಂಡ್ ಲೈನ್, ದ ಕಾಮನ್ ಲೈನ್. ಲೈಫಲ್ಲಿ ಏನನ್ನು ಕಳ್ಕೊಂಡ್ರು ಕ್ಯೂರಿಯಾಸಿಟಿನ ಮಾತ್ರ ಕಳ್ಕೋಬೇಡಿ. ಕಂಟಿನ್ಯೂ ಟು ಸ್ಟೇ curious. Thank you, Dr. Pinky Devi Ayappan. Thank you. Thanks.